ನಮಸ್ಕಾರ. ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನನ್ನೊಂದಿಗೆ ಕಾಂಗ್ರೆಸ್ ಮುಖಂಡರು, ವಾಗ್ಮಿಗಳು, ಸಮಾಜ ಚಿಂತಕರು ಆದಂಥ VP ಶಶಿಧರ್ ಅವರು ನನ್ನೊಂದಿಗಿದ್ದಾರೆ. ಅವರನ್ನು ಕೂಡ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಾ? ನಮಸ್ತೆ. ಗುಡ್, ಫೈನ್. ನಿಮ್ಮ ಕಾರ್ಯಕ್ರಮಗಳೆಲ್ಲ ಹೆಂಗೆ ನಡೀತಾ ಇದೆ? ಆಗ್ತಾ ಇದೆ, ಒಂದಷ್ಟು ಸಮಾಧಾನಕರವಾಗಿ, ತೃಪ್ತಿಕರವಾಗಿ ನಡೀತಾ ಇದೆ. ನೀವು ಹೇಳಿದಾಗೆ ಸಮಾಧಾನಕರವಾಗಿ, ತೃಪ್ತಿಕರವಾಗಿ ನಡೀತಾ ಇದೆ. ಹಿಂದೆ ಇದ್ದಂಥ VP ಶಶಿಧರ್ ಈಗ ಇಲ್ಲ. ಹಿಂದೆ ಗರ್ಜಿಸುತ್ತಾ ಯಾವುದೇ ಒಂದು ಸಂದರ್ಭದಲ್ಲೂ ತನ್ನ ಧ್ವನಿಯನ್ನು ಹಿಡುತ್ತಾ ಇದ್ದಂಥ VP ಶಶಿಧರ್ ಇವತ್ತು ಬಹಳ ಮೆತ್ತಗಾಗಿದ್ದಾರೆ. ಯಾಕೆ? ಇಲ್ಲ, ಹಾಗೇನಿಲ್ಲ. ನನ್ನ ಧ್ವನಿಯನ್ನು ಕಳೆದುಕೊಂಡು ನಾನೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಧ್ವನಿ ಇದ್ದೇ ಇದೆ. ಅಂದರೆ ಪಾರ್ಟಿಯ ಚೌಕಟ್ಟಿನೊಳಗಡೆ ಆ ಧ್ವನಿ ಮೊಳಗ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳಾಗ್ಬೋದು, ಸಮಾಜಘಾತಕ ನಡವಳಿಕೆಗಳಿರ್ಬೋದು, ಅಥವಾ ಪಕ್ಷದಿಂದನೇ ಇಂಥ ಬೇರೆ ಬೇರೆ ಸಂಬಂಧಗಳು ನಡೆದಾಗ ಪಕ್ಷದ ಆಂತರಿಕ ಚೌಕಟ್ಟಿನೊಳಗಡೆ ಅದನ್ನು ಪ್ರಶ್ನೆ ಮಾಡುವ. ಹಿಂದೆ VP ಶಶಿಧರ್ ಹೀಗಿರಲಿಲ್ಲ. ಸಣ್ಣ ಉದಾಹರಣೆ, ಬಹುಶಃ ನಾರಾಯಣವರಿದ್ದಂಥ ಅವಧಿಯಲ್ಲಿ ತಾವು ಗರ್ಜಿಸಿದ್ದು ನೋಡಿದರೆ, ತದನಂತರ ದೇವೇಗೌಡರ ವಿರುದ್ಧ ಕೂಡ ಮಾತನಾಡಿದ್ದನ್ನು ನೋಡಿದರೆ, ಅದು ಇವತ್ತಿನ VP ಶಶಿಧರ್ಗೂ ಭಾಳ ಅಜಗಜಾಂತರ ವ್ಯತ್ಯಾಸವನ್ನು ನಾನು ಕಾಣ್ತಾ ಇದ್ದೆ. ಇಲ್ಲ, ಹಾಗೇನಿಲ್ಲ. ಈಗ ನಾನು ಗರ್ಜಿಸುವ ಸನ್ನಿವೇಶ ಏನು ಪಾರ್ಟಿಯೊಳಗೆ ಇದ್ದೇ ಇದ್ರಿ. ಅಂಥ ಪಾರ್ಟಿ ಒಳಗಡೆ ಅಂಥ ವ್ಯತಿರಿಕ್ತ ಘಟನೆಗಳೇನು ನಡೀತಾ ಇಲ್ಲ. ಸಮಾಜಕ್ಕೆ ವಿರುದ್ಧವಾದಂಥದ್ದು ಅಥವಾ ಅಂಥದ್ದೊಂದು ನಿರ್ಣಯ ತೆಗೆದುಕೊಳ್ಳೋಂಥದ್ದು ಅಂಥದ್ದೇನು ನಡೆದಿಲ್ಲ. ಅಲ್ಲಿ ನಡೆದರೆ ಖಂಡಿತ ನನ್ನ ಧ್ವನಿ ಇದ್ದೇ ಇರುತ್ತೆ, ಇದು ಸರಿಯಲ್ಲ ಅಂತೇಳಿ. ಈಗ ಉದಾಹರಣೆಗೆ ಕುಶಾಲನಗರ ಮತ್ತು ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಜೂಜು ಅಡ್ಡೆಗಳು ತಲೆ ಎತ್ತಲಿಕ್ಕೆ ಆರಂಭ ಆಯಿತು. ಭಾಳ ದೊಡ್ಡ ಪರಿಣಾಮ ವ್ಯಾಪಕವಾಗಿ ಹರಡಲಿಕ್ಕೆ ಆರಂಭ ಆಯಿತು. ಅಂಥ ಸನ್ನಿವೇಶದಲ್ಲಿ ನಾನು ಗರ್ಜಿಸಿದೆ. ನಾನು ಪತ್ರಿಕಾಗೋಷ್ಠಿಯನ್ನು ಕರೆದೆ, ಧರಣಿ ಎಚ್ಚರಿಕೆಯನ್ನು ಕೊಟ್ಟೆ. ನಾನು ಅದಕ್ಕಿಂತ ಹೆಚ್ಚಿನ ಗರ್ಜನೆಗಳು ಇತ್ತು VP ಶಶಿಧರ್. ಗರ್ಜನೆಗಳಿದ್ವು, ಖಂಡಿತ ಇದ್ವು. ಆಗ ನಾನು ಚೌಕಟ್ಟಿನೊಳಗೆ ಬದುಕ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಇಲ್ಲ, ಈಗ ನಾನು ಆಡಳಿತ ಪಕ್ಷದಲ್ಲಿದ್ದೇನೆ. ಒಂದಷ್ಟು ಜವಾಬ್ದಾರಿ ಇದೆ. ಪಕ್ಷದ ಸಂಘಟನೆಗೆ ಅಥವಾ ಪಕ್ಷದ ಅದು ದುರ್ಬಲಗೊಳಿಸುವಂಥ ಪ್ರಕ್ರಿಯೆಗೆ ಇದು ಎಡೆ ಆಗಬಾರ್ದು ಅನ್ನೋ ಒಂದು ಸಣ್ಣ ಎಚ್ಚರಿಕೆ ಇದೆ. ಆಗ ನಾನು ವಿರೋಧ ಪಕ್ಷದಲ್ಲೇ ಇದ್ದೆ. ನನ್ನ ಬಹುತೇಕ ಜೀವನ ಬೆಳ್ಳೆಪ್ಪನವರನ್ನು ಹೊರತುಪಡಿಸಿದ್ರೆ ನನ್ನ ಗುರುಗಳವರು ಅವರ ಹೊರತುಪಡಿಸಿದ್ರೆ ಬಹುತೇಕ ಸಂದರ್ಭ ನಾನು ವಿರೋಧ ಪಕ್ಷದಲ್ಲೇ ಇರಬೇಕಾಗಿ ಬಂತು. ಆಗ ನಾನು ಗರ್ಜಿಸುವ ಅನಿವಾರ್ಯತೆ ಇತ್ತು. ಕೊಡಗಿನ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಧ್ವನಿಯಾಗಬೇಕಾಗಿತ್ತು, ಹೋರಾಟಗಳಾಗಬೇಕಾಗಿತ್ತು. ಬಂಧನಕ್ಕೊಳಗಾಗಿದ್ವಿ. ಈ ಜಿಲ್ಲೆ ಕಂಡಂಥ ಅನೇಕ ಚಳುವಳಿಗಳನ್ನು ನಡೆಸ್ಕೊಟ್ವಿ ನಾವು. ನನ್ನೇ ಪಕ್ಷದಲ್ಲೇ ಇದ್ದರೂ ಕೂಡ ನಾನು ಕಾವೇರಿ ತಾಲೂಕು ಹೋರಾಟವನ್ನು ಉಚ್ಚಾಟನೆ ಬೆದರಿಕೆ ನಡುವೆ ಕೂಡ ಮಾಡಿದೆ ನಾನು. ಅಂಥದ್ದೆಲ್ಲ ಧ್ವನಿ ಇದ್ದೇ ಇದೆ ನಮ್ಮದು. ಅದು ಯಾವತ್ತೂ ಕೂಡ ಕಳೆದುಕೊಳ್ಳೋದ್ರಲ್ಲಿ ನಾನು ಕಳೆದುಕೊಳ್ಳೋದಂದ್ರೆ ನನ್ನ ಸ್ವಂತಿಕೆಯನ್ನು ಕಳೆದುಕೊಳ್ಳೋದಾಗೆ. ಹಾಗೆ ಕಳೆದುಕೊಳ್ಳುವ ನನ್ನ ಒರಿಜಿನಾಲಿಟಿ ಏನಿದೆ, ನನ್ನ ನೈಜ ಇದೇನಿದೆ, ಅದನ್ನು ನಾನು ಕಳೆದುಕೊಳ್ಳೋದಿಲ್ಲ. ಅಗತ್ಯ ಅನ್ನಿಸ್ದಾಗ ಈಗಲೂ ಕೂಡ ಗರ್ಜಿಸಿದ್ದೀನಿ. ಈಗಲೂ ಕೂಡ ಆಂತರಿಕವಾಗಿ ನಾನು ಮಾತನಾಡಿದ್ದೀನಿ. ನಾನು ಇಲ್ಲ, ನಿಮ್ಮ ಚೌಕಟ್ಟೊಳಗೆ ಬಹುಶಃ ಚೌಕಟ್ಟನ್ನು ಯಾಕೆ ಹೇಳಿರಿ ಮಾತನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಗರ್ಜನೆಗಳು ಹೇಗಿತ್ತು ಅಂತೇಳಿದರೆ, ಬಹುಶಃ ನೀವು ರಾಜಕೀಯ ಬಂದ ಟೈಮು, ನಾನು ಪತ್ರಿಕೋದ್ಯಮಕ್ಕೆ ಬಂದ ಟೈಮು ಸಮಾನವಾಗಿತ್ತು. ನಿಮ್ಮ ಜಿಲ್ಲಾ ಪಂಚಾಯಿತಿಯ ನಿಮ್ಮ ಹೋರಾಟಗಳು, ನಿಮ್ಮ ಧ್ವನಿಗಳು, ಜಿಲ್ಲಾ ಪಂಚಾಯತಿಯಲ್ಲಿ ನೀವು ಮಾಡಿದಂಥ ರೀತಿಗಳು ತಿಳಿದರೆ, ಆಗ VP ಶಶಿಧರ್ ಅಂತ ಹೇಳುವಂಥ ವ್ಯಕ್ತಿಯನ್ನು ತಮ್ಮನ್ನು ತಾವು ಹೇಳಿರಿ, ಇದು ಬೆಳ್ಳೆಪ್ಪನವರು ನಿಮ್ಮ ರಾಜಕೀಯ ಗುರುವಾದರೂ ನಿಮ್ಮನ್ನು ನೀವೇ ತೊಡಗಿಸ್ಕೊಂಡು ರಾಜಕೀಯಕ್ಕೆ ಬಂದಂಥ ವ್ಯಕ್ತಿ. ಎಲ್ಲೋ ನಿರ್ಣಯಗಳನ್ನ ತಗೊಳ್ಳುವಲ್ಲಿ VP ಶಶಿಧರ್ ಮುಂದೆ ಇದ್ದರು. ಕೆಲವೊಂದು ಅಡಚಣೆಗಳಿದ್ದರೂ ಸಹ ಮೆಟ್ಟಿ ನಿಲ್ತಾ ಇದ್ದರು. ಇದೆಲ್ಲವೂ ಇತ್ತು. ಉತ್ತಮ ಮಾತುಗಾರ, ಎಲ್ಲಿಯೂ ಕೂಡ ತನ್ನತನವನ್ನು ಕಳೆದುಕೊಳ್ಳೋದು VP ಶಶಿಧರ್ ಅಂತ. ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ VP ಶಶಿಧರ್ ತನ್ನ ಎಲ್ಲವನ್ನು ಬಿಟ್ಟು ಒಂದು ಚೌಕಟ್ಟಿನ ಒಳಗೆ, ಅಥವಾ ಬೇಡ ಹಿಂಗಿರೋದು ಬೇಡ ಅಂತ ಹೇಳುವಂಥದ್ದನ್ನು ಬಿಟ್ಟು ಬದುಕ್ತಾ ಇದ್ದಾರೆ ಅಂತೇಳಿ ಇವತ್ತು ಅನಿಸುತ್ತೆ. ಅದು ಸಹಜ ಕೂಡ. ಅಲ್ಲ, ಮೇಲ್ನೋಟಕ್ಕಾಗಿ ಅನಿಸೋದು ಸಹಜ. ಅದು ಆಗ ನಾನು ಸ್ವತಂತ್ರವಾಗಿದ್ದೆ. ಕಾಂಗ್ರೆಸ್ನಲ್ಲಿ ಆ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನ ರೀತಿ ರಿವಾಜುಗಳು ಬೇರೆ ರೀತಿ ಇದೆ. ನಾನು ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ನಾನು JDSನಲ್ಲಿದ್ದಾಗ ಅವಕಾಶಗಳಿದ್ದವು ನನಗೆ. ಅಲ್ಲಿ ನಾನೇ ಓಲ್ ಆ್ಯಂಡ್ ಸೋಲ್ ಆಗಿದ್ದೆ. ನಾನೊಬ್ಬನೇ ಅಲ್ಲಿ ನಿರ್ಣಯ ತೆಗೆದುಕೊಳ್ಳುವಂಥ ಸ್ಥಾನದಲ್ಲಿದ್ದೆ, ನಿರ್ಣಾಯಕ ಸ್ಥಾನದಲ್ಲಿದ್ದೆ. ಅಲ್ಲಿ ಹೋರಾಟಗಳನ್ನು ಸ್ವತಂತ್ರವಾಗಿ ರೂಪಿಸುವ, ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವ, ಜಿಲ್ಲಾ ವ್ಯಾಪ್ತಿಯೊಳಗಡೆ ಯಾವುದೇ ಸ್ವತಂತ್ರ ನಿರ್ಧಾರ ತೆಗೆದುಕೊಂಡು ಅದನ್ನು ಮುನ್ನಡೆಸುವ, ಅದನ್ನು ಕಾರ್ಯಗತಗೊಳಿಸುವ ಅಧಿಕಾರ ಇತ್ತು ಅಥವಾ ಸ್ವಾತಂತ್ರ್ಯ ಇತ್ತು. ಹಾಗಾಗಿ ಆ ಕಾಲದಲ್ಲಿ ನಾನು ಬಹಳ ದೊಡ್ಡ ಹೋರಾಟಗಳನ್ನ ರೂಪಿಸಲಿಕ್ಕೆ ಸಾಧ್ಯ ಆಯಿತು. ಬಹಳ ಐತಿಹಾಸಿಕ ಹೋರಾಟಗಳನ್ನ ರೂಪಿಸ್ಲಿಕ್ಕೆ ನನ್ನ ಕೈಯಿಂದ ಸಾಧ್ಯ ಆಯಿತು. ಭಾಳ ದೊಡ್ಡ ನನ್ನ ಹಿತೈಷಿಗಳು, ಬೆಂಬಲಿಗರು ಮತ್ತು ಪಾರ್ಟಿಯ ಆ ಸಂದರ್ಭದ ಅನೇಕ ನಾಯಕರುಗಳು ಎಲ್ಲವೂ ಕೂಡ ನನ್ನ ಬೆನ್ನಿಗಿರ್ತಿದ್ರು. ಈಗ ಆಗಲ್ಲ. ಕಾಂಗ್ರೆಸ್ನ ರೀತಿ ರಿವಾಜುಗಳು ಬೇರೆ ಇದೆ. ಕಾಂಗ್ರೆಸ್ನ ಕೊನೆಗೆ ಬರ್ತಾ ಇದ್ದಾಗೆ ಗೊತ್ತು. ಇಲ್ಲ, 2000 ಗೋಷ್ಠಿ ನಡೆಸ್ತಾ ಇದ್ರಿ.
ನಾನು ಜಿ ವಿಜಿ ಅವರನ್ನ ಚುನಾವಣೆ ಸಂದರ್ಭದಲ್ಲಿ ಅಂಗಡಿಗಳನ್ನು ಮಳಿಗೆಯನ್ನು ತೆಗಿತಾರೆ ಅಂತ ಹೇಳುವಂಥ ಕಾಂಟ್ರವರ್ಸಿಯನ್ನು ಕೊಟ್ರಿ, ಒಂದು ಪತ್ರವನ್ನು ಕೂಡ ಬರೆದ್ರಿ ತಿಳಿರಿ. ಇದೆಲ್ಲ ಕಾಂಟ್ರವರ್ಸಿ ನಾಯಕ ಅಂತ ಹೇಳಿ ಹೇಳ್ಕೊಂಡು ಕೂಡ ಒಂದು ಟೈಮಲ್ಲಿ ತಾವು ಇದ್ರಿ. ಇಲ್ಲ, ಕಾಂಟ್ರವರ್ಷಿಯಲ್ ಅಂತೆಲ್ಲ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ, ಆತ್ಮಗೌರವಕ್ಕೆ ಧಕ್ಕೆ ಆದಾಗ ಅಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನನ್ನ ಆತ್ಮಗೌರವ ಜೊತೆ ರಾಜಿ ಮಾಡ್ಕೊಂಡು ನಾನು ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಯಿತು, ಚ್ಯುತಿ ಆಯಿತು ಅಂತ ಹೇಳಿದ್ರೆ ನನಗೆ ಅಧಿಕಾರಕ್ಕೆ ನನ್ನ ಆತ್ಮಗೌರವ ದೊಡ್ಡದಿದೆ. ಕಾವೇರಿ ಹೋರಾಟದಲ್ಲಿ ಕೂಡ ಅಷ್ಟೇ ತಮ್ಮನ್ನು ಸ್ವತಃ ಆಗಿನ ಉಸ್ತುವಾರಿ ಸಚಿವರು, ನನ್ನ ನೆನಪಿದಾಗೆ ಸೀತಾರಾಮ್ ಅವರು ಬಂದಿದ್ದರು, ದಿನೇಶ್ ಗುಂಡೂರಾವ್ ಅವರು ಬಂದರು. ಅವರೆಲ್ಲ ಬಂದು ತಮಗೆ ಮನವೊಲಿಸಿದರು. ಮತ್ತು ಬೇಡ, ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ ಅಂತ ಕೂಡ ಹೇಳಿದರು. ಒಂದು ರೀತಿ ಆ ಚೌಕಟ್ಟಿಂದ ಹೊರಗೆ ಬಂದು ಕೂಡ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬಂದು ತಾಲೂಕನ್ನು ಘೋಷಣೆಯನ್ನು ಮಾಡೇ ಬಿಟ್ಟರು. ಹೌದು. ಆಗ ತಮ್ಮ ನಿಲುವು ಕೂಡ ದೊಡ್ಡ ಅಂತ ಹೇಳಿ ಸ್ಪಷ್ಟತೆಯ ನಿಲುವುಗಳು ತಮ್ಮಲ್ಲಿ ಇರಲಿಲ್ಲ. ಏನೋ ಕಾವೇರಿ ತಾಲೂಕು ಹೋರಾಟ ಅದು ರಾಜ್ಯ ಇಲ್ಲದ ಹೋರಾಟ. ಅದು ಯಾರು ಅಧಿಕಾರದಲ್ಲಿದ್ದಾರೆ, ಯಾರು ನಮ್ಮ ಶಾಸಕರಾಗಿದ್ದಾರೆ ಅನ್ನೋದೆಲ್ಲವನ್ನು ಬಿಟ್ಟಿದ್ದ ತಾಲೂಕಿಗಾಗಿ ನಡೆಸಿದಂಥ ಒಂದು ಐತಿಹಾಸಿಕ ಹೋರಾಟದಿಂದ ದಕ್ಕಿಸ್ಕೊಂಡಂಥ ಏಕೈಕ ತಾಲೂಕು ಇಡೀ ರಾಜ್ಯದಲ್ಲಿದ್ದರೆ ಅದು ನಮ್ಮ ಕುಶನಗರ ತಾಲೂಕು, ಕಾವೇರಿ ತಾಲೂಕು ಮಾತ್ರ. ಪಡೆಯುತ್ತೇವೆ ಪಡೆಯುತ್ತೇವೆ ಅನ್ನೋದು ನಮ್ಮ ಘೋಷಣೆ ಇತ್ತು. ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದರೆ ಹಿಂದ್ಗಡೆ ಒಂದು ರಹಸ್ಯ ಇರಲಿಲ್ವಾ? ಅಲ್ಲ, ಅಲ್ಲಿ ಒಂದಿತ್ತು ಏನಂತ ಹೇಳಿದ್ರೆ, ಅದಕ್ಕೊಂದು ತುಂಬ ಪೂರ್ವ ದೊಡ್ಡ ಇತಿಹಾಸ. ಸಣ್ಣದಾಗಿ ಹೇಳ್ಬಿಡ್ತೇನೆ. ದೇವೇಗೌಡರವರು ಮೈಸೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳುವಂಥ ಆ ಚಿಂತನೆಯನ್ನು ಇಟ್ಕೊಂಡು ಎಲ್ಲಲ್ಲಿ ಸಹ ಕ್ಷೇತ್ರ ಇದನ್ನು ಘೋಷಣೆ ಮಾಡಿದರು. ಅಲ್ಲ, ಅದು ಅಲ್ಲಿ ವಿ ಪಿ ಶಶಿಧರ್ ಅವರ ಪಾತ್ರ ಏನು? ಅಲ್ಲ, ಅಲ್ಲಿ ಹೋರಾಟವನ್ನು ಜಾರಿಯಲ್ಲಿಟ್ಟಿದ್ವಿ ನಾವು. ಹೋರಾಟ ಯಾವುದೇ ಸರ್ಕಾರಗಳು ಬಂದರೂ ಹೋರಾಟದಿಂದ ಹಿಂದೆ ಸರಿದಿರಲಿಲ್ಲ. ಬಂದ್ಗಳು ನಡೀತಾ ಇದ್ವು, ಸತತವಾದ ಬಂದ್ಗಳದು. ಇಲ್ಲಿ ಜನ ಏಕವ್ಯಕ್ತಿಯಂತೆ ಆ ಬಂದ್ಗೆ ಸಹಕಾರ ನೀಡ್ತಾಯಿದ್ರು. ಯಾವುದೇ ಬಂದ್ಗಳು ವಿಫಲ ಆಗಲಿಲ್ಲ. ಸಾರಾಸಗಟಾಗಿ 100% ಬಂದ್ಗಳಾಗಿ ಹಾಗೂ ಅಗತ್ಯತೆ ಬಗ್ಗೆ ಪ್ರತಿ ಸರ್ಕಾರಕ್ಕೂ ಮನಗಾಣಿಸ್ತಾ ಇದ್ರು. 2016-17 ಸಾಲಿನಲ್ಲಿ ಸಿದ್ದರಾಮಯ್ಯನವರು, 2012 ಸಾಲಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಒಂದು ಪಟ್ಟಿ ಬಿಡುಗಡೆ ಮಾಡ್ತಾರೆ. 42 ತಾಲೂಕಿನ ನಮ್ಮದು ಸೇರೋದಿಲ್ಲ, BJP ಸರ್ಕಾರ ಇದೆ, ಇಲ್ಲಿ ಶಾಸಕರು ಇವರಿದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದರು, ಅವ್ರ ಜವಾಬ್ದಾರಿ ಆಯಿತು, ಸೇರಿಸಲಿಲ್ಲ ಅಂತೇಳಿ ಆಗಲೂ ಕೂಡ ಬಂದ್ ಕರೆ ಮಾಡಿದ್ವಿ. ಆ ಬಂದ್ಗೆ BJP ವಿರೋಧ ಮಾಡಿದ್ರು. ನಮ್ಮವರು ಕೆಲವು ಸಂದರ್ಭದಲ್ಲಿ ವಿರೋಧ ಮಾಡಿದ್ರು. ಬೇರೆ ಬೇರೆ ಕಾಲಕ್ಕೆ ಕೆಲವರು ಅವ್ರವ್ರ ಹಿತಾಸಕ್ತಿಗಳಿಗೆ ವಿರೋಧ ಮಾಡಿದ್ರು. ನಾನು ವಿರೋಧಕ್ಕೆ ಯಾವುದೇ ಕಾರಣಕ್ಕೂ ಬಗ್ಲಿಲ್ಲ. ಅದು ಪಕ್ಷಾತೀತ ನೆಲೆಗಟ್ಟಿನಲ್ಲೇ ನಡೀತಾ ಇತ್ತು. ಯಾವ ಪಕ್ಷಕ್ಕೂ ಧಿಕ್ಕಾರಕ್ಕೆ ಹೋಗೋದಾಗಲಿ, ಯಾವ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗೋದಾಗಲಿ ಆ ಧಿಕ್ಕಾರದ ಘೋಷಣೆ ಮೊಳಗಲಿಲ್ಲ ನಮ್ಮದು. ಸೊ ಕ್ರಾಂತಿಯ ಕಹಳೆ ಮೊಳಗಿತ್ತು, ಸ್ಫೂರ್ತಿದಾಯಕ ಘೋಷಣೆಗಳಾಗ್ತಿದ್ದು, ವಿರಾಮವಿಲ್ಲದ ಹೋರಾಟ, ಪಡೆದೇ ತೀರುವ ಹೋರಾಟ ಅಂಥೇಳಿ ಅದೊಂದು ಆ ರೀತಿಯ ಹೋರಾಟಗಳನ್ನ ನಾವು ಸುದೀರ್ಘ ಅವಧಿಗೆ ಮಾಡಿದ್ವಿ. 2016-17 ಸಾಲಿನಲ್ಲಿ 18 ಚುನಾವಣೆ ಮುಂಚೆ ಸಿದ್ದರಾಮಯ್ಯನವರು 42 ತಾಲೂಕು, 48 ತಾಲೂಕು, ಆಮೇಲೆ 50 ತಾಲೂಕಿಗೆ ಸೀಮಿತಗೊಳಿಸಿದರು. ಸೊ 50 ತಾಲೂಕಿನ ಸೀಮಿತ ಅಲ್ಲ, 50ನೇ ತಾಲೂಕು ನಮ್ದು ಆಗಬೇಕು ಅಂತೇಳಿ ಹಿಂದೆಂದೂ ಕಂಡು ಕೇಳಿರೋದಂಥ ಒಂದು ಹೋರಾಟವನ್ನು ರೂಪಿಸಿದ್ವಿ. ಅದು 3 ಹಂತದ ಹೋರಾಟ. ಭಾಳ 2000ರಲ್ಲೂ ಕೂಡ ನಾವು ರ್ಯಾಲಿ ನಡೆಸಿದ್ವಿ. ಇದೇ ರೀತಿ ರ್ಯಾಲಿ ನಡೆಸಿದ್ವಿ 2000. ಪುನಃ ನಮ್ಮದು 2016-17 ಕೂಡ ಒಂದು ದೊಡ್ಡ ಸುದೀರ್ಘ ಹೋರಾಟ, ರ್ಯಾಲಿ, ಬಂದ್, ಈ ವ್ಯಾಪ್ತಿಯ ಬಂದ್ ಆಯಿತು. ಚಟ್ಟಳ್ಳಿಯ ಒಂದು ಅಂಗಡಿಯನ್ನು ಹೊರತುಪಡಿಸಿದ್ರೆ ನಮ್ಮ ಇಡೀ ಸಮಗ್ರ ಕಾವೇರಿ ತಾಲೂಕು, ನಾವು ಗುರುತಿಸಲ್ಪಟ್ಟ ತಾಲೂಕು ಏನಿತ್ತು ಎಲ್ಲವೂ ಕೂಡ ಬಂದ್ ಒಳಪಟ್ಟಿತ್ತು. ಅಲ್ಲಿ ಬಲಂಡಮಣಿ, ಕಾರ್ಯಪಾವರಮ ಒಂದು ಅಂಗಡಿಯನ್ನು ಹೊರತುಪಡಿಸಿದ್ರೆ ಇಡೀ ಜಿಲ್ಲೆ ಬಂದ್ಗೊಳಗಾಗಿತ್ತು ಅಂತ ಹೇಳಿದ್ರೆ ಜನರ ಸಹಮತ ಹೇಗಿತ್ತು, ಜನರ ಬೆಂಬಲ ಹೇಗಿತ್ತು ಅನ್ನೋದ್ರ ದ್ಯೋತಕ್ಕಾಗಿತ್ತು. ಅದು ರ್ಯಾಲಿ ಕೂಡ ಇನ್ನೆಂದು ಕುಶನಗರ ಕಂಡು ಕೇಳಿರೋದ ಬಹಳ ಬೃಹತ್ ರೂಪದ ರ್ಯಾಲಿಯನ್ನು ಕೂಡ ಕಂಡ್ವಿ ಅದನ್ನು. ಮತ್ತು ಅಮರನಾಥ ಉಪವಾಸ ಸತ್ಯಾಗ್ರಹಗಳು 3 ಹಂತದಲ್ಲಿ ಸುದೀರ್ಘ ಅವಧಿ ಹೋರಾಟಗಳು ನಡೀತು. ಆ ಅವಧಿಯಲ್ಲಿ ನಾವು ಸಿದ್ದರಾಮಯ್ಯವ್ರಿಗೆ ಮನವರಿಕೆ ಮಾಡಿಕೊಟ್ವಿ. ಕುಶಾಲನಗರ ತಾಲೂಕಾಗಬಲ್ಲ ಎಲ್ಲ ಅರ್ಹತೆ ಇದೆ, ಲಕ್ಷಣಗಳಿದೆ, ಅವಶ್ಯಕವಾಗಿ ಕೊಡಬೇಕಂತ ಪೂರಕ ವ್ಯವಸ್ಥೆಗಳು ಈಗಾಗಲೇ ಅಸ್ತಿತ್ವದಲ್ಲಿದೆ. ಸೊ ಹಾಗಾಗಿ ತಾಲೂಕಾಗುವಂಥ ಅರ್ಹತೆ ಯಾವುದಾದ್ರು ಈ ನಮ್ಮ ರಾಜ್ಯದಲ್ಲಿದ್ದರೆ ಅದು ಕುಶಾಲನಗರ ತಾಲೂಕು ಅಂತೇಳಿ ಹೇಳಿದ್ವಿ. ಈ ಸಂದರ್ಭದಲ್ಲಿ ಏನಾಯಿತು, ತಾಲೂಕಿನ ಬೇಡಿಕೆ ಇಲ್ಲದ, ತಾಲೂಕಿಗೆ ಅರ್ಹತೆ ಹೊಂದಿರೋದ ಅನೇಕ ತಾಲೂಕುಗಳನ್ನು ಗುರುತಿಸಿದ್ರು. ಆದರೂ ನಮ್ಮ ತಾಲೂಕನ್ನು ಪರಿಗಣಿಸಲಿಲ್ಲ. ಇಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇತ್ತು. ಇಲ್ಲಿ ನಮ್ಮವರು ಅಂತ ಯಾರು ಅನ್ನಿಸ್ಕೊಂಡಿದ್ದಾರೆ, ನಮ್ಮಿಂದ ಮತ ಪಡೆದವರು ಯಾರಿದ್ದಾರೆ, ಆ ಇಚ್ಛಾಶಕ್ತಿಯ ಪ್ರದರ್ಶನ ಮಾಡಲಿಲ್ಲ. ಸೊ ಇದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ ನಮ್ಮ ಸಾಲಿಗ್ರಾಮದ ಜನರಿಗೆ ತಾಲೂಕಿನ ಬೇಡಿಕೆ ಸಲ್ಲಿಸೇ ಇಲ್ಲ. ತಾಲೂಕು ನಮ್ದು ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ, ಹಿಂಜರಿದಿದ್ದಾರೆ. ಒಂದು ಅರ್ಜಿ ಕೂಡ ಗುಜರಾಯಿಸಿಲ್ಲ. ತಾಲೂಕು ಆಯಿತು ಅಂಥೇಳಿ ಮಾನ್ಯ ದಿನ ಘೋಷಣೆ ಆದಾಗಲೇ ಆ ಮಂದಿಗೆ ಗೊತ್ತಾಗಿದ್ದು ಸಾರಾಮಹೇಶ್ವರ ಇಚ್ಛಾಶಕ್ತಿ. ಅಂದರೆ ರಾಜಕಾರಣದ ಇಚ್ಛಾಶಕ್ತಿ ಇಲ್ದಿದ್ರೆ, ತಾಲೂಕಿನ ಬೇಡಿಕೆ ಇಲ್ದಿದ್ರೂ, ಊಹೆ ಪರಿಕಲ್ಪನೆ ಇಲ್ದಿರೂ ಕೂಡ ತಾಲೂಕು ಆಗುತ್ತೆ. ಸೊ ಆ ರೀತಿ ಸಾಲಿಗ್ರಾಮ ತಾಲೂಕಾಯಿತು. ಅಲ್ಲಿಂದ ನಮ್ಮ ಆರೋಹಳ್ಳಿ ತಾಲೂಕಾಯಿತು ರಾಮನಗರದಲ್ಲಿ. ಹಾಗೆ ಸಾಲೆಗಾಮ ಅಂತೇಳ್ಬಿಟ್ಟು ಮತ್ತೊಂದು ಶಾಂತಿಗ್ರಾಮ ಅಂಥೇಳಿ
ಹಾಸನದಲ್ಲಿ ಒಂದಾಯಿತು. ಇದೆಲ್ಲವೂ ರಾಜಕೀಯ ಇಚ್ಛಾಶಕ್ತಿಯಿಂದ ಆಗಿದ್ದು. ಅಲ್ಲಿನ ಸಾಲಿಗ್ರಾಮ ಅಂತಂತೂ ಯಾರಿಗೂ ಗೊತ್ತೇ ಇರಲಿಲ್ಲ, ಆ ಜನರಿಗೆ ಗೊತ್ತಿಲ್ಲ, ಜನರಿಗೆ ಬೇಡಿಕೆನೂ ಇಟ್ಟಿಲ್ಲ, ಜನರಿಗೂ ಏನೂ ಗೊತ್ತಿಲ್ಲ. ಹಾಗಾಗಿ ಇದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಅಲ್ಲಿಂದ ಆಯ್ಕೆಗೊಂಡಂಥ ರಾಜಕೀಯ ಇಚ್ಛಾಶಕ್ತಿ ಅವ್ರು ಯಾರಿದೆ ಅವ್ರಿಗಾಗ್ತದೆ. ಇದನ್ನು ಜಗದೀಶ್ ಶೆಟ್ಟರ್ ಅವರ ಪಟ್ಟಿಯಲ್ಲಿ ಸೇರಿಸುವ ಇಚ್ಛಾಶಕ್ತಿಯನ್ನು ಅಪೋಚರಂಜನ್ ಅವತ್ತು ಪ್ರದರ್ಶನ ಮಾಡಿದರೆ ತಾಲೂಕು ಆಗ್ತಿತ್ತು. ಆದರೆ ತಾಲೂಕನ್ನು ಘೋಷಣೆ ಮಾಡಿದ್ದ ಈ ಮುಂದಿನ ಸರ್ಕಾರ ಅದನ್ನು ರದ್ದು ಮಾಡ್ತು, ಯಾರು ಸಿದ್ದರಾಮಯ್ಯ ಸರ್ಕಾರ ರದ್ದು ಮಾಡ್ತು. ಆದರೆ ಆ ಇಚ್ಛಾಶಕ್ತಿ ಪ್ರದರ್ಶನ ಕಾಣಲಿಲ್ಲ ಅನ್ನೋದು ಇದು ಸಂಕೇತ. ಅದು ಆದರೆ ತಾವು ಹೇಳಿದಾಗ 2017 ನಾವು ಹೋರಾಟವನ್ನು ಜಾರಿಗಿಟ್ವಿ, ನಿಯೋಗಗಳು ಸತತವಾಗಿ ಹೋಗ್ತಾ ಇದ್ವಿ, ಕುಮಾರಸ್ವಾಮಿಯವರು ಕೂಡ ಮನವರಿಕೆ ಮಾಡಿಕೊಟ್ವಿ. ಆಗ ಸಮ್ಮಿಶ್ರ ಸರ್ಕಾರ ಅವಧಿ ಇತ್ತು, ದೇಶಪಾಂಡೆ ಕಂದಾಯ ಸಚಿವರಾಗಿದ್ದರು, ಉಪಮುಖ್ಯಮಂತ್ರಿ ನಮ್ಮ ಇವರಿದ್ದರು. ಸೊ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಭೇಟಿ ಮಾಡಿದ್ವಿ. ನಮ್ಮ ಇವರು ಕೂಡ ಬಹಳ ಶಕ್ತಿಶಾಲಿಯಾಗಿದ್ದರು, ನಮ್ಮ ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಇವರೆಲ್ಲರನ್ನೂ ಭೇಟಿ ಮಾಡಿ ಅವ್ರಿಗೆ ನಮ್ಮ ಮನವರಿಕೆ ಮಾಡಿಕೊಟ್ವಿ. ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಆಗಬೇಕಾದ್ರೆ ಸಮ್ಮಿಶ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರುಗಳು ಕೂಡ ಬೇಕಾಗಿತ್ತು. ಸೊ ತಾವು ಹೇಳೋದಕ್ಕೆ ದೇವೇಗೌಡರಲ್ಲಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ನಮಗೆ ಪೊನ್ನಂಪೇಟೆ ಮತ್ತು ಕುಶಾಲನಗರ ಆಯಿತು ಅಂತೇಳಿ ಒಂದು ಸಾಮಾನ್ಯ ಒಂದು ಅನಿಸಿಕೆ ಬರ್ತಿದೆ. ಆದರೆ ಸಾಲಿಗ್ರಾಮ ಈ ವ್ಯಾಪ್ತಿಗೆ ಬರ್ತಿರ್ಲಿಲ್ಲ, ಕೇರ್ನಗರ ಈ ವ್ಯಾಪ್ತಿಗೆ ಬರ್ತಿರ್ಲಿಲ್ಲ. ಅಲ್ಲ ಸಾಲಿಗ್ರಾಮ ಮಂಡ್ಯ ತಾಲೂಕು ಇರಲಿಲ್ಲ. ಸಾಲಿಗ್ರಾಮ ಹೆಸರು ಕೂಡ ಅದು ರಾಜಕೀಯ ಇಚ್ಛಾಶಕ್ತಿ, ಸಾರಾ ಮಹೇಶ್ ಅವರು ರಾಜಕೀಯ ಇಚ್ಛಾಶಕ್ತಿ ಮಾತ್ರ ಸಾಲಿಗ್ರಾಮ ಸೇರ್ಕೊಂಡ್ಬಿಟ್ರೆ. ಅಲ್ಲ ನಾನು ಹೇಳಿದ್ದು ಇದು ಆದಷ್ಟು ಶೀಘ್ರ ಆಗ್ಲಿಕ್ಕೆ ದೇವೇಗೌಡರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳುವಂತ ಅನುಕೂಲಕರ ಆಗಲಿ ಅನ್ನೋ ಮನಸ್ಥಿತಿಯಲ್ಲಿ. ಅರೆ ಆ ಸೌಲಭ್ಯಗಳು ಇವತ್ತು ಬಂತ. ಅಲ್ಲಿ ಇನ್ನೊಂದು ಮಾತು ಸೇರಿಸ್ತೀನಿ. ನೀವು 2006ರಲ್ಲಿ ಒಂದು ಘಟನೆ ನಡೀತು. ಈ ಕುಲ್ದೀಪ್ ಸಿಂಗ್ ಆಯೋಗ ಎಲ್ಲ ಜಾರಿಗೆ ಬಂದ ನಂತರ ಯಾವ ತಾಲೂಕು ವಿಭಾಗಗಳನ್ನು ಮಾಡಲಿಲ್ಲ. ಸೊ ಆವಾಗ ಕುಮಾರಸ್ವಾಮಿ 2 ಜಿಲ್ಲೆಯನ್ನು ಮಾಡಿದ್ರು, ಬೆಂಗಳೂರು ರಾಮನಗರವನ್ನು ಮತ್ತು ಚಿಕ್ಕಬಳ್ಳಾಪುರವನ್ನು 2006ರಲ್ಲಿ. ಅಷ್ಟರಲ್ಲಿ ಕುಲ್ದೀಪ್ ಸಿಂಗ್ ಆಯೋಗ ವರದಿ ಸಲ್ಲಿಸಿದ ಮೇಲೆ ಮಾತ್ರ ಕ್ಷೇತ್ರಗಳ ಪುನರ್ವಿಂಗಡಣೆ, ತಾಲೂಕು ಪುನರ್ವಿಂಗಡಣೆ ಅಂತೇಳಿ ದೇಶದಾದ್ಯಂತ ನಿಲುವಿತ್ತು. 2001-2ವರೆಗೆ ಜಾರಿಯಲ್ಲಿದ್ದ ನಮ್ಮ ಹೋರಾಟ ಅಲ್ಲಿ ಸ್ಥಗಿತ ಆಯಿತು. ಕುಲ್ದೀಪ್ ಸಿಂಗ್ ಆಯೋಗದ ವರದಿ ಬರೋವರೆಗೂ ತಾಲೂಕಿಲ್ಲ ಅಂತೇಳಿ. ಆಗ ಮತ್ತೆ ಹೋರಾಟ ಮಾಡಿದ್ವಿ 2006-7ರಲ್ಲಿ. ಮತ್ತೆ ಹೋರಾಟಗಳು, ಮನವಿ ಪತ್ರಗಳು ಬಂದು ತಮಗೆ ಗೊತ್ತಿರಬೇಕು 27 ತಾಲೂಕುಗಳನ್ನು ಕುಮಾರಸ್ವಾಮಿ ಸರ್ಕಾರ ಘೋಷಣೆ ಮಾಡಿದಾಗ ಆ 27ನೇ ತಾಲೂಕಲ್ಲಿ ಕುಶಾಲನಗರ ತಾಲೂಕಿತ್ತು. ಆಗ ದೇವೇಗೌಡರು ಸ್ಪರ್ಧೆ ಮಾಡ್ತಿರ್ಲಿಲ್ಲ. ಆಗ ಕುಮಾರಸ್ವಾಮಿ ಬಹಳ ಜನಪ್ರಿಯ ತುಟ್ಟ ತುದಿಯಲ್ಲಿದ್ದರು. ಈ ತಾಲೂಕಿನಿಂದ ಅವ್ರಿಗೇನು ಪ್ರಯೋಜನಕಾರಿ ಆಗಬೇಕಾಗಿರಲಿಲ್ಲ. ಹಾಗಾಗಿ 27ನೇ ತಾಲೂಕು ಕೂಡ ಅಲ್ಲಿತ್ತು. ಮತ್ತೆ ಗೊಂದಲಗಳಾದವು, ಮತ್ತೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬೇಡಿಕೆಗಳು ಬಂತು. ಇಡೀ ತಾಲೂಕನ್ನು ಸ್ಥಗಿತ ಮಾಡಿ ಮತ್ತೊಂದು ಆಯೋಗವನ್ನು ರಚನೆ ಮಾಡಿದ್ರು ಅವರು. ಆ ರಚನೆಯಲ್ಲಿ ಮತ್ತೊಂದಷ್ಟು ತಾಲೂಕುಗಳ ಶಿಫಾರಸುಗಳಾದವು. ಇದು ತುಂಬ ಪ್ರಕ್ರಿಯೆಗಳಾದವು. 2006ರಲ್ಲಿ ಕುಮಾರಸ್ವಾಮಿ ಮಾಡಿದಾಗ ಇಲ್ಲಿ ಸ್ಪರ್ಧೆ ಮಾಡುವ ಇರಾದೆ ಇರಲಿಲ್ಲ. ಅಂದರೆ ಆಗಲೇ ಗೊತ್ತಿತ್ತು. ಮತ್ತು ನಾನು JDSನ ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ಕುಮಾರಸ್ವಾಮಿ ಬಂದಾಗಲೆಲ್ಲ ಪ್ರತಿ ಬಾರಿಯೂ ಕೂಡ ನೀವು ಅವಕಾಶ ಸಿಕ್ಕಿದಾಗ ಇದು ತಾಲೂಕು ಮಾಡಬೇಕು ಅಂತ ಹೇಳಿದ್ವಿ. 2012ರಲ್ಲಿ ಇಲ್ಲಿ 2013ರಲ್ಲಿ ಕುಶಾಲನಗರದಲ್ಲಿ ಬಹಳ ಬೃಹತ್ ರ್ಯಾಲಿ ಮಾಡಿದ್ವಿ, ಕಾಸ್ಟ್ ಸ್ಟ್ಯಾಂಡಲ್ಲಿ ಮಾಡಿದ್ವಿ. ನಾನು ಜಿಲ್ಲಾ ಅಧ್ಯಕ್ಷನಾಗಿ ಮೊದಲ ಬೇಡಿಕೆ ಅವ್ರಿಗಿಟ್ಟಿದ್ದೆ, ನೀವು ಮುಖ್ಯಮಂತ್ರಿ ಆದರೆ ಕುಶಾಲನಗರನ ತಾಲೂಕು ಮಾಡಬೇಕು ಅಂತೇಳಿ. ಅವ್ರ ಗಮನದಲ್ಲಿತ್ತು ಅದು. ಹಾಗೆ ಕುಶಾಲನಗರ ತಾಲೂಕು ಮಾಡುವಂಥ ಅವ್ರ ಗಮನದಲ್ಲಿ ಏನಿತ್ತು ಅದು ನಿರಂತರವಾಗಿ ಅವರ ಗಮನದಲ್ಲಿ ಇದ್ದೇ ಇತ್ತು. ಅದನ್ನು ಮನವಿ ಮಾಡ್ತಾನೇ ಇದ್ವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಕೂಡ ಅದು ಪ್ರಕಟ ಆಯಿತು. ಆದರೆ ಆ ಸೌಲಭ್ಯಗಳು ಸಿಗಲಿಲ್ಲ ಅಂತ ಅನಿಸಿಲ್ವಾ ನಿಮಗೆ? ಅಲ್ಲ, ತಾಲೂಕು ಆಗಲಿಕ್ಕೆ ಘೋಷಣೆ ಆಗಲಿಕ್ಕೂ ಮುಂಚೆ ಇಲ್ಲಿ ತಾಲೂಕು ಕೇಂದ್ರದಲ್ಲಿ ಇರಬೇಕಾದಂಥ ನಮ್ಮ AEE ಸೆಸ್ಕಾಮ್ನ AEE ಹುದ್ದೆ ಇಲ್ಲೇ ಇತ್ತು, THO ಹುದ್ದೆ ಇಲ್ಲೇ ಇತ್ತು, DSP ಇಲ್ಲೇ ಇದ್ದರು, ಸಬ್ ಟ್ರೆಜರಿ ಇಲ್ಲೇ ಇತ್ತು, ವೆಟರ್ನರಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲೇ ಇದ್ದರು. ಸೊ ಹೀಗೆ ಹಲವು ತಾಲೂಕಿನಲ್ಲಿ ಇರಬೇಕಾದಂಥ ಅನೇಕ ಹುದ್ದೆಗಳು ಆಲ್ರೆಡಿ ಇಲ್ಲಿ ಸ್ಥಾಪಿತಗೊಂಡಿತ್ತು ಇಲ್ಲಿ. ಸೊ ಇದ್ರ ಜೊತೆಯಲ್ಲಿ ನಮಗೆ ಈಗ ಹೆಚ್ಚುವರಿಯಾಗಿ ಏನು ತಹಸೀಲ್ದಾರರು ಮತ್ತು EO ಕೇಂದ್ರಗಳು ಇದೆಲ್ಲವೂ ಕೂಡ ಈಗ ಬಂದಿದೆ. ಈಗ ಪೂರ್ಣ ಪ್ರಮಾಣದಲ್ಲಿ ತಾಲೂಕು ಅಸ್ತಿತ್ವಕ್ಕೆ ಬಂದಿದೆ. ನಮಗೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕೂಡ ಪ್ರತ್ಯೇಕ ಹುದ್ದೆ ಆಗಿತ್ತು. ಇತ್ತೀಚೆಗೆ ಒಬ್ಬರು ನೇಮಕ ಆಗಿದ್ದಾರೆ, ಅಪ್ಪಣ್ಣ ಅಂತ ನೇಮಕ ಆಗಿದ್ದಾರೆ. ಸೊ ಅವ್ರ ಮೂಲಕ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಕೂಡ ಕಾರ್ಯೋನ್ಮುಖ ಆಗ್ತಿದೆ. ಈ ಬಾರಿ ತಾಲೂಕ್ ಪಂಚಾಯತಿಂದನೇ ವರ್ಕ್ ಎಕ್ಸಿಕ್ಯೂಷನ್ ಕೂಡ ಆಗ್ತಾಯಿದೆ. ಆ ಹೆಡ್ ಆಫ್ ಅಕೌಂಟ್ ಆ್ಯಂಡ್ ಲೆಕ್ಕ ಶೀರ್ಷಿಕೆಯಲ್ಲಿ ಏನು ಬರ್ತಾಯಿದೆ ಅದೆಲ್ಲವೂ ಕೂಡ ಅದರ ಅಡಿಯಲ್ಲಿ ಬರ್ತಾಯಿದೆ, ಬರಲಿಕ್ಕೆ ಆರಂಭ ಆಗ್ತಿದೆ. ಆ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದೆ. ಇದರ ಮಧ್ಯದಲ್ಲಿ ಅನೇಕ ಕೆಲವು ಹುದ್ದೆಗಳನ್ನು ಚಾರ್ಜಲ್ಲಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಗೆ ಪೂರ್ಣ ಜಾಗವನ್ನು ಕೊಡಬೇಕು, ಅದಕ್ಕೆ ಪ್ರತ್ಯೇಕವಾದ ಕಚೇರಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಆದೇಶ ಬಂದಿದೆ. ಈಗ ಅದು ಕೂಡ ಜಾಗವನ್ನು ಈಗ ತಾತ್ಕಾಲಿಕವಾಗಿ ನಾವು GMP ಶಾಲೆ ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಹಾಗೆ ಪೂರ್ಣ ಪ್ರಮಾಣದ ಗರಿಗೆದರ್ಲಿಕ್ಕೆ ಏನಿದೆ ಅದು ಮೈ ಮರ್ತಿಲ್ಲ. ನಾವು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಕೆಲಸವನ್ನು ಮಾಡ್ತಾಯಿದ್ದೀವಿ. PWD AEE ಬರಬೇಕು, RDRFನ AEE ಬರಬೇಕು, ನಮ್ಮ ಅರಣ್ಯ ಇಲಾಖೆಯ ACF ಬರಬೇಕು. ಹೀಗೆ ಕೆಲವು ಹುದ್ದೆಗಳು ಬರಲಿಕ್ಕಿದೆ. ಮತ್ತು ಅನೇಕ ನಮ್ಮ ಜಿಲ್ಲಾ ಪಂಚಾಯತ್ನ RDPRನ ಇದರಲ್ಲೇನಿದೆ, ಪಂಚಾಯತ್ ರಾಜ್ ಗ್ರಾಮೀಣ ಇದರಲ್ಲಿ ಅದರಲ್ಲಿ ಅನೇಕ ಸಹಾಯಕ ನಿರ್ದೇಶಕರ ಹುದ್ದೆಗಳಿದೆ.
ಆ ಹುದ್ದೆಗಳನ್ನ ಕೂಡ ನಾವು ತೆಗೆದುಕೊಳ್ತಿದ್ವಿ. ಈಗ ಎಲ್ಲರೂ ಕೂಡ ಚಾರ್ಜಲ್ಲಿದ್ದಾರೆ. ಈಗ ತಾಲೂಕ್ ಪಂಚಾಯತಿ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಅವರು ಚಾರ್ಜ್ ಬರ್ತಾರೆ, ಅವರೆಲ್ಲ ಸಹಜವಾಗಿ ಅವರೆಲ್ಲ ಚಾರ್ಜಲ್ಲಿದ್ದಾರೆ. ಸೊ ಇಒ ಬಂತು ಅಂತ ಹೇಳಿದಾಗ ಸಹಜವಾಗಿ RDPಯನ್ನು ಪೂರ್ಣ ಇಲಾಖೆ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂತೇಳಿ ಅರ್ಥ ಆಗುತ್ತೆ. 2 ಚುನಾವಣೆಯಲ್ಲಿ ಸೋತ್ರಿ, ಅದರಲ್ಲೂ ಭಾಳ ಹೀನಾಯ ಸೋಲು ವಿ ಪಿ ಶಶಿಧರ್ನ ಕಾಡ್ತು. ಹೌದು. ಯಾಕೆ ಹಾಗಾಯಿತು? ಸೊ ಒಂದು ಚುನಾವಣೆ ನನ್ನ ಕಾಂಗ್ರೆಸ್ಸಿಗರು ನಮ್ಮವರು, ನಾನು ಕಾಂಗ್ರೆಸ್ನ ಸಿದ್ಧಾಂತಿ, ನಾನು ವೈಚಾರಿಕವಾಗಿ ಕಾಂಗ್ರೆಸ್ನ ಬೆಂಬಲಿಸೋನು. ರಾಜೀವ್ ಗಾಂಧಿ ಸತ್ತಾಗ ನಾನು ನೈಜವಾಗಿ ಕಾಂಗ್ರೆಸ್ಸಿಗನಾದೆ. ರಾಜೀವ್ ಗಾಂಧಿ ಅಕಾಲಿಕವಾಗಿ ಸತ್ತಾಗ ಕಾಂಗ್ರೆಸ್ ಅನ್ನೋ ಪಕ್ಷ ದುರ್ಬಲ ಆದರೆ ದೇಶದ ಅಖಂಡತೆ, ಸಮಗ್ರತೆ, ಸೌಹಾರ್ದತೆ ಇದಕ್ಕೆ ಧಕ್ಕೆ ಆಗ್ತದೆ, ಇದು ದುರ್ಬಲಗೊಳ್ಳುತ್ತೆ. ಸೊ ಕಾಂಗ್ರೆಸ್ ದುರ್ಬಲಗೊಂಡ್ರೆ ನಮ್ಮ ದೇಶದ ಅಖಂಡತೆಯೂ ದುರ್ಬಲ ಆಗುತ್ತೆ, ಸಮಗ್ರತೆ ದುರ್ಬಲ ಆಗುತ್ತೆ ಮತ್ತು ಸೌಹಾರ್ದತೆಗೆ ದುರ್ಬಲ ಆಗುತ್ತೆ ಅಂಥೇಳಿ ಬಲವಾಗಿ ನಂಬಿದವನು ನಾನು. ಕಾಂಗ್ರೆಸ್ ಅನ್ನೋದು ಎಲ್ಲ ಮತವನ್ನು, ಎಲ್ಲ ಪ್ರಾಂತ್ಯವನ್ನು, ಎಲ್ಲ ಭಾಷಿಗರನ್ನು, ಎಲ್ಲ ಧರ್ಮವನ್ನು, ಎಲ್ಲ ಪ್ರಾಂತ್ಯವನ್ನು ಪ್ರತಿನಿಧಿಸುವಂಥವ್ರು. ಯಾಕಂದರೆ ಎಲ್ಲ ಭಾಗದವರು ಅದು ಪ್ರತಿನಿಧಿಸ್ತಾರೆ. ಹಾಗಾಗಿ ದೇಶದ ಸಾಂವಿಧಾನಿಕ ಆಶಯಗಳನ್ನ ಜಾರಿಗೆ ತಂದವರು ನಾವು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತಂದವರು, ಅದ್ರ ಬಗ್ಗೆ ಬದ್ಧತೆ ಇರೋರು ನಾವು. ಹಾಗೆ ಕಾಂಗ್ರೆಸ್ ಅನ್ನೋ ಪಕ್ಷ ಈ ದೇಶವನ್ನು ಆಳಬೇಕು, ಆಗ ಎಲ್ಲವೂ ಕೂಡ ಸೌಹಾರ್ದವಾಗಿರ್ತದೆ, ಸಮೃದ್ಧಿಯಾಗಿರ್ತದೆ ಅಂತೇಳೋ ಗಟ್ಟಿಯಾದ ನಂಬಿಕೆ. ಕಾಂಗ್ರೆಸ್ ಅನ್ನೋ ರಾಷ್ಟ್ರೀಯ ಪಕ್ಷ ಎಲ್ಲ ವರ್ಗವನ್ನು ಪ್ರತಿನಿಧಿಸುವಂಥ ರಾಷ್ಟ್ರೀಯ ಪಕ್ಷ ದುರ್ಬಲ ಆದರೆ ದೇಶದ ಅಖಂಡತೆ ಸಹಜವಾಗಿ ದುರ್ಬಲ ಆಗುತ್ತೆ ಅಂತೇಳಿ ಗಟ್ಟಿಯಾದ ನಂಬಿಕೆಯಲ್ಲಿ ನಾನು ನೈಜ ಕಾಂಗ್ರೆಸ್ಸಿನಾಗಿ ಕೇವಲ ಹುಡುಗಾಟಿಕೆ ರಾಜಕಾರಣ ನನ್ನನ್ನು ಒಬ್ಬ ಕಟ್ಟರ್ ರಾಜಕಾರಣಿಯಾಗಿ ಬದಲಾಯಿಸಿದ್ದು ನನ್ನ ರಾಜೀವ್ ಗಾಂಧಿಯ ದುರ್ಮರಣ. ಅದು ನಂತರ ಬೆಳ್ಳೆಪ್ಪನವ್ರ ಒಡನಾಟ ನನ್ನ ರಾಜ್ಯಕ್ಕೆ ಭಾಳ ಹಿತಕರವಾಗಿ ವಾತಾವರಣ ಇತ್ತು, ಒಂದು ಆಸಕ್ತಿ ಮೂಡಿಸ್ತು. ಅವ್ರು ಸೋತಾಗ ಮತ್ತೆ ಬೆಂಗಳೂರಿಗೆ ಹೋದೆ, ನಾನು ಪುನಃ ಅವ್ರು ಕರ್ಕೊಂಡು ಬಂದರು ನನ್ನನ್ನು. ಸೊ ಹೀಗೆ ಕಾಂಗ್ರೆಸ್ನ ಒಡನಾಟದಲ್ಲಿ ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಕಾಂಗ್ರೆಸ್ನ ಬೆಂಬಲಿಸ್ಕೊಂಡು ಬಂದವನು ನಾನು. 2000ರಲ್ಲಿ ಎಷ್ಟು ವೈಚಿತ್ರ ಘಟನೆ ನಡೀತು ಅಂದರೆ ಬಹುಶಃ ಬೇರೆ ಯಾರಿಗೂ ದೇಶದಲ್ಲಿ ಆಗಲಿಲ್ಲ. ಕಾಂಗ್ರೆಸ್ ಚಿಹ್ನೆ ನನಗೆ ಕೊಟ್ಟು ವಿತ್ಡ್ರಾ ಡೇಟ್ ಮುಗಿದು ಕೊನೆಯ ನಾಮಪತ್ರ ವಾಪಸ್ ಪಡೆಯುವ ದಿನಾಂಕವು ಆದಮೇಲೆ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ನನ್ನದಲ್ಲದ ಕಾರಣಕ್ಕಾಗಿ, ನನ್ನದಲ್ಲದ ಅಪರಾಧಕ್ಕಾಗಿ. ಸೊ ಆ ಚುನಾವಣೆಯಲ್ಲಿ ಜನರು ಗೆಲ್ಲಿಸ್ಕೊಟ್ರು ನನಗೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ, BJP, ಜನತಾದಳ 3 ಸೇರಿಸಿದ್ರು ಕೂಡ ನಾನು ಸಮಕ್ಕೆ ಬರಲಿಲ್ಲ. ಅಷ್ಟು ದೊಡ್ಡ ಮತದಲ್ಲಿ ಗೆದ್ದೆ ನಾನು ಆರಂಭದಲ್ಲಿ. ನಂತರ 2005ರಲ್ಲಿ ಕೂಡ ನಾನು ಜನತಾದಳದಲ್ಲಿ ಗೆದ್ದೆ. ನಾನು ಇದರಲ್ಲಿ ಗೆದ್ದೆ, ಹೊಸಕೋಟೆಯಲ್ಲಿ ಜನತಾದಳ ಅಭ್ಯರ್ಥಿಯಾಗಿ ಗೆದ್ದೆ. ಜನತಾದಳ ಅಭ್ಯರ್ಥಿ ಏನೂ ಇರಲಿಲ್ಲ, ಅಲ್ಲಿ ಜನತಾದಳ ಅನ್ನೋದೇ ಅಸ್ತಿತ್ವದಲ್ಲಿ ಇರಲಿಲ್ಲ. ಅಲ್ಲಿ ನಮ್ಮ ಸಂಘಟನೆಯ ಕೌಶಲ್ಯ ಮತ್ತು ಅಲ್ಲಿನ ಒಡನಾಟ ಇತ್ಯಾದಿಗಳಿಂದಾಗಿ ನಾನು ಅಲ್ಲಿ ಚುನಾವಣೆಯನ್ನು ಗೆದ್ವಿ ಅಲ್ಲಿ. ಸೊ ಆ ಸಂದರ್ಭದಲ್ಲಿ ಜನತಾದಳದ 2002ಕ್ಕೆ ನಾನು ಅನಿವಾರ್ಯವಾಗಿ ದಳಕ್ಕೆ ಹೋಗಿ ಬಂತೆ. ನಾವು ಉಚ್ಚಾಟನೆ ಆದಮೇಲೆ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳುವಂಥ ಆಸಕ್ತಿಯ ಕೈಗಳು ಕಾಂಗ್ರೆಸ್ನಲ್ಲಿ ಇರಲಿಲ್ಲ. MM ನಾಣಿ ಆಗಲಿ, T. ಜಾನ್ ಆಗಲಿ, ಆ ಸಂದರ್ಭದಲ್ಲಿ ನನ್ನ ಕಾಂಗ್ರೆಸ್ನ ಎಂಟ್ರಿಯನ್ನು ವಿರೋಧ ಮಾಡ್ತಿದ್ರು, ಬಲವಾಗಿ ವಿರೋಧ ಮಾಡ್ತಿದ್ರು. ಪಕ್ಷ ಅವರ ಹಿಡಿತಕ್ಕೆ ಬಂದಿತ್ತು. ಸೊ ನನಗೆ ಅನಿವಾರ್ಯತೆ ಇತ್ತು ಜನತಾದಳಕ್ಕೆ ಹೋಗಿ ನನ್ನನ್ನು ನಂಬಿದವ್ರನ್ನ ಒಂದಷ್ಟು ಹಿತ ಕಾಯಬೇಕಾಗಿತ್ತು. ಹಾಗಾಗಿ ಜನತಾದಳವನ್ನು ಕಟ್ಟಲಿಕ್ಕೆ ಆರಂಭ ಮಾಡಿದೆ 2002ರಿಂದ 2008. ನಾನು 2008ರಲ್ಲಿ ನನಗೆ ಟಿಕೆಟ್ ಕೊಟ್ಟಾಗ ನಾನು ಯಾರನ್ನೂ ಮೌನವಾಗಿ ನಾನು ಹಿಂದೆ ಸರಿದು ಜನತಾದಳಕ್ಕೆ ರಾಜೀನಾಮೆ ಕೊಟ್ಟೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು, ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಯಿತು. ನನ್ನ ಸ್ಥಾನಮಾನ ಅದು ಇದು ನನಗೆ ನೀಡಿದಂಥ ಆಮಿಷಗಳು ಇದೆಲ್ಲವನ್ನು ಧಿಕ್ಕರಿಸಿ ನಾನು ಮೌನವಾಗಿ ಉಳಿದುಕೊಂಡೆ. 2 ವರ್ಷ ಯಾವ ಪಾರ್ಟಿಯನ್ನು ಸೇರದೇ ಇದ್ದೆ ನಾನು. 2010ರಲ್ಲಿ ವಿಶ್ವನಾಥ್ ಸಮಕ್ಷಮದಲ್ಲಿ, ಶ್ರೀನಿವಾಸ್ ಪ್ರಸಾದ್ ಅವರ ಸಮಕ್ಷಮದಲ್ಲಿ, AK ಸುಬ್ಬಯ್ಯನವರ ಒತ್ತಾಸೆ ಮೇಲೆ ನಾನು ಪಾರ್ಟಿಯನ್ನು ಸೇರಿದೆ. ಆದರೆ ಜನತಾದಳ ಬಿಟ್ಟ ಮೇಲೆ ಆ ಜಿಲ್ಲಾ ಪಂಚಾಯತ್ ಅಧಿಕಾರ ಅವಧಿ ನನ್ನ ಕಾರಣಕ್ಕಾಗಿ ಉಳಿದಿತ್ತಲ್ಲಿ. ಕಾಂಗ್ರೆಸ್ ದೀರ್ಘಕೆ ಶಿವಣ್ಣ ಉಳ್ಕೊಂಡಿದ್ರು, ನಾನು ಬೆಂಬಲಿಸ್ಕೊಂಡು ಬಂದೆ ಅವರನ್ನು. ದೀರ್ಘಕೆ ಶಿವಣ್ಣ ಅಧ್ಯಕ್ಷರಾಗಿದ್ದ ಆ ಸಂದರ್ಭದಲ್ಲಿ ಸೇರ್ಪಡೆ ಆಗಿದೆ. ಮತ್ತು ಅಲ್ಲಿ ನಾನೊಬ್ಬ ಅಸೆಂಬ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಿದೆ. 2004 ನಾನು ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ನನಗೆ ಕೊಟ್ಟಿದ್ದು ಚುನಾವಣಾ ವೆಚ್ಚ 1,80,000. ಅವ್ರು ನಾಮಿನೇಷನ್ಸ್ ಹಾಕಿದ ದಿವಸನೇ ಅದು ಖರ್ಚಾಗೋಯ್ತು ನನಗೆ. ನನ್ನ ಬಳಿ ಹಣ ಇರಲಿಲ್ಲ, ಕೇವಲ ಬೂತ್ಗೆ 2,000 ಕೊಟ್ವಿ. ಆ ಸಂದರ್ಭದಲ್ಲಿ ಪ್ರಚಾರ ಸಾಮಗ್ರಿಗಳ ಕೊರತೆ ಆಯಿತು ನನಗೆ. ನನ್ನ ಕಾರ್ಯಕರ್ತರು ಪ್ರಚಾರದ ಸಾಮಗ್ರಿಗಳು ಕೊಡಿ ಸರ್ ಸಾಕು ಅಂತ ಕೇಳ್ತಿದ್ರು. ನಾನು ಬಾವುಟವನ್ನು ಮುದ್ರಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಸ್ಥಳೀಯವಾಗಿ, ಯಾಕಂದರೆ ಆ ಚಿಹ್ನೆಯನ್ನು ಪ್ರಿಂಟ್ ಮಾಡಬೇಕಾದ್ರೆ ಡಿಜಿಟಲ್ ಪ್ರಿಂಟಿಂಗ್ ಆಗಬೇಕಾಗಿತ್ತು. ಕೈ ಚಿಹ್ನೆಯನ್ನು, ತಾವರೆ ಚಿಹ್ನೆಯನ್ನು ಪ್ರಿಂಟಲ್ಲಿ ಮಾಡ್ಬೋದು, ಅದನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಬಟ್ಟೆ ಹೊಲಿಸ್ಬೋದು, ಆ ಚಿಹ್ನೆ ಮಾಡಲಿಕ್ಕೆ ಇಲ್ಲಿ ಸ್ಥಳೀಯವಾಗಿ ಅವಕಾಶ ಇರಲಿಲ್ಲ. ಬಂಟಿಂಗ್ಸ್ಗಳ ಭರಾಟೆ ಇತ್ತು, ಅದು ಕೂಡ ಪೂರೈಕೆ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅದೇ ಕೊನೆ ಚುನಾವಣೆ. ಅವತ್ತು ಜನತಾ ಪಕ್ಷದ ಇವರು ಅಜಯ್ ಗುಂಡ್ರಾವ್ ಬಂದು ಸ್ಪರ್ಧೆ ಮಾಡಿದ್ರು. ಅವರು ಪುಷ್ಪಗಿರಿ ಬೆಟ್ಟದಿಂದ ಹಿಡಿದು ಕಣಿವೆಯಿಂದ ಹಿಡಿದು ಎಲ್ಲವೂ ಪ್ರಚಾರದ ಸಾಮಗ್ರಿಗಳಿದ್ದರು. ಸೊ ಪಾರ್ಟಿಯ ಭರಾಟೆ ಹೇಗಿದೆ ಅಂತ ಹೇಳೋದು ದ್ಯೋತಕವಾಗಿ ಆ ಪ್ರಚಾರದ ಸಾಮಗ್ರಿ ಮೇಲೆ ನಿರ್ಧಾರ ಆಗ್ತಿತ್ತು, ಪಾರ್ಟಿಯ ಟ್ರೆಂಡ್ ಹೇಗಿದೆ ಅಂತೇಳಿ. ನಾನು ನಾಮಿನೇಷನ್ಸ್ ಮಾಡಬೇಕಾದ್ರೆ ಕಾಂಗ್ರೆಸ್ಸಲ್ಲೂ ಅಷ್ಟು ಜನ ಸೇರಲಿಲ್ಲ,
ಬಿ ಜೆ ಪಿಲೂ ಅಷ್ಟು ಜನ ಸೇರಲಿಲ್ಲ. ನಿಬ್ಬೆರಗಾಗುವಂಥ ಸಂಘಟನೆಯ ಶಕ್ತಿಯನ್ನು ಪ್ರದರ್ಶನ ಮಾಡಿದೆ ಇವತ್ತು. ಎಲ್ಲ ರಾಜಕೀಯ ಪಕ್ಷಗಳು ಮತಗಳು ಪ್ರತಿನಿತ್ಯ 1,000 ಹೆಚ್ಚುವರಿ ಆಯ್ತಾ ಬಂದರೆ ಅಲ್ಲಿ ಸ್ಪೀಚ್ ಮಾಡಲಿಕ್ಕೆ ನಾನು ಒಬ್ಬನೇ ಇದ್ದಿದ್ದು. ಆಗ 179 ಬೂತ್ಗಳು ನಾನು ಒಬ್ಬನಿಗೆ ಗೊತ್ತಿದ್ದಿದ್ದು. ಏನೇ ಪ್ರವಾಸ ಮಾಡಬೇಕಾದ್ರೂ ಕೊಡಬೇಕಾಗಿದ್ದು. ಎರಡನೇ ನಾಯಕತ್ವ ಸೃಷ್ಟಿ ಆಗಿರಲಿಲ್ಲ. ನಾನು ಚುನಾವಣೆ 2004 ಘೋಷಣೆ ಆಯಿತು. 2002 ಸೇರಿದೆ. ಸಂಘಟನೆ ಆಗ ಪಕ್ಷದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇರಲಿಲ್ಲ, ಒಬ್ಬ VSSN ಡೈರೆಕ್ಟ್ರು ಕೂಡ ಇರಲಿಲ್ಲ. ಇದು ಬಂದವರೆಲ್ಲ ಕೂಡ ಬೇರೆ ಪಾರ್ಟಿ ಮಾಡ್ಕೊಂಡಿದ್ರು. ಆಗಿದ್ದಂಥ ಚಿನ್ನಪ್ಪ ಅವರು ಇವರೆಲ್ಲ ಬೇರೆ ಪಕ್ಷ ABVP ಅಂತೇಳಿ ಗುರುತಿಸ್ಕೊಂಡಿದ್ರು. ಅಲ್ಲ, ಅಖಿಲ ಭಾರತೀಯ ಜನತಾ ದಳ ಅಂತೇಳಿ ABJD ಅಂತ ಇನ್ನೊಂದು ಒಂದು ಪಾರ್ಟಿಯನ್ನು ಮಾಡ್ಕೊಂಡಿದ್ರು. MC ನಾರಾಯಣವರು ಕೂಡ ಆ ಕಡೆಯೇ ಇದ್ದರು. ಸೊ GV ಜನವರು ಕಾಂಗ್ರೆಸ್ನಲ್ಲಿದ್ದರು. ಈ ಪಾರ್ಟಿ ಕಟ್ಪಟ್ಬೇಕಾದ್ರೆ ಪರಿಪಾಡಲ್ಪಟ್ಟೆ ನಾನು. ಒಬ್ಬೊಬ್ಬನೂ ಕೂಡ ಹೊಸಬ JDSಗೆ ಪ್ರತ್ಯೇಕವಾಗಿ ಗುರುತಿಸ್ಕೊಂಡಿದ್ದು. ಮತ್ತು ನನ್ನ ಜೊತೆ ಇದ್ದಂಥ ಯುವ ಕಾಂಗ್ರೆಸ್ಸಿಗರು. ಸೊ ಆ ಪಾರ್ಟಿಯನ್ನು ಯಾವ ರೀತಿ ಕಟ್ಟಿ ನಿಲ್ಲಿಸಿದ್ವಿ ಅಂತ ಹೇಳಿದ್ರೆ ಎಲ್ಲರೂ ನಿಬ್ಬೆರಗಾದರು. ಮತ್ತು ಆ ಚುನಾವಣೆ ಸಂದರ್ಭದಲ್ಲಿ ಆ ಟ್ರೆಂಡ್ ಇಲ್ಲದ ಕಾರಣಕ್ಕಾಗಿ ಹಣಕಾಸಿನ ಕೊರತೆಯಿಂದ ಪ್ರತಿನಿತ್ಯ ನಾವು 1,000 ಮತಗಳು ಕಳ್ಕೊಂಡು ಬಂದೆ ಅಲ್ಲಿ. ಸೊ 2004 ಸರಿಸುಮಾರು 10,000 ಮತಗಳನ್ನ ಪಡ್ಕೊಂಡು ಬಂದೆ. ಅಚ್ಚರಿ ಸಂಗತಿ ಏನಂದರೆ ಕೆಲವು ಬೂತ್ಗಳು ನಾನು ಪ್ರಥಮ ಸ್ಥಾನ ಬಂದೆ. ಸಿರಂಗಾಲದ 2 ಬೂತ್ಗಳಲ್ಲಿ ನಾನು ಪ್ರಥಮ ಸ್ಥಾನದಲ್ಲಿ ಬಂದೆ. ಮಾದಪ್ಪಣ್ಣದಲ್ಲಿ ಪ್ರಥಮ ಸ್ಥಾನ ಬಂದೆ. ಅನೇಕ ಬೂತ್ಗಳಲ್ಲಿ ನಾನು ಪ್ರಥಮ ಸ್ಥಾನ ಬಂದೆ. 2ನೇ ಸ್ಥಾನದಲ್ಲಿ ಕೆಲವು ಮತಗಳಲ್ಲಿ ಬಂದೆ ನಾನು. GVJ ಅಂತ GVJ, ಅಪ್ಪಚ್ಚರಂಜನ್ 3ನೇ ಸ್ಥಾನಕ್ಕೆ ಹೋಗಿದ್ರು. 2ನೇ ಸ್ಥಾನ 3ನೇ ಸ್ಥಾನಕ್ಕೆ ಹೋಗಿದ್ದರು. ಸೊ ಆಗಿದ್ದಂಥ ಜನತಾ ದಳವನ್ನು 2005ರಲ್ಲಿ ನಾನು ಹೇಗೆ ಕಟ್ಟಿದ್ವಿ ಅಂತ ಹೇಳಿದ್ರೆ BJP ಒಂದೇ ಒಂದು ಸ್ಥಾನ ಪಡೀಲಿಕ್ಕೆ ಸಾಧ್ಯ ಆಯಿತು ಜಿಲ್ಲಾ ಪಂಚಾಯತ್. ನನ್ನ ತಾಲೂಕಲ್ಲಿ ಒಂದೇ ಒಂದು ತಾಲೂಕು ಪಂಚಾಯತಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ನಾನು 3 ತಾಲೂಕು ಪಂಚಾಯತಿನ ಗೆದ್ವಿ, 2 ಜಿಲ್ಲಾ ಪಂಚಾಯತಿನ ಗೆದ್ಕೊಂಡೆ ನಾನು, ಸುಂದರಮ್ಮ ಮತ್ತು ನಾನು ಸೇರಿದಾಗೆ. ಜನತಾ ದಳವನ್ನು ಕಟ್ಟಿ ನಿಲ್ಲಿಸಿದೆ ನಾನು, ಏಕಾಂಗಿಯೇ ಕಟ್ಟಿ ನಿಲ್ಲಿಸಿದೆ. ಸೊ ಆ ರೀತಿ ಇದ್ದ ಜನತಾ ದಳವನ್ನು ಕಟ್ಟಿದವ್ರಿಗೆ ಕನಿಷ್ಠ ಒಂದು ಸೌಜನ್ಯಕ್ಕೂ ಕೂಡ ಮಾತು ಕೇಳಿದೆ. ನಮ್ಮ ಪಾರ್ಟಿಯಲ್ಲಿ ಗುರುತಿಸ್ಕೊಳ್ಳದೇ ಇರೋದಂಥ ನಾವು ಚುನಾವಣೆ ಮುಗಿಯೋಕ್ಕೂ ಮುಂಚೆ ಮೇಲೆ ಮತ್ತು ಚುನಾವಣೆ ನಂತರವೂ ಕೂಡ ಪಾರ್ಟಿಯಲ್ಲಿ ಗೋಚರಿಸಿದಂಥ ವ್ಯಕ್ತಿಗೆ ಅದೆಲ್ಲ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಆಯಿತು ಅಂತ ಆವತ್ತು ನನಗೆ ತುಂಬ ದುಃಖ ಆಯಿತು. ನಾನು ತುಂಬ ಯಾತನೆಯನ್ನು ಅನುಭವಿಸಿದೆ. VP ಶಶಿಧರ್ ಅವರ ಇಟ್ಟಂಥ ಹೆಜ್ಜೆ ಸರಿ ಇರಲಿಲ್ಲ. ಇಲ್ಲ, 2008ರಲ್ಲಿ ನನ್ನ ಇಟ್ಟಂಥ ಹೆಜ್ಜೆ ಸರಿ ಇದ್ದಿದ್ರೆ ಇವತ್ತು ಮಂತರ್ಗೌಡರ ಸ್ಥಾನದಲ್ಲಿ ನೀವು ಇರಬೇಕಿತ್ತು. ಅಲ್ಲ, 2008ರಲ್ಲಿ ನಾನು ಇನ್ನೇನು ಮಾಡಬೇಕಿತ್ತು ನನಗೆ ಗೊತ್ತಿಲ್ಲ. ಆತ್ಮಗೌರವದ ಪ್ರಶ್ನೆ ಒಂದು ಕಡೆ, ರಾಜಿ ಮಾಡ್ಕೊಳ್ಳಿಕ್ಕೆ ನನಗೆ ರಾಜಿ ಹಣದ ಆಮಿಷದ ಮೂಲಕ ಬಂತು. ಇವತ್ತು ಜೀವಂತ ಇದ್ದಾರೆ ಕೊಡ್ಲಿಪೇಟೆ ತಾಲೂಕಿನಲ್ಲಿ ಅನೇಕ ಮಂದಿ ಜೀವಂತ ಇದ್ದಾರೆ. ನಾನು ಹೆಸರು ಹೇಳಬಲ್ಲೆ. ನಾನು GV ಜನ ಬರೆದ ಪತ್ರದಲ್ಲೂ ಕೂಡ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದೆ. ನಾನು ಯಾರು ನನಗೆ ಎಷ್ಟು ಲಕ್ಷದ ಆಮಿಷ ನನ್ನ ಮುಂದೆ ತಂದರು ಅಂಥೇಳಿ. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ನಾನಿದ್ದೆ. ನಾನು ಅವತ್ತು ಆಮಿಷಕ್ಕೆ ಅವತ್ತು ಒಳಗಾಗಬೇಕು. ಆ ದಿನ ಇವತ್ತು ಕೂಡ ನನಗೆ ನೆನಪಿದೆ. ನಮ್ಮದೇ ಸ್ಟುಡಿಯೋದಲ್ಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದೆ ಕರೆದು. ಬಹುಶಃ ನೀವು ಆ ಕಣ್ಣೀರಿಟ್ಟು ಹೌದು ನಾನು ಅವತ್ತು ಇಟ್ಟ ಹೆಜ್ಜೆ ನನ್ನದು ಸರಿ ಆಗಿರಲಿಲ್ಲ ಅಂತ ಹೇಳೋದನ್ನು ಮನಪೂರ್ವಕವಾಗಿ ಒಪ್ಕೊಂಡಿದ್ರಿ. ಇಲ್ಲ, ನಿಮ್ಮ ಕನಸೇನಿತ್ತು ಆ ಕನಸು ನನಸಾಗಿಲ್ಲ. ನೀವೇನು ಕಾಂಗ್ರೆಸ್ಸನ್ನು ಬಿಟ್ಟು ನಾನು JDSಲ್ಲಿ ಏನೋ ಮಾಡ್ತೇನೆ ಅಂತ ಬಂದ್ರಿ, ತಮಗೆ ಅದು ಆಗಲಿಲ್ಲ. ಇಲ್ಲ, ಒಂದು ಪ್ರಾಮಾಣಿಕ ಒಪ್ಕೊಳ್ಬೇಕು ಅಂದರೆ ಕಾಂಗ್ರೆಸ್ JDSನಲ್ಲಿ ನನ್ನ 2008ರವರೆಗೂ ಸುಖಿಯಾಗಿದ್ದೆ. ನಾನು ಅಧಿಕಾರ ಬರದೇ ಇದ್ರೂ ನನ್ನ ಸ್ವಭಾವಕ್ಕೆ ತಕ್ಕನಾದಂಥ ಕೆಲವು ನಿರ್ಧಾರ ಸ್ವತಂತ್ರವಾಗಿ ತೆಗೆದುಕೊಳ್ಳುವಂಥ, ಹೋರಾಟ ರೂಪಿಸುವಂಥ ಅನೇಕ ಪ್ರಾಮಾಣಿಕ ಯುವಕರ ರಾಜಕೀಯದ ಮುನ್ನೆಲೆಗೆ ತರ್ಬೋದಂಥ ಅವಕಾಶಗಳು ನನಗಿತ್ತು. ಆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಅವತ್ತು ತಂದವರು ಇವತ್ತು ಅನೇಕ ಜನ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೆಲ್ಲ ಇದ್ದಾರೆ. ಹೆಜ್ಜೆ ಸರಿಯಾಗಿ ಹೋಗಿದ್ರೆ ಇವತ್ತು ಮಂತರ್ಗೌಡ ಅವರ ಸ್ಥಾನದಲ್ಲಿ VP ಶಶಿಧರ್ ಅವ್ರನ್ನ ನೋಡ್ಬೋದಿತ್ತು ಅಂತ. ಇಲ್ಲ, ಯಾಕಂದ್ರೆ ಇವತ್ತಿನ ಚುನಾವಣೆ ದೊಡ್ಡ ಬಳಗ ಇತ್ತು, ನಿಮ್ಮನ್ನೇ ಇಷ್ಟಪಡುವಂತ ತುಂಬಾ ಜನರಿತ್ತು ನಿಮ್ಮ ಹಿಂದ್ಗಡೆ, ಅದೆಲ್ಲ ಇತ್ತು. ಎಲ್ಲ ಅಂದ್ರೆ ಇಟ್ಟ ಹೆಜ್ಜೆಗಳು VP ಶಶಿಧರ್ ಅವ್ರದ್ದು. ಅಲ್ಲ, ಈಗ ನನ್ನ ಮುಂದೆ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ, ನಿಮ್ಗಳ ಮುಂದೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ನನ್ನನ್ನು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ಕೊಳ್ಳಿಕ್ಕೆ ಸಿದ್ಧರಿಲ್ದಿದ್ದ ಮೇಲೆ ಇಲ್ಲಿ ತಡೆಯುವಂಥ ಶಕ್ತಿಗಳಿದ್ದಾಗ ನನ್ನ ಮುಂದೆ ಪರ್ಯಾಯ ಮಾರ್ಗಗಳೇನಿದ್ವು? ನನ್ನನ್ನು ನಂಬಿದಂಥ ಅನೇಕ ಯುವಕರಿದ್ದರು, ಇಲ್ಲಿ ಪಕ್ಷೇತರವಾಗಿ ಗೆಲ್ಲಿಸಿದವರಿದ್ದರು. ಕಾಂಗ್ರೆಸ್ಸಿಗೆ ಬಂದ್ರಿ. ನನಗೆ 2008ರಲ್ಲಿ ಯಾವಾಗ ವಸಂತಿಗೆ ಟಿಕೆಟ್ ಕೊಟ್ಟರು, ನಾನು ಮೌನವಾಗಿ ಇಡೀ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವವನ್ನು ಕೊಟ್ಟು ಹೊರಗಡೆ ಬಂದೆ. ಕನಿಷ್ಠ ಅವತ್ತು ನನಗೆ ದೇವೇಗೌಡರು ಕರೆದು, ಶಶಿಧರ್ ಈ ಸರಿ ನೀವು ಕೋಪ್ರೇಟ್ ಮಾಡಬೇಕು, ವಸಂತಿಗೆ ಟಿಕೆಟ್ ಕೊಡ್ತೀನಿಪ್ಪ, ನೀ ಸ್ವಲ್ಪ ಮೌನ ವಹಿಸ್ಕೊ, ನಿನ್ನ ಮೇಲೆ ಪ್ರೀತಿ ಇದೆ ಅನ್ನೋ ಒಂದು ಮಾತು ಹೇಳಬೇಕಿತ್ತು. ಕುಮಾರಸ್ವಾಮಿನ ಪ್ರೀತಿಸ್ತಾ ಇದ್ವಿ ನಾವು. ಕುಮಾರಸ್ವಾಮಿ ಕರೆದು ಹೇಳಬೇಕಿತ್ತು, ಶಶಿ ಬೇಡ, ಅಲ್ಲಿಗೆ ಈ ಸರಿ ಕ್ಷೇತ್ರ ಮಡಿಕೇರಿ ಕ್ಷೇತ್ರಕ್ಕೆ ವಿಂಗಡಣೆ ಆಗಿದೆ, ಸೋಮವಾರಪೇಟೆ ಪ್ಲಸ್ ಮಡಿಕೇರಿ ಆಗಿ ಮಡಿಕೇರಿ ಅಷ್ಟರಲ್ಲಿ ಪುನರ್ ವಿಂಗಡಣೆ ಆಗಿತ್ತು. ಅಲ್ಲಿ ಸಂಘಟನೆ ಇರಲಿಲ್ಲ ನನಗೆ. ನಾನು ಈ ಭಾಗದಲ್ಲಿ ಮಾತ್ರ ಸಂಪೂರ್ಣ ಸಂಘಟನೆಗೆ ಒತ್ತು ಕೊಟ್ಟಿದ್ದೆ. ಸೊ ಗೆಲ್ಲುವುದು ಕೂಡ ಹುಡುಗಾಟಿಕೆ ಆಗಿರಲಿಲ್ಲ. ಆದರೆ ನನ್ನ ಮತಗಳನ್ನು ನಾನು ಸರಿಸುಮಾರು 40,000ಕ್ಕೆ ವಿಸ್ತರಿಸುವ ವಿಶ್ವಾಸ ಇತ್ತು. ನಾನು ಜಿಲ್ಲಾ ಪಂಚಾಯತ್ನಲ್ಲೇ ನನ್ನ ಮತಗಳನ್ನು 25,000ಕ್ಕೆ ತೆಗೆದುಕೊಂಡೋಗಿದೆ, ಸೋಮವಾರಪೇಟೆ, ಕೃಷ್ಣಾರ ಪಟ್ಟಣ ಪಂಚಾಯತಿ ಬಿಟ್ಟು.
ಸೊ ಆಗಲೇ ನನ್ನ ಮತಗಳು 30-35 ಸಾವಿರಕ್ಕೆ ನಾನು ತಂದು ನಿಲ್ಲಿಸ್ಕೊಂಡಿದ್ದೆ. ಸೊ ಗೆಲುವಿನ ಹತ್ತತ್ರಕ್ಕೆ ಬರ್ಬೋದಂತ ಇತ್ತು. ಸಂಪನ್ಮೂಲಗಳು ಬೇಕಿತ್ತು ನನಗೆ ಒದಗಿಸ್ಬೇಕಿತ್ತು ನನ್ನ ಪಕ್ಷಗಳು. ಎಲ್ಲವನ್ನೂ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೆ. ನನ್ನ ಕಾರ್ಯಕರ್ತರ ಪಡೆ ಅಷ್ಟು ಆ ರೀತಿ ಇತ್ತು. ಸ್ವಂತ ದುಡ್ಡಲ್ಲಿ ಆ ಬೂತ್ನಲ್ಲಿ ಖರ್ಚು ಮಾಡುವಂಥ ಪಡೆ ಕಟ್ಕೊಂಡಿದ್ದೆ ನಾನು. ಸೊ ಆ ರೀತಿಯಂಥ ಒಂದು ಆ ವಾತಾವರಣ ಕೌಟುಂಬಿಕ ವಾತಾವರಣ ಇತ್ತು ನನಗೆ. JDS ಅಂದರೆ ಒಂದು ಕೌಟುಂಬಿಕ ವಾತಾವರಣ ಇತ್ತು. ಒಂದು ಸಭೆ ಕರೆದ್ರೆ ಉತ್ಸಾಹದಿಂದ ಪುಳಕತೆಯಾಗಿ ಬರ್ತಿದ್ರು ಸಭೆಗೆ. ಆ ಥರದ ಒಂದು ಆತ್ಮೀಯ ವಾತಾವರಣ, ಕೌಟುಂಬಿಕ ವಾತಾವರಣ ನಾನು ಆನಂದಿಸಿದ್ದೀನಿ. ನಾನು ತುಂಬ ಸಂಘಟನೆಗಳು ಮಾಡಿದ್ದೀನಿ, ಹೋರಾಟಗಳು ಮಾಡಿದ್ದೀನಿ. ಜಿಲ್ಲಾ JDS ಅಧ್ಯಕ್ಷನೂ ಆಗಿದ್ದೀನಿ, ಈಗ ಕಾಂಗ್ರೆಸ್ನ ಅಧ್ಯಕ್ಷನೂ ಆಗಿದ್ದೀನಿ, ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷನೂ ಆಗಿದ್ದೆ. ನಾನು ರಿಯಲಿ ಎಂಜಾಯ್ ಮಾಡೋ ಸಂಘಟನೆ ಯಾವುದು ಅಂತ ಹೇಳಿದ್ರೆ ನಾನು ಸೋಮವಾರಪೇಟೆ ತಾಲೂಕಿನ JDS ಅಧ್ಯಕ್ಷನ ಏನಾಗಿದ್ದೆ ಅದು ನನ್ನ ಸಂಘಟನೆ. ಅದು ಹೋರಾಟ, ಚಳುವಳಿಗಳು, ಸಂಘಟನೆ, ಪರ್ವ, ಸಭೆಗಳು ಇದೆಲ್ಲವೂ ಕೂಡ ನಂಗೆ ತುಂಬ ಸಂತೋಷ ಕೊಡುತ್ತೆ. ಆ ಪ್ರೀತಿಸೋ ಪಡೆಯನ್ನೇ ಕಟ್ಟಿದೆ ನಾನು. ಎಷ್ಟು ವರ್ಷ ರಾಜಕೀಯದಲ್ಲಿ? ನಾನು ಈಗ 35 ವರ್ಷಗಳಾದವು. 91ರಲ್ಲಿ ರಾಜೀವ್ ಗಾಂಧಿ ನಿಧನರಾದರು, ಮೇನಲ್ಲಿ, ಮೇ 21ಕ್ಕೆ. ಇವತ್ತು ಸರಿ 35 ವರ್ಷಗಳು ಪೂರ್ಣಗೊಳಿಸ್ತೇನೆ. ಸುದೀರ್ಘ ರಾಜಕೀಯ ಅವಧಿ. ನಾನು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ಮನಸ್ಸಿಲ್ಲ ಯಾವುದೋ ಕಾರಣಕ್ಕಾಗಿ ರಾಜಕೀಯಕ್ಕೆ ಬಂದಿದ್ದಾಯಿತು ನಾನು. ಸೊ ಹೇಗೋ ರಾಜಕೀಯದಲ್ಲಿ ಮುಂದುವರೆದಿದ್ದಾಯಿತು. ಒಂದು ಕಾಲಘಟ್ಟದಲ್ಲಿ 94ರಲ್ಲಿ ಬೆಳ್ಳೆಪ್ಪನವ್ರು ಸೋತಿದ್ದ ಆಘಾತ ತಡೆಯೋಕ್ಕಾಗದೆ ನಾನು ಬೆಂಗಳೂರಿಗೆ ಹೋಗಿ ಮತ್ತೆ ಶಿರ್ಕೆ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿದೆ. ನಾನು ಬೇಸಿಕಲಿ ಇಂಜಿನಿಯರ್. ಅದು RV ಕಾಲೇಜಿನ ಪ್ರಾಡಕ್ಟ್. ಅಲ್ಲಿ ಸೇರಿದಾಗ ಪುನಃ ಬೆಳ್ಳೆಪ್ಪನವ್ರನ್ನ ಇಲ್ಲಿ 3 ಸ್ಥಾನವೂ BJP ಬಂದಾಯಿತು. ಮತ್ತೆ ಕಾಂಗ್ರೆಸ್ ಕಟ್ಟುವ ಹೊಣೆಗಾರಿಕೆಯನ್ನು ಬೆಳ್ಳೆಪ್ಪನವ್ರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ನೀಡೋದ್ರ ಮೂಲಕ ನೀಡಿದ್ರು. ಅವ್ರು ನನ್ನ ನೋಡಿಕೊಂಡು ಬಂದರು. ನೀನು ಇಲ್ಲಿ ಕೂತ್ರೆ ನನ್ನ ಕತೆ ಏನು ಮಾರಯ್ಯ, ಈ ವರ್ಡನ್ನೇ ಸೇಮ್ ವರ್ಡ್ ಹೇಳಿದ್ರು. ನನ್ನ ಕತೆ ಏನು ಮಾರಯ್ಯ, ನೀವು ಬರಬೇಕು, ನೀನಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಬೇಕು, ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ನೀನು ವಹಿಸ್ಕೋಬೇಕು ಅಂತೇಳಿ ಕರ್ಕೊಂಡು ಬಂದರು. ನಾನು ಅವರ ಒತ್ತಾಸೆ ಕಟ್ಟು ಬಿದ್ದು ಮತ್ತೆ ಬಂದೆ. ಬಹುಶಃ ಅವತ್ತು ಆಗಲಿಲ್ಲ ಅಂತೇಳಿದ್ರೆ ನನ್ನ ಬದುಕು ಹೊರಳೋಗ್ತಿತ್ತು. ಮತ್ತೊಂದು ಮಗ್ಗಲಲ್ಲಿ ಬೆಂಗಳೂರಿನಲ್ಲಿ ಬದಲಾಗಿ ಹೋಗ್ತಿತ್ತು. ಒಬ್ಬ ಬಿಲ್ಡರ್ ಆಗಿರ್ತಿದ್ದೆ, ಒಬ್ಬ ಇವರಾಗಿರ್ತಿದ್ದೆ, ಮತ್ತು ನಾನೇನೋ ಬೇರೆ ದಿಕ್ಕಿನಲ್ಲಿರ್ತಿದ್ದೆ ನಾನು. ನಂತರ ಮತ್ತೆ ರಾಜಕಾರಣಕ್ಕೆ ಅವರ ಕಾರಣಕ್ಕಾಗಿ ಬಂದಿದ್ದಾಯಿತು. 1 ವರ್ಷ ರಾಜಕಾರಣದ ವಿಮುಖನಾಗ್ಬಿಟ್ಟಿದ್ದೆ 94ರಿಂದ 95. ಹೀಗೆ ಅನೇಕ ಏರುಬೀಳುಗಳು ಏಳತ್ಗಳ ನಡೆ ಸಾಗ್ತಾ ಇದೆ. 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, 4ವರೆಯಲ್ಲಿ ಇದೆ. 25 ವರ್ಷ BJP ಆಡಳಿತದಿಂದ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬಂತು. 3 ಜನ ಸಚಿವರನ್ನ ಕಂಡಿದ್ದು, ಸುಮೋಸನ್, ಟಿಜಾನ್, MM ನಾಣಯ್ಯ. ನನಗೆ ನೆನಪಿದ್ದಾಗ ತನ್ವೀರ್ ಶೇಟ್ ಉಸ್ತುವಾರಿ ಸಚಿವರಾಗಿದ್ದರು ನಮ್ಮದು ಜಿಲ್ಲೆದು. ಇದನ್ನೆಲ್ಲ ಒಳಗೊಂಡಂತೆ ಕಾಂಗ್ರೆಸ್ ಎಲ್ಲೋ ಮೂಲೆ ಗುಂಪಾಯಿತು ಅಂತೇಳಿ ತಕ್ಷಣ ಚೇತರಿಕೆ ಆಯಿತು. ಮತ್ತು ವಿಜಯದ ಪತಾಕೆಯನ್ನು ಕೂಡ ಜಯಬೇರಿ ಬಾರಿಸ್ಬಿಡ್ತು. BJPಯ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಆ ಸ್ಥಿತಿಯಲ್ಲಿ ಕಾಂಗ್ರೆಸ್ ಒಡ್ಕೊಂಡು ಬಂತು. ಅದರ ಜೊತೆಗೆ VP ಶಶಿಧರರಿಗೆ ಗ್ಯಾರಂಟಿ ಯೋಜನೆ ತಾಲೂಕು ಅನುಷ್ಠಾನ ಸಮಿತಿಯ ಜವಾಬ್ದಾರಿಯನ್ನು ಕೊಡ್ತು. ತೃಪ್ತಿ ಕೊಡ್ತಾ? ಅಲ್ಲ, ಇಲ್ಲಿ ಅದು 2-3 ಪ್ರಶ್ನೆಗಳು ನಿಮ್ಮ ಸರಮಾಲೆ ಇದೆ. ಒಂದು, ಕಾಂಗ್ರೆಸ್ 25 ವರ್ಷಗಳಿಂದ ಅಧಿಕಾರಕ್ಕೆ ಬರಲಿಲ್ಲ ಅಂತ ಹೇಳೋದಕ್ಕೆ ಅದು ನಮ್ಮ ಸ್ವಯಂ ಕೃತ್ಯ. ಅದು ಕಾರಣ. ಹೌದು, ಅದು ಸುಮಾರು ಸಲ ಎಲ್ಲರೂ ಹೇಳಿದ್ದಾರೆ. ಅದೇ ಸ್ವಯಂ ಕೃತ್ಯ. ಅದು ವಿರಾಜಪೇಟೆ ತಾಲೂಕಿನಲ್ಲಿ ಒಮ್ಮೆ ಅರುಣಮಾಚಿನ ಸ್ಪರ್ಧೆ ಮಾಡಿದ ಕಾರಣಕ್ಕಾಗಿ ಕಾಂಗ್ರೆಸ್ ಮತಗಳ ಇಬ್ಬಾಗ ಆಯಿತು. ಭಾಳ ದೊಡ್ಡ ಮತಗಳನ್ನ ಅವರು ಬಂಡಾಯ ಹೋದ್ರು, ನಂತರ ಸ್ಪರ್ಧೆ ಮಾಡಿದ್ರು, ಚುನಾವಣೆ ಗೆದ್ರು. ಅದೆಲ್ಲ ಕಾರಣಗಳಿದ್ವು. ನಾವು ಟಿಜಾನ್ ಅವರು ಸೋತ್ರು ಅಂದ್ರೆ ಆ ಟೈಮ್ ಅದೆಲ್ಲ ನಮ್ದು ಯೋಗದಾನ ಇತ್ತು. ಯುವ ಕಾಂಗ್ರೆಸ್ನ ಬಹಳ ದೊಡ್ಡ ಕೊಡುಗೆ ಇತ್ತು. ಸೊ 2000 ನಂತರ BT ಪ್ರದೀಪ್ ಕಡಿಮೆ ಮತಗಳ ಅಂತರದಲ್ಲಿ ಸೋತರು. ನಂತರ ನಡೆದ ಚುನಾವಣೆ ಕೂಡ ಹೌದು, BT ಅದ್ಭುತ. ನಾವೆಲ್ಲ ಯುವ ಕಾಂಗ್ರೆಸ್ನ ಒಡನಾಡಿಗಳು. ನಾವೊಂದು ಗರಡಿಲಿ ಬೆಳೆದವರು. ಬಹುಶಃ ನೀವು ಇದರಲ್ಲಿದ್ರಿ, ನೀವು ಸವಿತಾ, ರಮೇಶ್ ಸುತ್ತಪ್ಪ ಎಲ್ಲ ಒಂದು ಪತ್ರಿಕೆಯಲ್ಲಿ ಇದ್ರಿ. ಆಗ ನೀವೊಂದು ಲೇಖನ ಬರೆದಿದ್ರಿ. ಬೆಳ್ಳೆಪ್ಪನ ಜಿಲ್ಲಾ ಅಧ್ಯಕ್ಷರಿದ್ದರು, ರಮೇಶ್ ಸುತ್ತಪ್ಪ ಒಂದು ಇದು ಮಾಡಿದರು. ಕೊಡಗು ಜಿಲ್ಲೆಯಲ್ಲಿ ಹಿರಿಯ ಕಾಂಗ್ರೆಸ್ಗಿನ್ನ ಯುವ ಕಾಂಗ್ರೆಸ್ ಭಾಳ ಶಕ್ತಿಯುತವಾಗಿ ಕೆಲಸ ಮಾಡ್ತಿದೆ ಅಂತ ಉಲ್ಲೇಖ ಮಾಡಿದ್ರಿ. ಅರುಣ್ ಮಾಚಿಯ, BT ಪ್ರದೀಪ್, VP ಶಶಿಧರ್ ಅವ್ರವ್ರ ತಾಲೂಕಿನಲ್ಲಿ ಪಾರ್ಟಿಗೆ ಬಹಳ ದೊಡ್ಡದಾಗಿ ಉತ್ಸಾಹ ತುಂಬೋ ಪಡೆ ಇದೆ ಅಂಥೇಳಿ. ಸೊ ಆ ರೀತಿ ಯುವ ಕಾಂಗ್ರೆಸ್ನಿಂದ ಬಂದವರು ನಾವು. ಅದರ ಕೊಡುಗೆ ಅರುಣ್ ಮಾಚಿಯನವರ ಗೆಲುವು, BT ಪ್ರದೀಪ್ನವರಿಗೆ ಪಕ್ಷದ ಟಿಕೆಟು. ಅದರಲ್ಲಿ ನತದೃಷ್ಟ ಅಂತ ಹೇಳಿದ್ರೆ ನತದೃಷ್ಟ ರಾಜಕಾರಣಿ ಅಂತ ಹೇಳಿದ್ರೆ ಅಲ್ಲಿ ಉಚ್ಚಾಟನೆ, ಇಲ್ಲಿ ಉಚ್ಚಾಟನೆ, ಅಲ್ಲಿ ಇದು ನಾನು ಹಣ್ಣುಗಾಯಿ ನೀರುಗಾಯಿ ಮಾಡಿದಂದರೆ ನನ್ನನ್ನು. ಸೊ ನಂತರ ಇದು ಕಾಂಗ್ರೆಸ್ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ. ಇಲ್ಲಿನ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅವ್ರು ಎಷ್ಟೇ ಧರ್ಮದ ಆಧಾರದ ರಾಜಕಾರಣ ಮಾಡಿದ್ರು, ಕಾಲ್ಗಟ್ಟಕ್ಕೆ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿದ್ರು, ಪಾಲೂರು ಘಟನೆ ಸೃಷ್ಟಿ ಮಾಡಿದ್ರು, ಪಾಕಿಸ್ತಾನ ಧ್ವಜದ ಘಟನೆ ಮಾಡಿದ್ರು. ಪಾಕಿಸ್ತಾನ ಧ್ವಜಾರೋಹಣ ಉಯಿಲಬ್ಬಿಸಿದ್ದು ಅಪ್ಪಚ್ಚ ರಂಜನ್ ಅಂಥವ್ರನ್ನ ಇಲ್ಲಿ MLA ಮಾಡಲಿಕ್ಕೆ ಒಂದು ಸಹಕಾರಿ ಆಯಿತು.
ಪಾಲೂರು ಘಟನೆ ಮಾಡಿದ್ದು ಕೆ ಜಿ ಬೊಪ್ಪಯ್ಯನವರು, ಆ ಘಟನೆ ಅದೊಂದು ರೀತಿ ಸಹಕಾರಿ ಆಯಿತು. ಅಂದರೆ ಧರ್ಮದ ಆಧಾರದ ಮೇಲೆ ಅಥವಾ ಮುಸ್ಲಿಂ ದ್ವೇಷದ ಆಧಾರದ ಮೇಲೆ ಇಲ್ಲಿ ಪಾರ್ಟಿ ಕಟ್ಟುವಂಥ ಪ್ರಯೋಗ ಏನು ನಡೀತು ಅದು ಅವರಿಗೆ ಕೊಂಚ ಮಟ್ಟಿಗೆ ಸಹಕಾರಿ ಆಯಿತು. ಅದು ಆದರೆ ಬಿ ಜೆ ಪಿಯನ್ನು ವೈಚಾರಿಕವಾಗಿ ಎದುರಿಸಬಲ್ಲ ಅಂತ ಅನೇಕ ನಾಯಕರುಗಳಿದ್ದರು. ಅವನ ಮುಂಚೂಣಿಗೆ ತರೋದರಲ್ಲಿ ಸರಿಯಾದ ಅರ್ಹತೆ ನಾಯಕರನ್ನು, ದಕ್ಷ ಮತ್ತು ಸಾಮರ್ಥ್ಯ ನಾಯಕರನ್ನು, ವೈಚಾರಿಕವಾಗಿ ಗಟ್ಟಿಯಾಗಿರೋ ಅವ್ರನ್ನ, ಕಾಂಗ್ರೆಸ್ನ ನೈಜವಾಗಿ ಪ್ರೀತಿಸೋರನ್ನ, ಕಾಂಗ್ರೆಸ್ ಸಿದ್ಧಾಂತನ ನೈಜವಾಗಿ ಪ್ರೀತಿಸೋರನ್ನ ಅಧಿಕಾರದ ಸಂಘಟನೆಯ ಜವಾಬ್ದಾರಿ ಕೊಡೋದ್ರಲ್ಲಿ ಎಲ್ಲವೂ ವಿಫಲ ಆಗ್ತಾ ಬಂದಿದೆ. ಅದು ವಿಫಲ ಆಗ್ತಿರೋದು ಕಾರಣಕ್ಕಾಗಿ ಅದು ಬಹುಶಃ ಅಷ್ಟು ಸುದೀರ್ಘಾವಧಿಗೆ ನಿಲ್ಲಕ್ಕೆ ಸಾಧ್ಯ ಆಯಿತು. ಈ ಜೆ ಡಿ ಎಸ್ ನಾನು ತಾಲೂಕು ಅಧ್ಯಕ್ಷನಾಗಿದ್ದ, ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ಪಕ್ಷವನ್ನು ಅದ್ಭುತವಾಗಿ ಕಟ್ಟಿದ್ವಿ ನಾವು, ತುಂಬ ಅದ್ಭುತವಾಗಿ ಕಟ್ಟಿದ್ವಿ. ಎಲ್ಲೂ ಇಲ್ಲ, ಬಹುಮತಗಳನ್ನು ಬಹಳ ಬೂತ್ಗಳಲ್ಲಿ ಪಡ್ಕೊಂಡ್ವಿ. ನಿಮಗೆ ಮಡಿಕೇರಿ ತಾಲೂಕು, ಮಡಿಕೇರಿ ನಗರದಲ್ಲೇ ನಾವು 5200 ಮತಗಳನ್ನ ಪಡ್ಕೊಂಡ್ವಿ. ಕಾಂಗ್ರೆಸ್ಸು ನಮಗಿನ್ನೂ ಒಂದು 200-300 ಮತಗಳು ಜಾಸ್ತಿ ಮಾತ್ರ ಪಡೀತು. ಬಿ ಜೆ ಪಿ ನಮಗಿನ್ನೂ 1000 ಜಾಸ್ತಿ ಪಡೀತು. ನಾವು 3 ನಾಡುಗಳಲ್ಲಿ 2 ಬೂತ್ಗಳಲ್ಲಿ ಲೀಡ್ ತೆಗೆದುಕೊಂಡಿದ್ವಿ. ಕಡಗದಾಳಲ್ಲಿ 2 ಬೂತ್ಗಳಲ್ಲಿ ಲೀಡ್ ತೆಗೆದುಕೊಂಡಿದ್ವಿ. ಎಲ್ಲಿ ಮಕ್ಕಂದೂರಲ್ಲಿ 1 ಬೂತಲ್ಲಿ ಲೀಡ್ ತೆಗೆದುಕೊಂಡು ಜೆ ಡಿ ಎಸ್ 2013ರಲ್ಲಿ. ಆ ರೀತಿ ಪಾರ್ಟಿ ಕಟ್ಟಲಿಕ್ಕೆ ನೀವು ತಪಸ್ಸಿನಂಥ ಪ್ರಯತ್ನ ಮಾಡಿದ್ರೆ ಕಾಂಗ್ರೆಸ್ನ ಕಟ್ಟಲಿಕ್ಕೆ ಸುಲಭ. ಜೆ ಡಿ ಎಸ್ ಕಟ್ಟೋದು ಹೇಗೆ ಅಂತ ಹೇಳಿದ್ರೆ ನೀವು ಉತ್ತಿ ಬಿತ್ತಿ ಬೇಲಿ ಹಾಕಿ ಸಂರಕ್ಷಣೆ ಮಾಡಬೇಕು. ಕಾಂಗ್ರೆಸ್ ಇಲ್ಲ, ಅದು ಬೆಳೆದ ಬೆಳೆ. ಅದು ಆ ಬೆಳೆದ ಬೆಳೆನ ನೀವು ಜೋಪಾನ ಮಾಡಬೇಕು, ರಕ್ಷಣೆ ಮಾಡಬೇಕು, ಕಾಯ್ದುಕೊಳ್ಬೇಕಷ್ಟೇ. ಅಷ್ಟು ಕಾಯ್ದುಕೊಳ್ಳುವಂಥ ಆಸಕ್ತಿ ಇರೋ ಕೈಗೆ ನೀವು ಸಂಘಟನೆ ಜವಾಬ್ದಾರಿನೂ ಕೊಡಬೇಕು, ಅಧಿಕಾರವನ್ನು ಕೊಡಬೇಕು ನೀವು. ಕಾಂಗ್ರೆಸ್ ಅದರಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ, ಅಲ್ಲಿ ಒಂದು ಲಾಬಿಗಳ ಕೆಲಸ ಆಗ್ತಾಯಿದೆ. ಬಹುಶಃ ಆ ಹಿನ್ನೆಲೆಯಲ್ಲಿ ದುಡುಕ್ತು. ಮತ್ತು ಈ ಬಾರಿ ಚುನಾವಣೆಗೆ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇತ್ತು. ಸಾಕು ಇವರು ಇಷ್ಟು ಸುದೀರ್ಘಾವಧಿಗೆ ಮಾಡೋದು ಒಂದಿತ್ತು. ಸರಿಯಾದ ನಾಯಕತ್ವ ಸಿಕ್ತು ನಮ್ಗೆ. ಆ ಕಡೆ ಪೊನ್ನಣ್ಣ ಸಿಕ್ಕಿದ್ರು, ಈ ಕಡೆ ಮಂತರಗೌಡರು ಸಿಕ್ಕಿದ್ರು. ಮತ್ತು ಚುನಾವಣೆಯ ಆಲೋಚನೆಯ ದೃಷ್ಟಿಕೋನ ಕೂಡ ಮತದಾರರಲ್ಲಿ ಬದಲಾಗ್ತಾ ಬಂತು. ನಾವು ಯಾರನ್ನೇ ಕೇಳಿದ್ರು ಕೂಡ ಇವತ್ತು ಮನಸ್ಥಿತಿ ಹೇಗಿದೆ ಅಂತ ಒಡೆದೋದ ಮನಸ್ಸುಗಳೆಲ್ಲ ಮತ್ತೆ ಒಂದಾಗಲಿಕ್ಕೆ ಅದು ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅನ್ನೋದು ನಮಗೆ ಏಕೈಕ ಗುರಿಯಾಗಿತ್ತು. ಮತ್ತು ನಮ್ಮಂಥವರೆಲ್ಲ ಬಹಳ ಬಸವಳದಿ ಹೋಗಿದ್ವಿ ಅಂದರೆ ಎದೆಗೊಂದಿರಲಿಲ್ಲ. ಅದೆಷ್ಟು ಕೇಸ್ಗಳು ನಮ್ಮ ಮೇಲೆ ಹಾಕಿದ್ರು, ಅದೆಷ್ಟು ಪ್ರಕರಣದಲ್ಲಿ ನಮ್ಮನ್ನು ಇದ್ರ ಕೊಡ್ಲಿಪೇಟೆ ಪ್ರಕರಣದಲ್ಲಿ ನಾವು ಸ್ವಯಂ ಬಂಧನಕ್ಕೊಳಗಾಗಿದ್ದು. ಆ ಮರಳು ದಂಧೆ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸ್ವಯಂ ಬಂಧನಕ್ಕೊಳಗಾದವರ ವಿರುದ್ಧ ಯಾವ್ಯಾವ ಕೇಸ್ಗಳನ್ನ ಮಾಡಿದ್ರು ಅಂತ ಹೇಳಿದ್ರೆ ಅವತ್ತು ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಆಯಿತು, 144 ಸೆಕ್ಷನ್ಗಳಾಯಿತು. ಅಂದರೆ ಆ ಹೋರಾಟದ ವಿರುದ್ಧ, ಆ ಮರಳು ದಂಧೆ ವಿರುದ್ಧ ಜನರು ಆಕ್ರೋಶವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ಸೊ ಅದು ಅಪೋಚರಂಜನೆಗೆ ಬಹಳ ದೊಡ್ಡ ಹೊಡೆತ ಕೊಡ್ತು. ಅಂದರೆ ಅಪೋಚರಂಜನೆ ಸೋರಿಸಲಿಕ್ಕಿರುವಂಥ ಹೋರಾಟಗಳಿಗೆ ಅವರು ಜನವಿರೋಧಿ ಹೋರಾಟಗಳಾಗಿದೆ ಅಂತ ಹೇಳುವಂಥ ಸತ್ಯಾಗ್ರಹ ಆಂದೋಲನಗಳನ್ನ ಏನು ಹುಟ್ಟಾಕಿದ್ವಿ, ಅದ್ರ ಮೂಲಕ ಹುಟ್ಟಾಕಿದ್ವಿ. ಕೇವಲ 2-3 ಸಾವಿರ ಮತಗಳಿಂದ ಜಿ ವಿ ಜನ ದುರದೃಷ್ಟವಶಾತ್ ಸೋತರು. ಅದು ಯಾವ ಭಾಗದಲ್ಲಿ ಏನಾಯಿತು, ಎಂಥದ್ದಾಯಿತು, ನಂತರದ ಘಟನೆಗಳು, ಇದೆಲ್ಲ ಈಗ ಬಹುಶಃ ಈಗ ಹೇಳಲಿಕ್ಕೆ ತುಂಬ ಸಮಯ ಹಿಡಿತದೆ. ಸೊ ಹೀಗಾಗಿ ಈ ಸಾರಿ ಬಿ ಜೆ ಪಿ ಸೋಲಿಸ್ಬೇಕಾಗಿತ್ತು. ಮತ್ತು ನೀವು ಯಾರದೇ ಮತದಾರನ ಕೇಳಿ ಯಾರಪ್ಪ ಒಳ್ಳೆ ಕ್ಯಾಂಡಿಡೇಟ್ ಅಂದರೆ XYZ ಅಂತ ಹೇಳ್ತಾರೆ. ಯಾಕಪ್ಪ ಒಳ್ಳೆ ಕ್ಯಾಂಡಿಡೇಟ್? ಒಳ್ಳೆ ದುಡ್ಡು ಖರ್ಚು ಮಾಡ್ತಾರೆ ಹಣ ಅಂತ ಹೇಳಿದ್ರೆ ಹಣ ಕೂಡ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಸೊ ಇವತ್ತು ನಾನು ಕಳೆದ ಬಾರಿ ಅಪ್ಲಿಕೇಶನ್ಸ್ ಹಾಕಲೇ ಇಲ್ಲ, ಅರ್ಜಿ ಹಾಕಲೇ ಇಲ್ಲ. ನನಗೆ ಅರ್ಥ ಆಯಿತು, ಬಡವ ನೀವು ಮಡಗ್ದಂಗೆ ಇರಬೇಕು ಅಂತೇಳಿ. ಇಲ್ಲಿ ವಿಚಾರಧಾರೆ, ಹೋರಾಟ, ಚಳುವಳಿ, ಆಂದೋಲನ, ಜನಪ್ರಿಯತೆ ಇದೆಲ್ಲವೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ಬರಿಗೈಲಿ ಆಕಾಶನ ಅಳಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅರ್ಜಿ ಕೂಡ ಆಗದೇ ಇದ್ದಾಗ ನನ್ನ ಮನಸ್ಸು ಅಲ್ಲಿವರೆಗೆ ಅವತ್ತು ನೆಮ್ಮದಿಯ ನಿದ್ದೆ ಮಾಡಿದೆ. ನನ್ನ ಇತಿಮಿತಿನ ಅರ್ಥ ಮಾಡಿಕೊಂಡು. ಎಲ್ಲ ಸಾಮರ್ಥ್ಯಗಳಿರೋದು ಬೇರೆ, ಹಣಕಾಸು ಇಲ್ಲದೆ ಇರೋದೇ ಬೇರೆ. ಅದು ಹಣಕಾಸು ನೆರವಿಲ್ಲದೆ ಯಾವ ಚುನಾವಣೆ ಇವತ್ತು ಆಗೋಗಿದೆ, ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ನಾನು ಇಂಡಿಪೆಂಡೆಂಟ್ ಗೆದ್ದಾಗ ಜನ ದುಡ್ಡು ಕೊಟ್ಟಿದ್ರು. 2005ರಲ್ಲಿ ನನಗೆ ಜನ ನನಗೆ ಚುನಾವಣೆ ಗೆಲ್ಲಿಸಿದ್ರು. ನಾನು ಸುಂಟಿಕೊಪ್ಪ ಚುನಾವಣೆ ಹೇಳಿದ್ರಿ, ಜಿದ್ದಾಜಿದ್ದಿಯ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸೋತಿದ್ದು 192 ಮತಗಳನ್ನು ಸೋತಿದ್ದೆ. ನಾನು ಬರೀ 3.5 ಲಕ್ಷ ಖರ್ಚು ಮಾಡಿದ್ದೆ. ಅದು ನನ್ನ ದುಡ್ಡಲ್ಲ, AK ಸುಬ್ಬಯ್ಯನವರು ಒಂದಷ್ಟು ದುಡ್ಡು ಖರ್ಚು ಮಾಡಿಕೊಟ್ಟಿದ್ರು. ನಾಮಿನೇಷನ್ಸ್ ಫೈಲ್ ಮಾಡಿದ ನೆಕ್ಸ್ಟ್ ಡೇ ನಾನು ಯಾರೋ ಒಬ್ಬರು ಸಹಾಯ ಮಾಡಿದ್ದು ಸಂಬಳದ ದುಡ್ಡು ಅಂತ ಅಂದ್ಕೊಟ್ರು 10,000 ಅವತ್ತಿನ ಖರ್ಚಿಗೆ. ನಂತರ 3.5 ಲಕ್ಷ ಖರ್ಚು. ಇದೆಲ್ಲ ವಾಸ್ತವ, ಯಾಕಂದ್ರೆ ನನ್ನ ಸುತ್ತಮುತ್ತ ಇರೋ ಜನರಿಗೆ ಗೊತ್ತಿದೆ ಅದು. ನನ್ನ ಯಾರು ಹಿಂಬಾಲಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಗೊತ್ತಿದೆ ಅದು. ಸೊ ಆ ರೀತಿ ಚುನಾವಣೆನ ಎದುರಿಸ್ತವ್ನು ನಾನು. ಅಲ್ಲಿ ಕೇವಲ 190 ಹೋಟೆಲ್ ಸೋತೆ ಮೇಡಮ್. ಅದೇ ಚುನಾವಣೆನ ಈ 4 ಚುನಾವಣೆ ಹೇಳಿದ್ನಲ್ಲ, ಇಲ್ಲಿ 2 ಗೆದ್ದ ಚುನಾವಣೆ, ಸುಂಟಿಕೊಪ್ಪ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಇಷ್ಟು ದುಡ್ಡು ಏನು ಖರ್ಚು ಮಾಡೋದ್ನೋ ಅಷ್ಟು ದುಡ್ಡು ಹೆಬ್ಬಾಲೆಯಲ್ಲಿ ಖರ್ಚು ಮಾಡಿದೆ ನಾನು. ಅದರಲ್ಲಿ ನಾನು ಸೋತೆ. ನಾನು ಅಲ್ಲಿ ಕಾಂಗ್ರೆಸ್ ಸಿಂಬಲ್ನಲ್ಲಿ ಪ್ರಪ್ರಥಮ ಚುನಾವಣೆ ಭಾಳ ಸೋಲು ನಿಮ್ಮ ಕಾಂಗ್ರೆಸ್ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮೂಡಿಬಿಡ್ತು. ಕಾಂಗ್ರೆಸ್ ಚಿಹ್ನೆಯಲ್ಲಿ ಪ್ರಪ್ರಥಮ ಸ್ಪರ್ಧೆ ಮಾಡಿದ್ದು ನಾನು. ಅಲ್ಲಿವರೆಗೆ ಕಾಂಗ್ರೆಸ್ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ. ಇಲ್ಲೆಲ್ಲೂ ಸಾಮಾನ್ಯ ಸ್ಥಾನಗಳಿರಲಿಲ್ಲ, ಹೆಬ್ಬಾಲೆಯಲ್ಲಿ ಮಾತ್ರ ಇತ್ತು.
ನಿಮಗೊಂದು ಅಚ್ಚರಿ ಸಂಗತಿ ಹೇಳ್ಬೇಕಾದ್ರೆ ಅಸೆಂಬ್ಲಿಯಲ್ಲಿ ನಾನು ಬಹುಮತ ಕೊಟ್ಟಿದ್ದರು ಶ್ರೀರಂಗದ 3 ಬೂತ್ ಇತ್ತು, ಈಗ 4 ಬೂತ್ ಇದೆ. 2 ಬೂತ್ ನಾನು ಲೀಡು ಅಸೆಂಬ್ಲಿಲಿ 2004ರಲ್ಲಿ. ತೊರೆನೂರಲ್ಲಿ ಈಗ 2 ಬೂತ್ ಇದೆ, ಅಂದರೆ 4 ಬೂತ್ಗಳ ತೊರೆನೂರು ಪಂಚಾಯತಿಲಿ. ತೊರೆನೂರಲ್ಲಿ 2 ಬೂತ್ ಇದೆ, ಆಗ 1 ಬೂತ್ ಇತ್ತು. ಆ 1 ಬೂತಲ್ಲಿ 20 ಮತಗಳು ಮಾತ್ರ ಹಿನ್ನಡೆ. ಅಪ್ಪಚ್ಚರಂಜನ್ ಫಸ್ಟು, ನಾನು ಸೆಕೆಂಡು, ಜಿ ವಿ ಜಿಯ ಥರ್ಡ್. ಈ ರೀತಿ ನನಗೆ ಮತ ಕೊಟ್ಟಂಥ ಜನರು ಆ ಕಾಲದಲ್ಲೇ 2015ಕ್ಕೆ ಬಂದಾಗ ಹೇಗೆ ಇದು ಮಾಯ ಆಯಿತು ಅಂತ ನನಗೆ ಗೊತ್ತಿಲ್ಲ. ಆ ಭ್ರಮೆ ಇತ್ತು ನನಗೆ. ಆದರೆ ಮತ್ತೆ ಕಾಂಗ್ರೆಸ್ನ ಒಡನಾಟ ಇರಲಿಲ್ಲ. 2010 ನಂತರ ನನ್ನ ಕೈಗೆ ಅಧಿಕಾರದ ಸಂಘಟನೆಯ ಜವಾಬ್ದಾರಿ ಕೊಟ್ಟಿರಲಿಲ್ಲ. ಒಂದಷ್ಟು ಸಂಪರ್ಕ ಕಡಿತ ಆಗಿತ್ತು. ಮತ್ತು ಕಾಂಗ್ರೆಸ್ಸಿಗರು ನನ್ನ ಜೊತೆ ಇರ್ತಾರೆ ಅಂತ ನಂಬಿಕೆ ಇತ್ತು. ಕೈ ಚಿಹ್ನೆ ಸಿಕ್ಕರೆ ಸಾಕು. ಕಾಂಗ್ರೆಸ್ ಒಬ್ಬನೇ ಒಬ್ಬ ಕಾಂಗ್ರೆಸ್ನ ನಾಯಕ ನನ್ನ ಜೊತೆ ನಿಲ್ಲಿಲ್ಲ. ಎಲ್ಲ ಬ್ಯಾಕ್ ಸ್ಟಾಪ್. ನಾನು ಅದೇ ಇಂಡಿಪೆಂಡೆಂಟ್ ನಿಂತರೆ ಅದೇ ನಾನು ನನ್ನ ಜನರನ್ನು ನಂಬಿನ ಚುನಾವಣೆ ನಿಲ್ತಿದ್ದೆ. ನನ್ನ ಜನರನ್ನು ನನ್ನ ಜನರು ನಿಲ್ಲಕ್ಕಾಗೋದಿಲ್ಲ. ಕಾಂಗ್ರೆಸ್ನ ಇತಿಮಿತಿ ಒಳಗಡೆ, ಶಿಷ್ಟಾಚಾರದೊಳಗಡೆ ಅಲ್ಲಿನ ಝೋನಲ್ ಪ್ರೆಸಿಡೆಂಟು, ಅಲ್ಲಿನ ನಾಯಕರು, ಅಲ್ಲಿ ಇವ್ರುಗಳನ್ನೇ ಅವಲಂಬಿಸಿ ಚುನಾವಣೆ ಮಾಡಬೇಕಾಗಿತ್ತು. ನನ್ನ ತಂಡ ಏನಿತ್ತು ನನ್ನ ತಂಡವನ್ನು ಮುಖ ಉಳಿಸೋದ್ರಲ್ಲಿ ಠೇವಣಿ ಅದೃಷ್ಟವಶಾತ್ ಕಳ್ಕೊಳ್ಳಿಲ್ಲ. ನನ್ನನ್ನು ಕಳಿಸ್ಬೇಕು ಅನ್ನೋ ನಿರ್ಧಾರನ ಒಳಸಂಚು ನಡೀತಲ್ಲಿ, ಪಿತೂರಿ ನಡೀತು. ಒಬ್ಬರೇ ಒಬ್ಬ ಕಾಂಗ್ರೆಸ್ನ ನಾಯಕ ನನ್ನ ಜೊತೆ ನಿಲ್ಲಿಲ್ಲ. ಎಲ್ಲ ಒಳಸಂಚು, ಒಳ ಪಿತೂರಿ. ಆ ರಾಮಣ್ಣ ಗೌಡ್ರನ್ನ ಸುಮ್ಮನೆ ಇದ್ದ ಅಭ್ಯರ್ಥಿನ ತಂದು ನಿಲ್ಲಿಸ್ಕೊಂಡ್ರು ನಮ್ಮವರು. ಈ ಒಳಸಂಚು ಅರ್ಥ ಆಗೋಷ್ಟರಲ್ಲಿ ನಾನು ಪ್ರವೇಶ ಮಾಡಿ ಆಗೋಗಿತ್ತು. ಈ ಚುನಾವಣೆ ಮುಗಿಸೋದು ಅನ್ಯಾಯ ಹೊರತು, ಮುಖ ಉಳಿಸುವ ಕಾರ್ಯವನ್ನು ಹೊರತುಪಡಿಸೋರು ಬೇರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಗೋಗಿತ್ತು ನನಗೆ ಬೇಡದ ಚುನಾವಣೆ ಅದು. ಅಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಜಾತಿ ರಾಜಕಾರಣ ವಿಜೃಂಭಿಸ್ತದೆ ಭಾಳ ದೊಡ್ಡದಾಗಿ. ಅಲ್ಲಿ 2 ಪ್ರಬಲ ಜಾತಿಗಳು ಯಾವ ಮಟ್ಟದ ಜಾತಿಯನ್ನು ಅಸ್ತ್ರ ಇಟ್ಕೊಂಡು ಪ್ರಚಾರ ಮಾಡ್ತಾರೆ ಅಂದರೆ ಆ ಕಿವಿಯಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ. ನಮಗೆಲ್ಲ ಅಂಥ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಈ ಧರ್ಮ ದೇಶದಲ್ಲಿ ಜಾತಿ, ಭಾಷೆ, ಸಂಸ್ಕೃತಿ ಇಂಥದ್ದೆಲ್ಲ ಮಾಡಲಿಕ್ಕಾಗಲ್ಲ. ನಡೀತಾ ಇರೋದು ಅದನ್ನು ಮೀರಿ ಮತದಾರ ಆಲೋಚನೆ ಮಾಡ್ತಾರೆ. ಆದರೆ ಅಲ್ಲಿ ಇಲ್ಲ. ಆ ಕ್ಷೇತ್ರದ ಸ್ಥಳೀಯ ಚುನಾವಣೆ ಆ ರೀತಿ ಆಗೋದಿಲ್ಲ. ಅಲ್ಲಿಯ ಸ್ಥಳೀಯ ಚುನಾವಣೆ ನಡೆಯೋ ವೈಖರಿನೇ ಬೇರೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಚಂದ್ರಕಲಾ ಜಿಲ್ಲಾ ಪಂಚಾಯತ್ನಲ್ಲಿ ಗೆದ್ದಿದ್ರಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ರು. ಅಲ್ಲಿ ಭಾಳ ಅದ್ಭುತವಾದ ಕೆಲಸ ಮಾಡಿದರು. ಅದೇ ಈ ಬಾರಿ ಅಸೆಂಬ್ಲಿ ಚುನಾವಣೆ ನಿಂತಾಗ 2018ರಲ್ಲಿ ಏನಾಯಿತು, ತುಂಬ ನಾನೇನು ತೆಗೆದುಕೊಂಡೆ ಮತಗಳು ಅಷ್ಟೇ ತೆಗೆದುಕೊಳ್ಳಿಕ್ಕೆ ಅವ್ರಿಗೂ ಸಾಧ್ಯ ಆಗ್ಬಿಡುತ್ತೆ ಪಾಪ. ಅಂದರೆ ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ, ನಮ್ಮ ಸಂಘಟನಾ ಕೌಶಲ್ಯ ಬರೋದಿಲ್ಲ, ನಾವು ಅಲ್ಲಿ ಕೆಲಸ ಮಾಡಿಕೊಟ್ಟಿದ್ದು ಬರೋದಿಲ್ಲ. ಸ್ಥಳೀಯವಾಗಿ ಅಲ್ಲಿ ರಾಜಕಾರಣ ಬೇರೆ ಇದೆ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ ಚಿಹ್ನೆ ಸಿಕ್ಕಿದಾಗ ಕಾಂಗ್ರೆಸ್ ನಾಯಕರ ವರ್ತನೆ ಇದೆಯಲ್ಲ, ಅದು ಆಘಾತಕಾರಿಯಾಗಿತ್ತು, ಸೋಜಿಗ ಅನ್ನಿಸ್ತು. ನಾನು ಅದಕ್ಕೂ ಮುಂಚೆ ನಡೆಸಿದ್ದೆಲ್ಲ ನಾನು ಕೆಲವು ನಂಬಿದ್ದೆ, ಅವ್ರನ್ನ ನಂಬ್ಕೊಂಡು ಚುನಾವಣೆ ಮಾಡಿದ್ದು. ಅಲ್ಲಿ ಕಾಂಗ್ರೆಸ್ನ ನಾಯಕರನ್ನು ನಂಬ್ಕೊಂಡು ಚುನಾವಣೆ ಮಾಡೋದು. ಕಾಂಗ್ರೆಸ್ ಒಂದು 3 ಬಾಗಿಲಾಗಿತ್ತು, ಒಂದು ಮನೆ, ಒಂದು 5-6 ಬಾಗಿಲುಗಳಾಯಿತು. ಅಲ್ಲಿ ಆ ಸಮಯ ಏನಾಗಿತ್ತು, ಕಾಂಗ್ರೆಸ್ಗೆ ನಾಯಕತ್ವ ಇರಲಿಲ್ಲ, ಕಾಂಗ್ರೆಸ್ಸಿಂದ ಗೆದ್ದವ್ರು ಇರಲಿಲ್ಲ. ಜಿ ವಿ ಜಿ ಅಕಸ್ಮಾತ್ ಕಾಂಗ್ರೆಸ್ಸಲ್ಲಿದ್ದರೆ ಅವ್ರ ನಾಯಕತ್ವ ಸೃಷ್ಟಿ ಆಗ್ತಿತ್ತು, ಅವ್ರ ಮಾತನ್ನು ಕೇಳಬೇಕಾಗಿತ್ತು. ಅವತ್ತು ಗುರು ಇಲ್ಲದ ಆಶ್ರಮ. ಇಲ್ಲಿ ಗುರು ಇಲ್ಲದ ಆಶ್ರಮದಲ್ಲಿ ಇದ್ದ ಶಿಷ್ಯಂದ್ರೆಲ್ಲ ಗುರುಗಳೇ ಇದ್ದರು. ಸೊ ಅಂಥ ಸನ್ನಿವೇಶದಲ್ಲಿ ಜಿಲ್ಲಾ ಅಧ್ಯಕ್ಷಗಳಿಗಾಗಲಿ ತಾಲೂಕು ಅಧ್ಯಕ್ಷಗಳಿಗಾಗಲಿ ಇರಲಿಲ್ಲ. ಮತ್ತು ನಾನೇನೋ ಗೆದ್ದರೆ ಅಸೆಂಬ್ಲಿಗೆ ಕಂಟೆಂಡರ್ ಆಗ್ತೀನಿ, ನಾನೊಬ್ಬ ಪ್ರಬಲವಾದ ಆಕಾಂಕ್ಷಿ ಆಗ್ತೀನಿ ಅನ್ನೋದು ಸೊಂಟಿಕೊಪ್ಪದಲ್ಲೂ ಇದು ಆತಂಕ ಇತ್ತು ಕೆಲವರಿಗೆ. ನಾ ಹೆಬ್ಬಾಲೆಯಲ್ಲಿ ಗೆದ್ದರೂ ಕೂಡ ಆತಂಕ ಸೃಷ್ಟಿಯಾಗುತ್ತೆ ಅನ್ನೋದಿತ್ತು. ಸೊ ಹಾಗಾಗಿ ಒಂದು ಬಹಳ ವ್ಯವಸ್ಥಿತವಾಗಿ ಅದು. ಸರ್, ಈಗ ಇಲ್ಲಿಗೆ ಬರೋದಾದ್ರೆ ನಾನು ಆಗಲೇ ಇನ್ನೊಂದು ಪ್ರಶ್ನೆ ಹಾಕಿದ್ದೆ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿದ್ರಿ, ತೃಪ್ತಿ ಕೊಡ್ತಾ ಅಂತ ಕೇಳಿದೆ. ಅಲ್ಲ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅದು ಈ ಸರಿ ಸರ್ಕಾರ ಏನಾಯಿತು, ಬ್ಲಾಕ್ ಅಧ್ಯಕ್ಷರು, ತಾಲೂಕು ಕಾಂಗ್ರೆಸ್ನ ಅಧ್ಯಕ್ಷರುಗಳು ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನೇತೃತ್ವ ತೆಗೆದುಕೊಳ್ಬೇಕು ಅಂತೇಳಿ, ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ನೇತೃತ್ವ ತೆಗೆದುಕೊಳ್ಬೇಕು ಅಂತೇಳಿ, ಆ ಹಿನ್ನೆಲೆಯಲ್ಲಿ ನನಗದು ಸಿಕ್ತು. ಅದು ಹುಡುಕಿ ಬಂದ ಅಥವಾ ನನಗೆ ಪುರಸ್ಕರಿಸಿ ಕೊಟ್ಟುವಂಥ ಸ್ಥಾನಮಾನ ಅಲ್ಲ ಅದು. ಸರ್ಕಾರ ನಿರ್ಧಾರ ಮಾಡಿದ್ದೇನಿತ್ತು, ಆ ಹಿನ್ನೆಲೆಯಲ್ಲಿ ಬಂತು ನನಗೆ. ಸೊ ತಾಲೂಕಿನ ವ್ಯಾಪ್ತಿಯಲ್ಲಿ ಒಡನಾಟ ಇರ್ತದೆ ಮತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅನುಕೂಲ ಸಿಗುತ್ತೆ, ಶಿಷ್ಟಾಚಾರದೊಳಗಡೆ ಬರುತ್ತೆ, ನನ್ನ ಸರ್ಕಾರದ ಸಾಧನೆಗಳನ್ನ ಹೇಳಲಿಕ್ಕೆ ಒಂದು ವೇದಿಕೆ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಅದು ಎಲ್ಲ ತಾಲೂಕು ಅಧ್ಯಕ್ಷಗಳು ಕೊಟ್ಟಿದ್ದು. ಕೆಲವು ತಾಲೂಕು ಅಧ್ಯಕ್ಷಗಳು ಬೇರೆ ಬೇರೆ ಸ್ಥಾನಮಾನ ತೆಗೆದುಕೊಂಡು ಇದನ್ನು ಬಿಟ್ಟುಕೊಟ್ಟಿದ್ದಾರೆ. ಬೇರೆ ಜಿಲ್ಲೆಗಳಲ್ಲೆಲ್ಲ ಕೂಡ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರುಗಳೇ ಇದ್ದಾರೆ. ಸೊ ಪಂಚ ಗ್ಯಾರಂಟಿ ಯೋಜನೆಯನ್ನು ಇನ್ನೂ ಒಂದು ರೀತಿಯಲ್ಲಿ ಅದ್ಭುತವಾಗಿ ಮಾಡ್ಬೋದು. ಈಗ ನಾನೀಗ ವೃತ್ತಿ ಕೌಶಲ್ಯ ತರಬೇತಿ ಕಾರ್ಯಾಗಾರ ಮಾಡಿದೆ. ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅದು, ಬಟ್ ಅದು ನಾನು ಆಸಕ್ತಿ ಇಟ್ಕೊಂಡು ಮಾಡಿದೆ. ಅದನ್ನು ಯುವ ನಿಧಿ ಅಡಿಯಲ್ಲಿ 2 ವರ್ಷದೊಳಗಡೆ ಪೆನ್ಷನ್ ಕೊಟ್ಟ ನಂತರ ಮುಂದೆ ಅವರು ಮಾರ್ಗದರ್ಶನ ಇಲ್ಲದೆ ಬಳಲ್ತಾರೆ. ಸೊ ಅಂಥ ವರ್ಗವನ್ನು ಇಟ್ಕೊಂಡು 2 ವರ್ಷದ ನಂತರ ಅಥವಾ ಈಗಲೇ ಯುವ ನಿಧಿ ಪಡಿಬೇಕಾದ್ರೆ ಹೇಗೆ ಕೌಶಲ್ಯವನ್ನು ಹೊಂದಬೇಕು, ಹೇಗೆ ಉದ್ಯೋಗವನ್ನು ಪಡಿಬೇಕು ಅಂತೇಳಿ ಅದು ನಾನು ಮಾಡಿದೆ. ಅದನ್ನು
ಈಗ ಇನ್ನೊಂದು ಉದ್ಯೋಗ ಮೇಳ ನಮ್ಮ ವ್ಯಾಪ್ತಿ ಬರೋದ್ರೆ ಉದ್ಯೋಗ ಮೇಳನೂ ಕೂಡ ನಾನು ಏರ್ಪಡಿಸ್ತಾ ಇದ್ದೇನೆ. ಇದ್ರ ಮಧ್ಯದಲ್ಲಿ ಈ ಸೇವಾ ಸಿಂಧು ಕಾರ್ಯಕ್ರಮಗಳೇನಾಗ್ತಿದೆ ಸರ್ಕಾರದಿಂದ ಗ್ರಾಮ ಒನ್ ಇತ್ಯಾದಿಗಳಲ್ಲಿ ಇದಾಗ್ತಿದೆ, ಒಂದಷ್ಟು ಸುಲಿಗೆಗಳಾಗ್ತಾ ಇದೆ. ಸೊ ಅದಕ್ಕೊಂದು ಸಮಿತಿಗಳನ್ನ ರಚನೆ ಮಾಡುವ ಆಲೋಚನೆ ಇದೆ. ಕಂದಾಯ ಇಲಾಖೆ, ಆಹಾರ ನಿರೀಕ್ಷಕರ ಅವರ ನೇತೃತ್ವದಲ್ಲಿ ಮತ್ತು ಒಂದು ಇಒ ನೇತೃತ್ವದಲ್ಲಿ ನಾವುಗಳು ಅದನ್ನೆಲ್ಲ ದಿಢೀರ್ ದಾಳಿ ಮಾಡ್ತಾಯಿದ್ವಿ. 50 ರೂಪಾಯಿಲಿ 10 ರೂಪಾಯಿಲಿ ಸರ್ಕಾರ ನಿಗದಿ ಮಾಡೋದಕ್ಕೆ 100 ರೂಪಾಯಿ 500 ರೂಪಾಯಿಗಳು ವಸೂಲಾತಿ ಆಗ್ತಿದೆ ಒಂದು ಅರ್ಜಿ ಗುಜರಾಯಿಸಲಿಕ್ಕೆ. ಸೊ ಅದೆಲ್ಲ ನಿಲ್ಲಬೇಕದು. ಸೊ ಆ ರೀತಿ ಆ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಏನಿಲ್ಲ, ಆ ಚೌಕಟ್ಟನ್ನು ಮೀರಿ ಕೂಡ ನಾವು ಕೆಲಸ ಮಾಡ್ಬೋದು ಅದನ್ನು. ಅದು ಒಂದಷ್ಟು ಓಕೆ, ಒಂದು ಸಣ್ಣ ತೃಪ್ತಿ, ದೊಡ್ಡ ಹುದ್ದೆ ಏನಲ್ಲ. ಯಾಕಂದರೆ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ನಿರ್ವಹಿಸಿದವರಿಗೆ ಇದೆಲ್ಲ ಅಷ್ಟಕ್ಕೆಲ್ಲ ಹೋಲಿಕೆ ಮಾಡಿದಾಗ ಇದು ದೊಡ್ಡದು ಏನಲ್ಲ ಅದು. ಈಗ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೀರಾ. ಇದು ಸುದೀರ್ಘವಾಗಿ ಮಾತಾಡ್ಕೊಂಡು ಬಂದಿದ್ದು ಯಾಕೆ ಅಂತೇಳಿದರೆ ಕಂಕಣ ಸುತ್ತಿ ಮೈಲಾರಕ್ಕೆ ಅಂತ. ಈಗ ನೇರಕ್ಕೆ ಬರೋದಾದರೆ ತಾವು ಕೂಡ ಒಬ್ಬರು ಆಕಾಂಕ್ಷಿ, ಅನುಭವಿ ರಾಜಕಾರಣಿ, ಸುದೀರ್ಘ 25 ವರ್ಷಗಳ ಕಾಲ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ಕೊಂಡು ಬಂದಂಥವರು. JDSಲಿದ್ದಾಗ ಕೂಡ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಂಥ ವ್ಯಕ್ತಿ. ಕೇಳಿ ಪಡೆಯೋದು ಸರಿಯಾ? ಅರ್ಹತೆಗೆ ಕೊಡಬೇಕಲ್ಲ? ಇಲ್ಲ, ನಾನು ಕ್ಲೇಮ್ ಮಾಡಿದ ಹಾಗೇನೆ, ನಾನು ಪಕ್ಷವನ್ನು ಕಟ್ಟುವ ಅರ್ಹತೆ ಹೊಂದಿದರೆ, ಕಾರ್ಯಕೌಶಲ್ಯ ಹೊಂದಿದರೆ, ಸಂಘಟನಾ ಸಾಮರ್ಥ್ಯ ಇದ್ದರೆ, ವೈಚಾರಿಕವಾಗಿ ಕಾಂಗ್ರೆಸ್ಸಿನ ಅಂತ ಹೇಳುವ ನಂಬಿಕೆ ಇದ್ದರೆ ಮತ್ತು BJPನ ಸೈದ್ಧಾಂತಿಕವಾಗಿ ವಿರೋಧಿಸುವಂಥ ಆಂದೋಲನಗಳನ್ನು ನಾನು ಹುಟ್ಟಾಕಬಲ್ಲೆ ಅಂತ ಹೇಳುವ ಖಾತ್ರಿ ಇದ್ದರೆ ನನಗೊಂದು ಅವಕಾಶ ಕೊಡಿ. ನಾನು ಪಾರ್ಟಿಯನ್ನು ಅದ್ಭುತವಾಗಿ ಕಟ್ತೀನಿ, ನಾನು ತುಂಬ ಅದ್ಭುತವಾಗಿ ಕಟ್ತೀನಿ. ಈಗ ಬ್ಲಾಕ್ ಪ್ರೆಸಿಡೆಂಟ್ನಲ್ಲಿ ತುಂಬ ಅದ್ಭುತವಾಗಿ ಕಟ್ಟಿದ್ದೀವಿ. ಜಿಲ್ಲೆಯಲ್ಲಿ ಕಾಣದಂಥ ಅನೇಕ ಹೋರಾಟಗಳನ್ನು ನಾನು ಏಕಾಂಗಿಯಲ್ಲಿ ರೂಪಿಸ್ತಾ ಇದ್ದೀನಿ ಇಲ್ಲಿ. ಸೊ ನನಗೊಂದು ಅವಕಾಶ ಕೊಟ್ಟು ನೋಡಿ, ಯಾಕಂದರೆ ಬೇರೆ ಬೇರೆ ಇದರಲ್ಲಿ ನನ್ನ ಛಾಪನ್ನು ಮೂಡಿಸಿದ್ದೀನಿ ನಾನು ಅಂತ ಹೇಳಿದೆ. ಮತ್ತು ಎಲ್ಲೂ ಕೂಡ ನಾನು ನನ್ನನ್ನು ನನ್ನನ್ನು ಖಡಕ್ಕಾಗಿ ಬೆಂಬಲಿಸುವ ಒಂದು ಪಡೆಯೇ ಇದೆ. ಅವ್ರಲ್ಲೂ ಕೂಡ ನನ್ನ ಈ ಸರಿ ಆಯ್ಕೆ ಮಾಡಿ ನನ್ನನ್ನು ಗುರುತಿಸಿ ಅಂತ ನಾನು ಕೇಳಲಿಲ್ಲ. ಕೇಳಿದವ್ರಿಗೆಲ್ಲ ಹೇಳಿದೆ, ನನ್ನನ್ನು ಪತ್ರಿಕೆಯಲ್ಲೂ ಕೂಡ ನಾನು ಬರೆಸ್ಕೊಳ್ಳಿಲ್ಲ ನಾನು ಆಕಾಂಕ್ಷಿ ಅಂತೇಳಿ. ಕೆಲವು ಕಡೆ ಬರೆಸ್ಕೊಂಡ್ರು. ನಾನು ಫೇಸ್ಬುಕ್ಕನ್ನಾಗಲಿ ಸಾಮಾಜಿಕ ಜಾಲತಾಣಗಾಗಲಿ ನಾನೊಬ್ಬ ಆಕಾಂಕ್ಷಿ ಅಂತೇಳಿ ನನ್ನನ್ನು ನಾನು ಗುರುತಿಸ್ಕೊಳ್ಳಿಕ್ಕೂ ಹೋಗಲಿಲ್ಲ. ನಾನು ಕೇಳಿದವ್ರಿಗೆ ಹೇಳಿದೆ, ನಿಮ್ಮ ಆತ್ಮಸಾಕ್ಷಿ ಮತಗಳನ್ನ ಕೊಡಿ ಅಂಥೇಳಿ, ನಿಮ್ಮ ಆತ್ಮಸಾಕ್ಷಿ ಬೆಂಬಲವನ್ನು ಕೊಡಿ. ನನ್ನ ಮೇಲೆ ನಂಬಿಕೆ ಇರಿಸಿದ್ರೆ ಇದೇ ಮಾತನ್ನು ಹೇಳಿದೆ ಹೊರತು ಎಲ್ಲೂ ಕೂಡ ನಾನು ಹೀಗೆ ಮಾಡಬೇಕು ಅಂತ ಹೇಳಿದೆ. ವೀಕ್ಷಕರ ಮುಂದೆ ಹಾಗೆ ಹೇಳಿದೆ ನಾನು. ಸೊ ಈ ಹಿನ್ನೆಲೆಯಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಪಾರ್ಟಿಯನ್ನು ತುಂಬ ಅದ್ಭುತವಾಗಿ ಕಟ್ಟಬಲ್ಲೆ ನಾನು ಅಂತೇಳಿ, ವಿಭಿನ್ನವಾಗಿ ಕಟ್ಟಬಲ್ಲೆ, ಒಂದು ಮಾದರಿಯಾಗಿ ಕಟ್ಟಬಲ್ಲೆ ಅಂತೇಳಿ. ಪಾರ್ಟಿ ಅಲ್ಲ, ಕಾಂಗ್ರೆಸ್ ಒಂದು ಆಹ್ವಾನ ಕೊಡ್ತು, ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಿ ನೀವು ಬನ್ನಿ ಅಂತ. ಇದು ಯಾವ ರೀತಿಯ ಇದು ಅಲ್ಲ, ಇಲ್ಲಿ ಹಿನ್ನೆಲೆ ಹೇಗಿದೆ ಅಂತ ಹೇಳಿದ್ರೆ, ಕಳೆದ ಬಾರಿ ಒಂದು ಕಸರತ್ತುಗಳು ನಡೆಯುತ್ತೆ. ಜಿಲ್ಲಾಧ್ಯಕ್ಷರಿಗೆ ಹೇಗಾಗಬೇಕು, ಒಂದು ವೀಕ್ಷಕರ ತಂಡ ಬರುತ್ತೆ, ಶಿಫಾರಸು ಮಾಡುತ್ತೆ, ಆಗುತ್ತೆ. ಬಟ್ ಈ ಬಾರಿ ಒಂದಷ್ಟು ವ್ಯವಸ್ಥಿತವಾಗಿ ಆಗ್ತಾಯಿದೆ. ಗುಜರಾತ್ನ ಅಲಹಾಬಾದ್ನಲ್ಲಿ ಈ ಸರಿ AICC ಸಭೆ ಆಯಿತು. ಆ ಸಭೆಯಲ್ಲಿ ಸಂಘಟನೆಗಾಗಿ ಒಂದು ಹೇಗೆ ಅಭಿಯಾನ ಮಾಡಬೇಕು ಅನ್ನೋ ಅಂತೇಳಿ ಒಂದು ಆಲೋಚನೆಯಿಂದ ಒಂದು ನಿರ್ಣಯಗಳು ಮಾಡ್ತು. ನಮ್ಮ ದೇಶದ ಸರಿಸುಮಾರು 7767 ಜಿಲ್ಲೆಗಳಲ್ಲಿ ಕೂಡ ಹೊಸ ಅಧ್ಯಕ್ಷರುಗಳನ್ನು ಮಾಡುವಂಥ ಸಂಘಟನಾ ಸೃಜನ ಅಭಿಯಾನ ಅಂಥೇಳಿ ಒಂದು ಹೊಸ ಆಲೋಚನೆಯೊಂದಿಗೆ AICC ವೀಕ್ಷಕರು, ಪ್ರತಿ ಜಿಲ್ಲೆಗೂ AICC ವೀಕ್ಷಕರು ಅವರ ನೇತೃತ್ವದಲ್ಲಿ KPCCಯ ಒಂದು 4 ಜನ ವೀಕ್ಷಕರುಗಳನ್ನ ಸೇರಿಸಿ ಒಂದು 5-6 ಜನರ ತಂಡ ಮಾಡಿ ಪ್ರತಿ ಜಿಲ್ಲೆಗೆ ಭೇಟಿ ಮಾಡಿ ಪ್ರಮುಖರ ನಿರ್ಣಯಗಳನ್ನು, ಅಭಿಪ್ರಾಯಗಳನ್ನ ತೆಗೆದುಕೊಳ್ಬೇಕು, ತಾಲೂಕು ಮಟ್ಟದಲ್ಲಿ ಕೂಡ ತೆಗೆದುಕೊಳ್ಬೇಕು ಅಂಥೇಳಿ ಅವರಿಗೆ ಕೆಲವೊಂದಷ್ಟು ನಿರ್ದಿಷ್ಟವಾದ ಚೌಕಟ್ಟುಗಳಲ್ಲಿ ಅದರ ಅನುಸಾರವಾಗಿ ಅಭಿಪ್ರಾಯ ಪಡೀರಿ ಅಂತೇಳಿ ತಿಳಿಸಿದೆ. ಇದು ವ್ಯಾಪಕವಾಗಿ ತಳಮಟ್ಟಕ್ಕೂ ಕೂಡ ತಲುಪಿದೆ. ಇದು ಈಗ ಜಿಲ್ಲಾ ಸಮಿತಿ ಅಂತ ಹೇಳಿದ್ರೆ ಜಿಲ್ಲಾ ಎಲ್ಲ ಘಟಕಗಳ ಅಧ್ಯಕ್ಷರುಗಳು, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, KPCC ಸದಸ್ಯರುಗಳು, ಸೊ ಇತ್ಯಾದಿ ಅಲ್ಲಿ ಒಂದು ಇದ್ದಿರ್ತದೆ. ಅದೆಲ್ಲ ವಾಯ್ಸ್ ಆಫ್ ದ ಕೊಡಗು ಡಿಸ್ಟಿಕ್, ಅಂದರೆ ಕೊಡಗಿನ ಕಾಂಗ್ರೆಸ್ಸಿಗರ ಧ್ವನಿಯಲ್ಲಿ. ಅಲ್ಲಿಂದ ಕೆಳಗಡೆ ಬಂದಾಗ ಜಿಲ್ಲಾ ಸಮಿತಿಗಳಿರ್ತದೆ. ಜಿಲ್ಲಾ ಸಮಿತಿ ಎಲ್ಲ ಪದಾಧಿಕಾರಿಗಳಿರ್ತೀವಿ ನಾವು. ನನಗೊಂದು ನನಗೊಂದು ತಾಲೂಕು ಸಮಿತಿ ಇದೆ. ಬೇರೆ ಬ್ಲಾಕಲ್ಲಿ ಮಾಡಿದರೆ ಎಲ್ಲೋ ಗೊತ್ತಿಲ್ಲ. ನನ್ನಲ್ಲಿ ಒಂದು 142 ಜನ ತಂಡ ಇದೆ. ಎಲ್ಲ ಝೋನಲ್ನ ಅಧ್ಯಕ್ಷರುಗಳು, ನನ್ನ ತಾಲೂಕಿನ ಎಲ್ಲ ಸೆಲ್ ಪ್ರೆಸಿಡೆಂಟ್ಸ್ಗಳು, ನನ್ನ ವ್ಯಾಪ್ತಿಯ KPCC ಮತ್ತು DCC ಮೆಂಬರ್ಸ್ಗಳು, ಮತ್ತು ಇದ್ರ ಜೊತೆ ವಿಶೇಷ ಆಹ್ವಾನಿತರು ಅಂತೇಳಿ ಒಂದಷ್ಟು ಹಿರಿಯರು, ಕಾಂಗ್ರೆಸ್ನಲ್ಲಿ ಹಿರಿಯರು ಮತ್ತು ಉಪಾಧ್ಯಕ್ಷರುಗಳು, ಈ ರೀತಿ ಒಂದು 142 ಜನದ ತಂಡ ಇದೆ. ಇಲ್ಲಿ ಎಲ್ಲರೂ ಆಯ್ಕೆ ಆಗಿರೋದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯಲ್ಲಿ ಆಯ್ಕೆ ಆಗಿದ್ದವರು. ಡೆಮೊಕ್ರೆಟಿಕ್, ಪ್ರಜಾಪ್ರಭುತ್ವವಾಗಿ ನಾನಂತೂ ಎಲ್ಲಿ ಸಂಘಟನೆ ಮಾಡ್ತೀನೋ ಅದೆಲ್ಲವೂ ನಾಮಕರಣ ಆಗೋದಿಲ್ಲ. ನಾನು ನೇರವಾಗಿ ಸಂಘಟನೆ ಮಾಡಬೇಕಾದ್ರೆ ಕಾರ್ಯಕರ್ತರ ನಡುವಿನಿಂದ ಅಧ್ಯಕ್ಷರು ಯಾರಾಗಬೇಕು ಅಂತ ನಿರ್ಧಾರ ಮಾಡ್ತೀವಿ. ಸೊ ಆ ರೀತಿ ಕಾರ್ಯಕರ್ತರ ಧ್ವನಿಯನ್ನು ಪ್ರತಿನಿಧಿಸ್ತಾರೆ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ.
ಸೊ ಈ ಥರದ ಒಂದು ತಂಡ 142 ಜನರ ಅಭಿಪ್ರಾಯವನ್ನು ಪಡಿಬೇಕು ಅಂತೇಳಿ ಮೊದಲು ಸೂಚನೆ ಇತ್ತು. ನಂತರ ಯಾರು ಬೇಕಾದ್ರೆ ಬಂದು ಅಭಿಪ್ರಾಯ ಕೊಡಿ ಅಂತೇಳಿ ನಂತರ ಸೂಚನೆ ಬಂತು. ಯಾಕಂದ್ರೆ ಬೇರೆ ಕಡೆ ಈ ರೀತಿ ತಾಲೂಕು ಸಮಿತಿಗಳಿರಲಿಲ್ಲ. ಅವ್ರು ನಿರ್ದಿಷ್ಟವಾಗಿ ಯಾರು ಕರಿಬೇಕು ಅಂತಿದ್ದಾಗ ಗೊಂದಲದಲ್ಲಿ ಯಾರನ್ನೋ ಕರೆದ್ರು. ಅಲ್ಲಿ ಅವ್ರನ್ನೆಲ್ಲ ಕರೆದರೆ ನಮ್ಮನ್ನು ಇಲ್ಲಿ ಯಾಕೆ ಕರಿತಿಲ್ಲ ಅಂತ ಕೇಳಿದಾಗ ಇಲ್ಲೂ ಕೂಡ ಎಲ್ಲರನ್ನೂ ಕರೆದು ಕೇಳಿದ್ವಿ. ಅಂದರೆ ತಳಮಟ್ಟದ ಕಾರ್ಯಕರ್ತರ ಅನಿಸಿಕೆಯನ್ನು ಪಡೆದು ಒಂದು ಒಟ್ಟಭಿಪ್ರಾಯನ ರೂಪಿಸಿ ಯಾರು ಹೆಚ್ಚು ಜನಬೆಂಬಲ ಇದೆ ಅದರ ಆಧಾರದ ಮೇಲೆ ತಗೊಳ್ಬೇಕು ಅಂತೇಳೋ ಹಿನ್ನೆಲೆಯಲ್ಲಿ ಈ ಅಭಿಯಾನ ನಡೀತಾ ಇದೆ. ಹಾಗೆ ಈಗ ಅಲ್ಲಿ ಧರ್ಮಜ ಉತ್ತಪ್ಪನವರು ಇದ್ದಾರೆ, ಕಾಂಗ್ರೆಸ್ ಭವನನ ಕಟ್ತಾ ಇದ್ದಾರೆ. ಪಕ್ಷಗಳು ಇಲ್ಲವೇ ಇಲ್ಲ ಅಂತ ಆದಾಗ ಗೆಲ್ಸಿ ತಗೊಂಡು ಬರುವಂಥ ಭಾಳ ದೊಡ್ಡ ಜವಾಬ್ದಾರಿ ಅವರ ಹೆಗಲ ಮೇಲಿದ್ದಾಗ ಮತ್ತೊಂದು ಟರ್ಮ್ ಯಾಕೆ ಕೊಡಬಾರ್ದು ಅವರಿಗೆ? ಅಲ್ಲ, ಅದು ನಿರ್ವಿವಾದ, ನಾವು ಯಾರ್ದು ವಿರೋಧ ಇಲ್ಲ ಇಲ್ಲಿ. ನನ್ನ ವ್ಯಕ್ತಿಗತವಾಗಿ ನಾನು ಆಕಾಂಕ್ಷಿಯಾಗಿ ನಾನು ಹೇಳ್ತೀನಿ ಅಪೂರ್ಣ ಆಗಿದೆ. ಸೊ ಯಾರು ಇಲ್ಲದಾಗ ಪಾರ್ಟಿ ಸಂಘಟನೆಯನ್ನು ಕೈಗೊಂಡಿದ್ದಾರೆ. ಅವರು ಕೈಗೊಂಡಿದ್ದಂಥ ವ್ಯಕ್ತಿ ಇನ್ನೊಂದು 2 ವರ್ಷದ ಅವಧಿಯನ್ನು ಒಂದು ಸ್ವಲ್ಪ ವಿಸ್ತರಿಸಿ ಅಂತೇಳಿ ಕೇಳ್ತಿದ್ದಾರೆ. ಸೊ ಅವ್ರಿಗೆ ಅವಕಾಶ ಕೇಳೋದು ಸಹಜವಾಗಿ ಅವ್ರು ಕೇಳ್ತಿರೋದಲ್ಲಿ ನ್ಯಾಯ ಇದೆ. ಹಾಗಾಗಿ ಅವರು ಕೊಟ್ಟರೆ ನಂದು ಆಕ್ಷೇಪಣೆ ಏನಿಲ್ಲ. ನಾನು ಕೇಳಿದ್ದು ಹೀಗೇನೆ, ಅವರನ್ನು ಬದಲಾವಣೆ ಮಾಡೋ ಹಾಗಿದ್ದರೆ ನನಗೊಂದು ಅವಕಾಶ ಕೊಡಿ, ಈಗಷ್ಟೇ ಕೇಳಿ. ಅವರೇ ಮುಂದುವರ್ಸ್ಕೊಂಡು ಹೋಗೋದಾದ್ರೆ ನಿಮ್ಮ ಆಕ್ಷೇಪ? ಅಂದೇನು ಆಕ್ಷೇಪಣೆ ಇಲ್ಲ. ಮತ್ತು ಪಾರ್ಟಿ ಯಾರನ್ನೇ ಅಧ್ಯಕ್ಷರಾಗಿ ಮಾಡ್ಬೋದು, ಅಥವಾ ನಾಳೆ ಅರ್ಜಿ ಹಾಕ್ತಿದ್ದವನ್ನು ಕೂಡ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ರು ಕೂಡ ಅಚ್ಚರಿ ಏನಿಲ್ಲ. ಇದು ಪಕ್ಷದ ರಾಜಕಾರಣದಲ್ಲಿ ಈ ರೀತಿ ಎಲ್ಲ ನೋಡಿದ್ದೀವಿ ನಾವು ಸುದೀರ್ಘ 35 ವರ್ಷಗಳಲ್ಲಿ. ಯಾರು ಬೇಕಾದರೂ ನಾಳೆ ಅರ್ಜಿ ಹಾಕ್ತಿದ್ದವ್ರು ಕೂಡ ಆಯ್ಕೆ ಮಾಡ್ಬೋದು. A.K. ಸುಬ್ಬಯ್ಯನವ್ರನ್ನ ಬೆಂಬಲಿಸ್ಕೊಂಡು ಬಂದಂಥವ್ರು ನೀವೆಲ್ಲರೂ ಕಟ್ಟ ಅನ್ವಯಿಗಳು. ಹೌದು. A.K. ಸುಬ್ಬಯ್ಯನವ್ರನ್ನ ಬೆಂಬಲಿಸ್ಕೊಂಡು ಬಂದಂಥವ್ರನ್ನೆಲ್ಲ ಪೊನ್ನಣ್ಣ ಸರ್ ಹಿಂದೆ ಸರಿದಿದ್ದಾರೆ, ಹೌದಾ? ಹಾಗೇನಿಲ್ಲ. ಈಗ A.K. ಸುಬ್ಬಯ್ಯನವ್ರನ್ನ ಬಹಳ ಗಟ್ಟಿಯಾಗಿ ನಮ್ಮದವರು ಇಷ್ಟಪಡ್ತಿದ್ದವರು, ಅವರ ವೈಚಾರಿಕ ಕಾರಣಕ್ಕಾಗಿ, ಅವರ ಹೋರಾಟದ ಕಾರಣಕ್ಕಾಗಿ, ಅವರ ನಿರ್ಬಡಿಯ ನಡತೆಗಾಗಿ, ಆ ಎದೆಗಾರಿಕೆಗಾಗಿ, ಅವರ ಆತ್ಮಸಾಕ್ಷಿಯ ಮಾತಿಗಾಗಿ, ರಾಜಿ ಇಲ್ಲದ ಹೋರಾಟಕ್ಕಾಗಿ, ಲಂಚಗುಳಿತನ ಭ್ರಷ್ಟಾಚಾರದ ವಿರುದ್ಧ ಅವರ ನಿಲುವುಗಳಿಗಾಗಿ, ಎಂಥದೇ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲೂ ದುರ್ಭರ ಗಳಿಗೆಯಲ್ಲೂ ಸ್ಫೋಟಕ ಸನ್ನಿವೇಶದಲ್ಲೂ ನಿಲ್ತಿದ್ದಂಥ ಅವರ ನಿಲುವಿಗಾಗಿ ನಾವೆಲ್ಲ ಅವರ ತುಂಬ ದೊಡ್ಡ ಅಭಿಮಾನಿ ನಾವೆಲ್ಲ. ಅಂಥವರು ಒಂದು ಕಾಲಘಟ್ಟದಲ್ಲಿ ಹೇಳ್ತಿರು, ಕೊಡಗಿನಲ್ಲಿ ಯಾರಾದರೂ MLA ಆಗೋ ಯೋಗ್ಯತೆ ಇದೆ ಅಂತ ಹೇಳೋದು ಅದು ಶಶಿಧರ್ಗೆ ಮಾತ್ರ ಅಂತ ಅನೇಕ ಸಂದರ್ಭದಲ್ಲಿ ಹೇಳಿದ್ರು. ಬಹುಶಃ ಅದು ನನಗೆ ಇವತ್ತು ಅಂಥ ವ್ಯಕ್ತಿಗಳು ಮುಖ್ಯಮಂತ್ರಿಗಳನ್ನ ಕೇರ್ ಮಾಡಲಿಲ್ಲ. ಅವರು ದೊಡ್ಡ ಎಂಥವ್ರನ್ನೂ ಕೂಡ ಕೇರ್ ಮಾಡದಿರೋಂಥ ವ್ಯಕ್ತಿ ಶಶಿಧರ್ ಬಗ್ಗೆ ಆ ಥರ ಮಾತಾಡಿದ್ರು ಅಂತ ಹೇಳಿದಾಗ ಅದು ನನಗೆ ದೊಡ್ಡ ಗರ್ವದ ಸಂಗತಿ. ಅದು ನಾನು MLA ಆದಷ್ಟೇ ಖುಷಿ ಕೊಡುವಂಥ ಸಂಗತಿ. ಇಲ್ಲಿ ಮನುಷ್ಯನೇ ಇದು ಮುಂಚೂಣಿಯಲ್ಲಿದ್ದರು, ನಾವೆಲ್ಲ ಮುಂಚೂಣಿಯಲ್ಲಿದ್ವಿ. ಅನೇಕ ಹೋರಾಟಗಳನ್ನು ಜೊತೆಯಾಗಿ ಮಾಡಿದ್ವಿ. ಇಲ್ಲಿ BJP ಎಲ್ಲಿ ಹಿಂದೂ ಸಮಾವೇಶದ ಹೆಸರಿನಲ್ಲಿ ಉದ್ವಿಗ್ನತೆ ಸೃಷ್ಟಿ ಮಾಡ್ತಿತ್ತು, ಅಲ್ಲಿ ಸಮಾಜ ಕಟ್ಟುವ ಜಾತ್ಯತೀತ ಮನಸ್ಸುಗಳ ಸಮಾವೇಶ ಅಂತೇಳಿ ನಾವು ಮಾಡ್ತಿದ್ವಿ. ಅವರೆಲ್ಲಿ ಮಾಡ್ತೀರಿ ಅಲ್ಲಿ ಮಾಡ್ತಿದ್ವಿ ನಾವು. ಅದು ಬಹಳ ದೊಡ್ಡ ಪಡೆಯೊಂದಿಗೆ ಮಾಡ್ತಿದ್ವಿ, ಮೆರವಣಿಗೆಯೊಂದಿಗೆ ಮಾಡ್ತಿದ್ವಿ. ಎಲ್ಲಿ ನೊಂದವರಿದ್ದರು ಇವರಿದ್ದರು ಅಲ್ಲೆಲ್ಲ ಧಾವಿಸಿ ಹೋಗ್ತಾಯಿದ್ವಿ. ಸೊ ದೊಡ್ಡ ಶಕ್ತಿಯಾಗಿ ನಾನು ಕೂಡ ಇದ್ದೆ ಅವ್ರ ಜೊತೆಯಲ್ಲಿ. ಸೊ ಈ ಸನ್ನಿವೇಶದಲ್ಲಿ ಅವ್ರು JDS ಬಿಟ್ಟು ಕೆಲವು ಸಂದರ್ಭದಲ್ಲಿ ಹೊರಗಡೆ ಇದ್ದರು. ನಾನು JDSಲ್ಲಿ ಇದ್ದಾಗ ಅವ್ರ ಜೊತೆ ಹೋಗಿದ್ದ ಕಾರಣಕ್ಕಾಗಿ ಕೆಲವರು ನನ್ನ ಮೇಲೆ ಚಾಡಿ ಹೇಳ್ತಿದ್ರು, ಕುಮಾರಸ್ವಾಮಿ ಕಾರಣಕ್ಕಾಗಿ. ಆದರೆ ಪಕ್ಷಾತೀತವಾದ ಹೋರಾಟಗಳಲ್ಲಿ ನಾನು ಭಾಗಿಯಾಗ್ತಿದ್ದೆ ಅವ್ರ ಜೊತೆ. ಸೊ ಇಂಥ ಸನ್ನಿವೇಶದಲ್ಲಿ ಇವತ್ತು ಮನುಷ್ಯನೇ ನಮ್ಮ ಜೊತೆ ಇಲ್ಲ. ಬಹಳ ಉಲ್ಲೇಖ ಮಾಡಲೇಬೇಕಾದ ಹೆಸರು A.K. ಸುಬ್ಬಯ್ಯನವರ ಎಲ್ಲ ಕಾರ್ಯಕ್ರಮಗಳಿಗೆ ಒತ್ತಾಸೆಯಾಗಿ ನಿಲ್ತಿದ್ದರು ಅವರು. ಅವರ ಏನು ಪತ್ರಿಕಾಗೋಷ್ಠಿಗಳು ಮಾಡಬೇಕು, ಹೋರಾಟಗಳನ್ನ ರೂಪಿಸಬೇಕು, ಚರ್ಚೆಯ ಭಾಗವಾಗಿರ್ತಿದ್ರು. ಒಂದು ಕೋರ್ ಕಮಿಟಿ ಇತ್ತು, ಆ ಕೋರ್ ಕಮಿಟಿಯಲ್ಲಿ ಅವ್ರು ಮನುಷ್ಯನೇ ಇರ್ತಿದ್ರು, ನಾವು ಇರ್ತಿದ್ವಿ. ಮನುಷ್ಯನೇ ಇವತ್ತು ನಮ್ಮ ಜೊತೆ ಇಲ್ಲ ಇವತ್ತು. ಇನ್ನು ನಾನು A.K. ಸುಬ್ಬಯ್ಯನವ್ರ ಅನ್ಯಾಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಯಾವ ಹಿಂಜರಿಕೆಯೂ ಇಲ್ಲ. ನನ್ನನ್ನು ಗೌರವಯುತವಾಗಿ ನಡೆಸ್ಕೊಳ್ತಿದ್ದಾರೆ. ಮತ್ತು A.K. ಸುಬ್ಬಯ್ಯನವ್ರ ಮಗ ಅನ್ನೋ ಕಾರಣಕ್ಕಾಗಿ ನನ್ನೊಂದು ಒಡನಾಟ ಇದೆ ಅವ್ರ ಜೊತೆ, ಬಹಳ ವರ್ಷಗಳ ಸುದೀರ್ಘ ಒಡನಾಟ ಇದೆ. ಸುಮಾರು ನನ್ನ ಪರವಾಗಿ ವೋಟರ್ ಲಿಸ್ಟಿಂದ ತೆಗೆದಾಕ ಅವರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ. ಮತ್ತು ನಾನು 2002ರಲ್ಲಿ ಜನತಾದಳದ ಸಮಾವೇಶಕ್ಕೆ ಮಾಡಿದಾಗ ಕುಶಾಲನಗರದಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ಸಮಕ್ಷಮದಲ್ಲಿ A.K. ಸುಬ್ಬಯ್ಯನವರು ಇಲ್ಲಿ ಜನತಾದಳದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದರು. ಅವರು ಒಬ್ಬ ಪ್ರೇಕ್ಷಕರ ಸಾಲಿನಲ್ಲಿ ಕೂತಿದ್ರು, ಮುಂದಿನ ಸಾಲಿನಲ್ಲಿ. ಆಗ ಪೊನ್ನಣ್ಣ ಅಪರಿಚಿತರಾಗಿದೆ ನಮಗೆ. ಈಗೊಂದು 8 ತಿಂಗಳಿಂದ ಹೇಳ್ತಿದ್ರು ನನಗೆ, ಶಶಿ ನೀವು ಆ ಸಮಾವೇಶ ಮಾಡಿದ್ದು ನಿಮ್ಮ ಹುರುಪು, ನಿಮ್ಮ ಉತ್ಸಾಹ, ನಿಮ್ಮ ಬೆಂಬಲಿಗರ ಪಡೆಯೆಲ್ಲ ಕಂಡು ನೀವು ಒಂದಿನ ಖಚಿತವಾಗಿ MLA ಆಗ್ತೀರಿ ಅಂತ ಅಂದ್ಕೊಬಿಟ್ಟಿದ್ದೆ ನಾನು ಅಂಥೇಳಿ ಇದೇ ಪುರಾಣ 8 ತಿಂಗಳಿಂದ ನನಗೆ ಹೇಳಿದ್ರು ರೀತಿ. ಸೊ ಹಾಗೆ ನನ್ನ ಪುರಾಣ ಒಡನಾಟ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗೇನಿಲ್ಲ ಅವರು ನನ್ನ ಸರಿಸಿದ್ದಾರೆ ಅಂತ ಹೇಳುವಂಥದ್ದು ತಪ್ಪು. ಖಂಡಿತ ತಪ್ಪು. ಭಾಳ ಉತ್ತಮ ವಾಗ್ಮಿ ನೀವು. ಎಲ್ಲಿ ಕೂಡ ಸಿಕ್ಕಿ ಹಾಕೊಳ್ಳೋದ ಭಾಳ ಚೆನ್ನಾಗಿ ಉತ್ತರ ಕೊಡ್ತೀರಾ.
ಇಲ್ಲ ಹಾಗೇನಿಲ್ಲ. ಮೊದಲು ಯುವಕರಾಗಿದ್ದೆ, ಯುವ ಕಾಂಗ್ರೆಸ್ನಲ್ಲಿ ನಾವು ಬಂಡಾಯ ಸ್ವಭಾವ ಇತ್ತು. ತುಂಬ ಚಂದ ಉತ್ತರ ಕೊಡ್ತೀರಾ ನನ್ನ ಪ್ರಶ್ನೆಗೆ. ಅದಕ್ಕೆ ಎಂತೇಳಿ ಹಂತವಾದ ಉತ್ತರವನ್ನು ಕೊಟ್ಟು ನಾನು ಒಂದೇ ಒಂದು ಕ್ವಶನ್ ಕೇಳಿದ್ದೆ ನಿಮ್ಮ ಹತ್ರ. ಪೊನ್ನಣ್ಣ ಅವರು ಎ ಕೆ ಸುಬ್ಬಯ್ಯನವ್ರ ಒಡನಾಡಿಗಳನ್ನೆಲ್ಲ ದೂರ ಸರಿದಿದ್ದಾರಂತೆ ಅಂತ ಅಷ್ಟೇ. ನಿಮ್ಮ ಇಲ್ಲ, ಈಗ ನಾನೊಬ್ಬ ಕಟ್ಟರ ಅವರ ಅಭಿಮಾನಿ, ಅನುಯಾಯಿ ನಾನು. ಇಲ್ಲ, ನನ್ನ ಒಡನಾಟ ತುಂಬ ಸುಮಧುರವಾಗಿದೆ. ಎಸ್ ಪೊನ್ನಣ್ಣನವರು ಹೇಳಿದವರೇ ಜಿಲ್ಲಾಧ್ಯಕ್ಷರಾಗ್ತಾರೆ. ಆಗ್ಬೋದು, ಪ್ರಭಾವಿ ಆಗಿದ್ದಾರೆ. ಇವತ್ತು ರಾಜ್ಯ ಸಂಕಷ್ಟಕ್ಕೆ ಸಿಕ್ಕಿದಾಗ, ಕಾನೂನು ಪ್ರಕ್ರಿಯೆಗಳು ಸಿಕ್ಕಿದಾಗ ಇದನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿದ್ದರು. ಹಾಗಾಗಿ ಎಲ್ಲ ಒಡನಾಟಗಳು ಕೂಡ ಪಕ್ಷದ ಮುಖಂಡರುಗಳ ಜೊತೆ ಇದೆ ಅವರಿಗೆ. ಇವತ್ತು ನಾಗೇಂದ್ರ ಅವರು ಪರವಾದ ಒಂದು ಪತ್ರಿಕಾಗೋಷ್ಠಿಯನ್ನು ಕುಳಿತುಕೊಂಡು ಇದು ಸಮಸ್ಯೆನ ಎಷ್ಟು ರಾಜ್ಯ ಜನರಿಗೆ ತಲುಪಿಸಿದ್ದಾರೆ ಅಂತ ಹೇಳಿದ್ರೆ ಆ ನಾಯಕತ್ವ ಜಾಣ್ಮೆ ಅವ್ರಿಗಿದೆ. ಹಾಗಾಗಿ ಅಭಿವೃದ್ಧಿ ಅನುದಾನ ತರದಲ್ಲಿ ಇದರಲ್ಲಿ ನಮ್ಮ ಮಂತರಗೌಡರು ಸರಿಸಾಟಿನೇ ಇಲ್ಲ. ಅವರು ಕೂಡ ಒಂದು ಅದ್ಭುತವಾದ ಇದೆ. ಆದರೆ ನಾಯಕತ್ವ ಮತ್ತು ಇತ್ಯಾದಿ ಹಿರಿತನ ಮತ್ತು ಇತ್ಯಾದಿಗಳಲ್ಲಿ ಪೊನ್ನಣ್ಣನವರ ಮಾತು ನಡೀತಿದೆ ಅನ್ನೋದು ನಿರ್ವಿಕಾರ. ನಮ್ಮ ಸ್ವತಃ ಮಂತರಗೌಡರು ಹೇಳಿದ್ರು, ಪೊನ್ನಣ್ಣನಿಗೆ ಮಂತ್ರಿಗಿರಿ ಕೊಡಿ ಅಂತ ಹೇಳಿದ್ರು. ಹೌದು. ಸೊ ಅಷ್ಟು ಆದರ್ಶವನ್ನು ಅವರು ಕೂಡ ತೋರಿಸಿದ್ರು. ಹಾಗಾಗಿ ನಾಳಿನ ಸಂದರ್ಭದಲ್ಲಿ ಯಾರನ್ನ MLA ಮಾಡಬೇಕು ಅಂತ ಹೇಳಿದಾಗ ನಮ್ಮ ಮಂತರಗೌಡರು ಸ್ವಭಾವ ಏನಂತ ಹೇಳಿದ್ರೆ ಯಾವುದನ್ನು ಜಿದ್ದಿಗೆ ಬಿದ್ದು ಹಠಕ್ಕೆ ಬಿದ್ದು ಇಂಥವ್ರೇ ಆಗಬೇಕು ಅಂತೇನಿಲ್ಲ, ಹಠಕ್ಕೆ ಬಿದ್ದು ಇಂಥವ್ರೇ ಆಗಬೇಕು ಅಂತ ಮಾಡೋರು ಅಂತೇನಿಲ್ಲ. ಒಂದಷ್ಟು ರಾಜಿ ಆಗೋ ಸ್ವಭಾವ ಇರೋದ್ರಿಂದ ಪೊನ್ನಣ್ಣ ಹೇಗೆ ಹೇಳ್ತಾರೆ ಅದು ಬಹುಶಃ ನಡೆಯಲಿಕ್ಕಿರುವಂಥ ಅವಕಾಶಗಳು ಹೆಚ್ಚಿದೆ. ಜಿಲ್ಲಾಧ್ಯಕ್ಷರಾದರೆ ಎಂತ ಕನಸು. ಮತ್ತಾಗ ಲಕ್ಷ್ಮಣರವರು ಇದ್ದಾರೆ, ನಮ್ಮ MP ಕ್ಯಾಂಡಿಡೇಟ್ ಇದ್ದಾರೆ. ಅವರ ಮಾತನ್ನು ಕೂಡ ಬಹಳ ಗುರುತರವಾಗಿ ನಿರ್ಣಯವಾಗಿ ಆ ಮಾತುಗಳು ಕೂಡ ಪರಿಗಣನೆಗೆ ಬರುತ್ತೆ. ಅದನ್ನು ಆದರೂ ಅಂತಿಮವಾಗಿ ಈ 3 ಜನರು 4 ಜನರು ಏನಿದ್ದಾರೆ ಪಕ್ಷದ ಚುಕ್ಕಾಣಿಯನ್ನು ನಾಯಕತ್ವವನ್ನು ತೆಗೆದುಕೊಂಡವರು, ಅವ್ರ ಮಾತು ಹೆಚ್ಚು ಪರಿಗಣನೆಗೆ ಬರುತ್ತೆ. ಮಂತರಗೌಡರು, ಪೊನ್ನಣ್ಣ, ಲಕ್ಷ್ಮಣ ಇತ್ಯಾದಿ ಮತ್ತು ಜಿಲ್ಲಾ ಇದು KPCCಲಿರುವಂಥ ಕೆಲವು ಯಾರು ಒಡನಾಟ ಚೆನ್ನಾಗಿಟ್ಕೊಂಡಿದ್ರೆ ಅವ್ರದ್ದು ಕೂಡ ಸಹಜವಾಗಿ ಬರುತ್ತೆ. ಬಟ್ ಈ 3 ಜನರು ಮುಖ್ಯವಾಗಿ ಬರುತ್ತೆ. ನಮ್ಮ ಮಂತರಗೌಡರು ನಮಗೆ ಗೊತ್ತಿದೆ, ಅವರು ಯಾವುದನ್ನು ಜಿದ್ದಿಗೆ ಬಿದ್ದು ಇಂಥವರೇ ಆಗಬೇಕು ಅಂತ ಹಟ್ಟಿಗೆ ಬೀಳೋ ಸ್ವಭಾವ ಇಲ್ಲ. ಸೊ ಹಾಗಾಗಿ ಪೊನ್ನಣ್ಣ ಬಹುಶಃ ಧರ್ಮಜ ಮುಂದುವರಿಲಿ ಅಂತ ಹೇಳುವ ಮನಸ್ಸಿನ ಸ್ಥಿತಿಯಲ್ಲಿದ್ದರೆ ಧರ್ಮಜ ಮುಂದುವರಿಬೋದು, ಆಗ್ಬೋದು. ನಿಮ್ಮದೇನು ಅಭ್ಯಂತರಗಳೇನಿಲ್ಲ? ನನಗೆ ಯಾರೇ ಆದರೂ ಅಭ್ಯಂತರ ಇಲ್ಲ. ಪಕ್ಷದಲ್ಲಿ ಇವತ್ತು ನಾನು ಆಗಲೇ ಹೇಳಿದೆ, ಅರ್ಜಿ ಹಾಕ್ತಿದ್ದವರು ಕೂಡ ಅಧ್ಯಕ್ಷರಾಗಬೇಕಾಗ್ತದೆ, ಒಪ್ಕೊಳ್ಬೇಕಾಗ್ತದೆ. ಈ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ. ಅವರು ನಾಳೆ ಅಸಮರ್ಥರು ಅಂತ ನನಗೆ ವ್ಯಕ್ತಿಗತವಾಗಿ ಅನಿಸಿದ್ರು, ಪಕ್ಷ ಇವ್ರ ಕೈಲಿ ಸುಭದ್ರವಾಗಿರೋದಿಲ್ಲ ಅಂತೇಳಿ ನನಗೆ ವ್ಯಕ್ತಿಗತವಾಗಿ ಅನಿಸಿದ್ರು ಕೂಡ ಪಕ್ಷದ ತೀರ್ಮಾನ ಕೆಲಸ ಮಾಡ್ತೀರಾ ನೀವು ಯಾವುದೇ ಜವಾಬ್ದಾರಿ ಕೊಟ್ಟರೆ? ಅದ್ಭುತವಾಗಿ. ಈಗ ಗುತ್ತಿಗೆ ಹಂಚುವಂಥ ಜವಾಬ್ದಾರಿ ನಿಮಗೆ ಕೊಟ್ಟಿದ್ರು, ನೀವು ಪ್ರಾಮಾಣಿಕವಾಗಿ ಮಾಡಿದ್ದೀರಾ? 85% ನಿಮಗೆ ಬೇಕಾದವರಿಗೆ ನೀವು ಕೊಟ್ರಿ. ಅಲ್ಲ, ನಾನು ಬಿಡಿಸಿ ಹೇಳಲ್ಲ, ಅದು ನೀವು ಹೇಳಿದ್ದಕ್ಕೆ ಪ್ರಾಮಾಣಿಕ ಅಂತ ಹೇಳಿದ್ದಕ್ಕೆ ಅದನ್ನ ಸಣ್ಣದಾಗಿ ಖಂಡಿತ ನಾನು ಈ ಪ್ರಶ್ನೆ ನನ್ನ ಸ್ವಾಗತಾರ್ಹ. ನನಗೆ ಯಾವ ಮುಜುಗರ ಇಲ್ಲ. ನೀವು ಕೇಳಿದ್ದಕ್ಕೆ ಮತ್ತಷ್ಟು ಸತ್ಯದ ಅನಾವರಣ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ನನಗೆ ಬೇಕಾದವರು ಅಂತ ಅಲ್ವೇ ಅಲ್ಲ, ಇಲ್ಲಿ ಕಾಂಗ್ರೆಸ್ಗೆ ಬೇಕಾದವರು. ನಾನಿಲ್ಲಿ ನಿಮಗೆ ಬೇಕಾದವರಿಗೆ ಇಲ್ಲ, ಇಲ್ಲಿ ಕಾಂಗ್ರೆಸ್ಸಿಗರು. ನಾವು ಒಂದೇ ಒಂದು BJPಯವ್ರಿಗೂ ನನ್ನ ಹಂತದಲ್ಲಿ ಕೊಡ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾವುದು ಟೆಂಡರ್ ಆಗೋದಿಲ್ಲ. 5 ಲಕ್ಷಕ್ಕೆ ಒಳಗಡೆ ಕಾಮಗಾರಿ ಇದೆ. ಯಾವ್ಯಾವ ಪಂಚಾಯತಿ ವ್ಯಾಪ್ತಿಯಲ್ಲಿದೆ ಆ ಪಂಚಾಯತಿಯಲ್ಲಿ ಗುತ್ತಿಗೆದಾರರ ಅಲ್ಲದ ಇದು ಆದರೆ ಗುತ್ತಿಗೆದಾರರ ಹೆಸರಲ್ಲಿ ಮಾಡಬೇಕಾಗ್ತದೆ. ಅವರು ಅಲ್ಲದ ನನ್ನ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಲಾಭ ಇಲ್ಲದೆ ಕನಿಷ್ಠ 85% ಅಷ್ಟು VP ಶಶಿಧರ್ ಅವರಿಗೆ ಬೇಕಾದವರಿಗೇನೇ ಕೊಟ್ಟಿದ್ದಾರೆ. ಇಲ್ಲ, ನನಗೆ ಕಾಂಗ್ರೆಸ್ಸಿಗರು ಎಲ್ಲರೂ ಬೇಕಾದವರಿಗೇನೇ ಕೊಟ್ಟಿದ್ದಾರೆ. VP ಶಶಿಧರ್ ಅವರು ಅದೊಂದು ಚೌಕಟ್ಟೊಳಗೇನೆ ಕೆಲಸ ಮಾಡಿದ್ದಾರೆ. ಮುಕ್ತವಾಗಿ ಯಾರಿಗೆ ಕೊಡಲಿಕ್ಕೆ ಅವಕಾಶವನ್ನು VP ಶಶಿಧರ್ ತಾಲೂಕಿನಲ್ಲಿ ಕಲ್ಪಿಸಲಿಲ್ಲ. ಅಂತ ಅಪಾದನೆ ನನ್ನ ಬ್ಲಾಕ್ನಲ್ಲಿ ಇಲ್ಲ, ಯಾರಿಂದನೂ ಇಲ್ಲ. ಹಾಗೆ ನಾನು ಹಿಂಗೆ ಹೇಳಿದೆ, ನೀವು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಈಗ ಸತತವಾಗಿ ಕೆಲವರು ನಿರೀಕ್ಷೆಯಾಗಿ ಅಂತ ನೀವೇ ಹೇಳಿದ್ರಿ, ನೀವು ಹೇಳಿದ ಪ್ರಶ್ನೆನ ನಾನು ಸ್ವಾಗತ ಮಾಡ್ತೇನೆ ಅಂತ. ಅಲ್ಲ, ಖಂಡಿತ ನಿಮ್ಮ ಪ್ರಶ್ನೆ ಬಹುಶಃ ಎಲ್ಲೋ ಒಂಥರ ಬಂದಿರ್ಬೋದು. ಇಲ್ಲಿ ಏನಾಗುತ್ತೆ, ಒಂದು ಸಿರಂಗಲ, ತೊರೆನೂರು, ಹೆಬ್ಬಾಲೆ ಈ ಥರ ಒಂದೊಂದು ಪಂಚಾಯಿತಿಗಳಿದೆ. ಅಲ್ಲಿ ಕೆಲವರು ಏನು ನಿರೀಕ್ಷೆ ಮಾಡ್ತಾರೆ, ಸತತವಾಗಿ ತಮಗೇ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಒಬ್ಬ ಎಕ್ಸ್ ಅಲ್ಲಿ ಪ್ರೆಸೆಂಟ್ ಇದ್ದಾನೆ, ಅವನಿಗೆ ನಾವು 1 ಕಾಮಗಾರಿ 2 ಕಾಮಗಾರಿ ಕೊಟ್ಟಿರ್ತೀವಿ. ನಂತರ ಅವನ ಅಲ್ಲದೆ ಇನ್ನೊಂದು ಸರದಿಯಲ್ಲಿ ಇನ್ನೊಬ್ಬ ಕಾರ್ಯಕರ್ತ ಇರ್ತಾನೆ, ಅವ್ರು ಕೊಡಬೇಕಾಗ್ತದೆ. ಅದರ ನಂತರ ಇನ್ನೊಂದು ಅವಧಿಯ ಪ್ರಕಾರ ಎಲ್ಲರಿಗೂ ತಲುಪಿಸೋ ಕೆಲಸಗಳಾಗಬೇಕಾಗ್ತದೆ. ಕೆಲವು ಬಾರಿ ಕೈ ತಪ್ಪೋಗ್ತದೆ. ಮೊದಲ ಬಾರಿ ಕಾಮಗಾರಿ ಕೇಳಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ. ಇದೆಲ್ಲ ಗುತ್ತಿಗೆದಾರರು ಕೊಡ್ತಾರೆ, ನಮ್ಮದಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಈ ಪರಿಪಾಠವನ್ನು ನಾನು ಆರಂಭ ಮಾಡಿದೆ, ನಮ್ಮ ಕಾರ್ಯಕರ್ತರಿಗೆ ಕೆಲಸ ಹೋಗಲಿ ಅಲ್ಲಿಗೆ ಅಂತೇಳಿ ನಾನೇ ಆರಂಭ ಮಾಡಿದ್ದು. ಜಿಲ್ಲೆಯಲ್ಲಿ ಬೇರೆ ಕಡೆ ಆರಂಭ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ.
ನನ್ನ ಕಾರ್ಯಕರ್ತರಿಗೆ ಕಾಮಗಾರಿ ಹಂಚಿಕೆ ಮಾಡಬೇಕು ಅಂತೇಳಿ ಮಂತ್ರಿಗಳು ನನಗೆ ಆ ಸ್ವಾತಂತ್ರ್ಯ ಕೊಟ್ಟರು ಪಾಪ. ಹೌದು. ಆ ಸ್ವಾತಂತ್ರ್ಯ ಕೊಟ್ಟಿದ್ದು ಎಲ್ಲೂ ನಾನು ದುರುಪಯೋಗ ಮಾಡಿಕೊಳ್ಳಿಲ್ಲ, ನಾನು ಸ್ವಚ್ಛಂದ ಮಾಡಿಕೊಳ್ಳಿಲ್ಲ. ಕಾರ್ಯಕರ್ತರು ಕೊಟ್ಟಿದ್ದೀವಿ. ಎರಡನೇ ಹಂತದಲ್ಲಿ ಕಾರ್ಯಕರ್ತರ ಬೇಡಿಕೆ ಹೆಚ್ಚಾಯಿತು. ಇದನ್ನು ಅವರು ಕೊಟ್ಟಿದ್ದಾರೆ, ನಾವು ಕೇಳಬೇಕು ಅಂತೇಳಿ ನಾವು ಮುಂಚೂಣಿ ನಾಯಕರುಗಳು ಕೊಟ್ಟು ಪಕ್ಷದ ಬೆಳವಣಿಗೆಗೆ ಸಹಕಾರಿಯಾಗಂಥವ್ರು ಇದು ಮಾಡೋರಿಗೆ ಅನುಕೂಲ ಆಗಲಿ ಅಂತೇಳಿ ದೃಷ್ಟಿಕೋನದಿಂದ ಮಾಡಿದ್ವಿ. ಸೊ ನಂತರ ಎರಡನೇ ಹಂತ ಆ ವ್ಯಾಪ್ತಿ ಎರಡನೇ ಹಂತದ ಕಾರ್ಯಕರ್ತರು ಬಂದರು, ಅವ್ರನ್ನ ಸಮಾಧಾನ ಮಾಡಾಯಿತು. ನಂತರ ಎಲ್ಲರೂ ಗುತ್ತಿಗೆಯನ್ನು ಕೇಳಲಿಕ್ಕೆ ಬಯಸಲಿಕ್ಕೆ ಆರಂಭ ಆಯಿತು. ಒಂದು ಹಂತದಲ್ಲಿ ಈ ಪ್ರಯೋಗ ಮಾಡಿ ಕಾರ್ಯಕರ್ತರನ್ನ ಉತ್ಸಾಹ ತುಂಬಬೇಕು, ಅವ್ರನ್ನ ಆರ್ಥಿಕವಾಗಿ ಇದು ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಏನಿತ್ತು ಅದು ಗೊಂದಲಕ್ಕೆ ಎಡೆ ಆಗ್ತು. ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 6-7 ಕಾಮಗಾರಿ ಬರ್ತದೆ, 7-8 ಕಾಮಗಾರಿ ಬರ್ತದೆ. ಬೇಡಿಕೆಗಳು 20 ಇರ್ತದೆ. ಪ್ರತಿ ಬಾರಿ ಒಬ್ಬೊಬ್ಬರು ನನಗೇ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಹಾಗೆ ಕೊಡೋದಕ್ಕೆ ಕೂಡ ಸಾಮಾಜಿಕ ಪರಿಪಾಲನೆ ಆಗೋದಿಲ್ಲ, ಮತ್ತೊಬ್ಬರು ಸರದಿ ಪ್ರಕಾರ ಕೊಡಬೇಕಾಗ್ತದೆ. ಆ ರೀತಿ ಕೊಟ್ಟಾಗ ಸಹಜವಾಗಿ ನನಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಸಹಜ ಅಸಮಾಧಾನ ಬರ್ತದೆ. ಅದು ಎಲ್ಲನೂ ಸಂಬಂಧದಲ್ಲಿ ಇಟ್ಕೊಂಡಿದ್ದೀವಿ, ಅವ್ರಿಗೇನು ಭರವಸೆ ಇದೆ ಮುಂದಿನ ಸರಿ ಕೊಡ್ತಾರೆ ಅಂತೇಳಿ. ಹಾಗೆಲ್ಲೂ ಕೂಡ ದುರುಪಯೋಗ ಆಗಿಲ್ಲ. ಫಾರ್ ದ ಕೈಂಡ್ ಇನ್ಫಾರ್ಮೇಷನ್ ನಾನು ನನ್ನ ಕಚೇರಿಗೆ 1 ತಿಂಗಳ ಬಾಡಿಗೆ ಕೊಡಿ ಅಂತ ಕೂಡ ಯಾರನ್ನೂ ಕೇಳಲಿಲ್ಲ. ಅದನ್ನು ನಾವು ನಿರ್ವಹಿಸ್ತಾಯಿದ್ದೀವಿ. ಯಾರ ಹತ್ರ ಆದರೂ ಅಲ್ಲಿ ದುಡ್ಡು ಪಡೆದಿದ್ದೀವಿ, ಪಟ್ಟಿ ಇದೆ, ಕಾಮಗಾರಿ ಕೊಟ್ಟವರ ಪಟ್ಟಿ ಹೆಸರುಗಳಿದೆ. ಸ್ವತಂತ್ರವಾಗಿ ಯಾರನ್ನಾರು ಒಬ್ಬರನ್ನ ವಿಶ್ವಾಸ ತೆಗೆದುಕೊಂಡು ಶಶಿಯಣ್ಣ ಇದರಲ್ಲಿ ಲಾಭಿ ಪಡೆದ್ರೆ ಬಾಡಿಗೆ ಕೊಡಿ ಅಂತ ಕೇಳಿದ್ರೆ ಇದ್ದರೆ ನಾನು ಬಹಿರಂಗ ನೇಣಿಗಿಸ್ತಾ ತಯಾರಿದ್ದೀನಿ. ಈ ಸವಾಲು ನಾನು ಹಾಕ್ತೀನಿ, ಯಾಕಂದರೆ ನೈತಿಕವಾಗಿ ಗಟ್ಟಿ ಇದ್ದೀನಿ, ತುಂಬ ನೈತಿಕವಾಗಿ ಗಟ್ಟಿ ಇದ್ದೀನಿ. ಒಬ್ಬನೇ ಬಂದು ಇಲ್ಲ ಶಶಿಯಣ್ಣ ಗುತ್ತಿಗೆಯನ್ನು ಹಂಚಿ 1 ತಿಂಗಳು ಬಾಡಿಗೆ ಕೊಡಿ ಅಂತ ಕೇಳಿದ್ರೆ ಕನಿಷ್ಠ ನನಗಲ್ಲ, ಇದ್ರದ್ದು ಬಾಡಿಗೆ ಕೊಡ್ರಪ್ಪ ಅಂತೇಳಿ ಅಂದರೆ 2-3 ಜನ ಕೊಟ್ಟಿದ್ದಾರೆ, 1 ತಿಂಗಳು ಬಾಡಿಗೆ ಕೊಟ್ಟಿದ್ದಾರೆ. ಅವ್ರ ಹೆಸರು ಕೂಡ ಹೇಳ್ಬಲ್ಲೆ. ಅವ್ರನ್ನ ಹೊರತುಪಡಿಸಿದ್ರೆ ಉಳಿದ ಎಲ್ಲ 4 ವರ್ಷಗಳು ನಾನು ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಇನ್ನು ಯಾವುದಕ್ಕೂ ನಾನು ಶಶಿಯಣ್ಣ ದುಡ್ಡು ಕೊಟ್ಟಿದ್ದೀನಿ ಅಂತ ಒಬ್ಬ ಹೇಳಿದ್ರೆ ಲೀಸ್ಟ್ ಒದಗಿಸಬಲ್ಲೆ, ಕಾಮಗಾರಿದ ಇದನ್ನು ಒದಗಿಸಬಲ್ಲೆ, ಅಥವಾ ಈಗಲೂ ಅದು ಇಂಜಿನಿಯರ್ಗಳು ಲಭ್ಯ ಇದೆ. ಸ್ವತಂತ್ರವಾಗಿ ಯಾರೇ ಕೇಳ್ಬಿಟ್ಟು ಒಬ್ಬನ ಹಿಂಗೆ ಹೇಳ್ದ ಅಂತ ಹೇಳಿದ್ರೆ ನಾವು ಬಹಿರಂಗ ನೇಣಿಗೆ ತಯಾರಿದ್ದೀನಿ, ಅಷ್ಟು ನೈತಿಕವಾಗಿ ಗಟ್ಟಿ ಇದ್ದೀನಿ. ಕುಶಾಲನಗರದಲ್ಲಿ ಎಷ್ಟು ತಾಲೂಕು ಘಟಕಗಳಿರ್ತವೆ ಅಂತ? ನನಗೆ 16 ಪಂಚಾಯತಿ ಘಟಕಗಳಿದೆ, 1 ನಗರ ಘಟಕ ಇದೆ. ಎಷ್ಟು ಒಳಪಂಗಡಗಳಿದ್ದಾವೆ? ಒಳಪಂಗಡಗಳು ರಾಜಕಾರಣ ಅಂದಾಗ ಸಹಜವಾಗಿ ಒಂದು ಸಣ್ಣ ಪುಟ್ಟ ಬಣಗಳಿದ್ದಾವೆ ಕುಶಾಲನಗರದಲ್ಲಿ. ಬಣಗಳು ಅಂಥದ್ದು ಏನಿಲ್ಲ. ಬಣಗಳು ಒಂದು ಸ್ಥಾಪಿತ ಅಧ್ಯಕ್ಷರಿಗೊಂದು ಇರ್ತದೆ. ಸ್ಥಾಪಿತ ಅಧ್ಯಕ್ಷರವರದೊಂದು ಬಣ, ಚಂದ್ರಕಲಾದವರ ಬಣ, ಮಂಜುನಾಥ್ ಗುಂಡೂರವರ ಬಣ, ವಿಕ್ಟರ್ ಸೋನ್ಸ್ ಅವರ ಬಣ ಇತ್ಯಾದಿ ಬಣಗಳಿದ್ದಾವೆ. ಸುಮಾರು ಬಣಗಳಿದ್ದಾವೆ. ಅಲ್ಲ, ಯಾವ ಬಣಗಳು ಇಲ್ಲ. ಇಲ್ಲಿ ಮಂತ್ರಗೌಡರು ನಾಯಕರು, ಅವ್ರ ಜೊತೆ ಇರೋರು ನಾವೆಲ್ಲ ಕಾಂಗ್ರೆಸ್ಸಿಗರು. ಒಬ್ಬ ನಾಯಕ ಇದ್ದಾರೆ, ಎಮ್ ಎಲ್ ಎ ಅಂತ ಹೇಳಿದಾಗ ಆ ನಾಯಕತ್ವದಲ್ಲಿ ನಾವೆಲ್ಲರೂ ಒಂದೇ ಆಗ್ತೀವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ಬೋದು, ಸಹಜವಾಗಿ ಆಗ್ಬೋದು. ಯಾಕಂದರೆ ಆಸ್ಪತ್ರೆ ಜಾಗ ಅಲ್ಲೇ ಆಗಬೇಕು ಅಂತೇಳಿ ಆಗಿದೆ. ಯಾಕಂದರೆ ಆಸ್ಪತ್ರೆ ಆಗಬೇಕು ಅನ್ನೋ ಇದರಲ್ಲಿ ಒಂದು ಭಿನ್ನಾಭಿಪ್ರಾಯ ತಲೆದೋರಿದೆ. ನನಗೆ ಊರಿನ ಜಾತ್ರೆ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳಬಾರ್ದು ಅಂತೇಳಿ ನಂದೊಂದು ಪರಂಪರೆ ಅದು. ಆ ಜಾಗ ಆಸ್ಪತ್ರೆಗೆ ಹೋದರೆ ಜಾತ್ರೆ ನಡೆಯೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ವಿರೋಧ ಮಾಡಿದ್ದೀನಿ. ಅವರೆಲ್ಲ ಅಲ್ಲೇ ಆಗಬೇಕು ಅಂತ ಅವ್ರು ಪಟ್ಟಿಡಿದ್ದಾರೆ, ಯಾರು ಮಂಜು ಮತ್ತು ಜೋಶಿ. ಈ ಹಿನ್ನೆಲೆಯಲ್ಲಿ ಭಿನ್ನಾಭಿಪ್ರಾಯ ಆಗಿದೆ ಹೊರತು, ಅಭಿಪ್ರಾಯದಲ್ಲಿ ನಮ್ಮದು ಭಿನ್ನ ಅಭಿಪ್ರಾಯಗಳಾಗಿದೆ ಹೊರತು ಕಾಂಗ್ರೆಸ್ಸನ್ನು ಬೆಂಬಲಿಸೋದ್ರಲ್ಲಿ ಧೋರಣೆ ಮಾಡೋದ್ರಲ್ಲಿ ನಮ್ಮದು ಏನು ಭಿನ್ನಮತ ಇಲ್ಲ. ಮತ್ತು ಚಂದ್ರಕಲಾ ನಾನು ಅದು ಹಾಗೆ ನಾವು ಒಂದು ಸರಿ ಮುನಿಸ್ಕೊತೀವಿ, ಒಂದಾಗ್ತೀವಿ, ನಾವಿಬ್ಬರು ಚೆನ್ನಾಗಿದ್ದೀವಿ. ಅದು ಯಾವ ಕಾರಣಕ್ಕೂ ಅದು ಚೆನ್ನಾಗಿರ್ತೀವಿ. ಸುಮ್ಮನೆ ಹೆಸರುಗಳನ್ನ ಹೇಳಿದ್ವಿ ಮುಂದೆ. ಇಲ್ಲ, ಇವತ್ತು ಬೆಳಗ್ಗೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಅವರು ಮಾತಾಡಿದ್ದೀವಿ ಅನೇಕ ಸಂಗತಿಗಳನ್ನ. ಹಾಗಾಗಿ ಅದು ಏನು ಸಮಸ್ಯೆ ಏನಲ್ಲ. ಅದು ವಿ ಪಿ ಶಶಿಧರ್ ಒಳ್ಳೆಯ ಮಾತುಗಾರ, ರಾಜಕೀಯ ಚತುರ, ಒಳ್ಳೆಯ ಒಂದು ಹೆಜ್ಜೆಯನ್ನು ಇಡಲಿಕ್ಕೆಲ್ಲ ವಿ ಪಿ ಶಶಿಧರ್ ಎಡಕಿದ್ರು ಅಂತ ನನಗೆ ಯಾಕಾಗ ಅನಿಸುತ್ತೆ. ಯಾಕೆ ಇಲ್ಲ, ಇಲ್ಲಿ ನಾನು ಈ ಗಳಿಗೆಯಲ್ಲಿ ಒಂದು ಹೇಳ್ಬಿಡ್ತಾನೆ, ವಿ ಪಿ ಶಶಿಧರ್ ಅವರಿಗೆ ಮಾತೇ ಬಂಡವಾಳನ ಇಲ್ಲ. ನನ್ನ ಹೋರಾಟ, ನನ್ನ ಆತ್ಮಸ್ಥೈರ್ಯ, ನನ್ನ ನೈತಿಕತೆ, ಪ್ರಾಮಾಣಿಕವಾಗಿ ಉಳ್ಕೊಂಡಿರೋದು, ಚಳವಳಿಗಳನ್ನು ಸಂಘಟಿಸೋಕ್ಕೆ ಬೇಕಾದಂಥ ಮನವರಿಕೆ ಮಾಡಿಕೊಡೋದು, ಮತ್ತು ನಾನೊಂದಷ್ಟು ಓದ್ಕೊಂಡಿರೋದು. ನಾನು ಸುಮ್ಮನೆ ಮಾತುಗಾರ ಆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದಷ್ಟು ವಿಷಯ ಇರಬೇಕು, ಓದ್ಕೊಂಡಿರಬೇಕು, ಅಧ್ಯಯನ ಮಾಡಿರಬೇಕು. ಸೊ ಇದೆಲ್ಲವೂ ನನ್ನ ಶಕ್ತಿಯ ಹಿಂದಿನ ಬಂಡವಾಳಗಳದು. ಆತ್ಮಸ್ಥೈರ್ಯ ಎಂಥದೇ. ಈಗ ಷಣ್ಮುಗಮ್ಮ ಗುಂಡು ಬಿದ್ದಾಗ ನಿಮ್ಮ ಎದೆಗೆ ಗುಂಡು ಬೀಳ್ತದೆ ಸರ್, ಇನ್ನು ಹೋರಾಟ ಮಾಡೋಕ್ಕೆ ಹೋಗಬೇಡಿ ಅಂತ ನ್ಯಾಯ ದಕ್ಕಿಸ್ಕೊಡೋವರೆಗೆ ನಾನು ವಿರಮಿಸಲಿಲ್ಲ. ನನ್ನ ತಮಿಳ್ ಗುರು ನೀವು ಇದ್ರಿ ಆಗ. ನನ್ನ ಅಕ್ಕಪಕ್ಕ 2 ಪೊಲೀಸರು ಮಲಗ್ತಿದ್ರು ರಾತ್ರಿ. ನಾನು ನಿಮ್ಮ SP ಹೇಳ್ತಿದ್ರು, ಸಂಧು
ಸೀಮಂತ್ ಕುಮಾರ್ ಸಿಂಗ್, ಎಸ್. ನಾನು ಐ ಕಾಂಟ್ ಗಿವ್ ಯು ದ ಗ್ಯಾರಂಟಿ ಅಬೌಟ್ ಯುವರ್ ಲೈಫ್ ಅಂತೇಳಿ ಆ ರೀತಿ SP ಹೇಳ್ದವಂಥರ ಮಧ್ಯದಲ್ಲಿ ಅಂಥ ಭಯಾನಕ ಪರಿಸ್ಥಿತಿಯಲ್ಲಿ ನನಗೆ ಗುಂಡು ಹಾರಿಸಿದ್ರೆ ಆ ಚಿಲ್ ನನಗೆ ಆರ್ಬಿಡ್ತದೆ ಅಂತೇಳಿ ನಾನು ಪಕ್ಕ ಒಡನಾಟಕ್ಕೆ ಬರೋರು ಇಲ್ಲದೆ ಇದ್ದಂಥ ಸಂದಿಗ್ಧ ಸನ್ನಿವೇಶದಲ್ಲಿ, ಅಪಾಯದಲ್ಲಿ ನಾನು ಎದೆಗುಂದಲಿಲ್ಲ. ನಾನು ಎದೆಗುಂದೋದಿಲ್ಲ, ಈಗಲೂ ಎದೆಗುಂದೋದಿಲ್ಲ. ಕ್ಷಮೆ ಮತ್ತು FIR ನಡುವೆ ಸುನಿಲ್ ಸುಬ್ರಹ್ಮಣ್ಯ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಮಡಿಕೇರಿ ಠಾಣೆಗೆ ಬಂದು ಒಂದು ಕ್ಷಮೆ ಕೇಳಿದ್ರೆ ರಾಜರಾವ್ ಕೊಟ್ಟ ದೂರನ ವಾಪಸ್ ಪಡಿತೀವಿ ಅಂತ ಹೇಳಿ BJP ಜಿಲ್ಲಾಧ್ಯಕ್ಷರಾಗಿದ್ದಾಗ ನಾನು ನಿಮ್ಮ ಮುಂದೆ ಮಂಡಿಯೂರಿಗೆ ಕ್ಷಮೆ ಕೇಳೋದ ಬದಲು ನಾನು 2 ದಿನ ಹೆಚ್ಚುವರಿ ಜೈಲಲ್ಲಿ ಬರಲೆ ನಾನು ಅಂತ ಹೇಳ್ಬಿಟ್ಟು ಜೈಲು ಮತ್ತು ಕ್ಷಮೆಯ ನಡುವೆ ಜೈಲನ್ನು ಆಯ್ಕೆ ಮಾಡಿಕೊಂಡೆ. ಅಂದರೆ ಜೈಲಿಗೆ ಹೋಗಲಿಲ್ಲ, ಅವ್ರಿಗೆ ಹೇಳಿದೆ ನಾನು ನನ್ನ ಬೇಕು ಅಂತ ಸಿಗಿಸಿ ಜೈಲು ಕಳಿಸೋ ಇದು ಮಾಡ್ತಾಯಿದ್ದಾರೆ, ನಾನು ಆಸ್ಪತ್ರೆಗೆ ಸೇರ್ಕೊಳ್ತೀನಿ ರೀ ನಿಮ್ಗೆ ನಿರಾಸೆ ಮಾಡಲಿಕ್ಕೆ ಅಂತೇಳಿ ಹೇಳಿದೆ. ಅಂದರೆ ಕ್ಷಮೆ ಮತ್ತು ಜೈಲಿನ ನಡುವೆ ನಾನು ಮಂಡಿ ಊರಲಿಲ್ಲ, ಹೋರಾಟಗಳನ್ನ ಎದುರಿಸಿದ್ದೀನಿ. ಅವತ್ತು ಕೊಡ್ಲಿಪೇಟೆಯಲ್ಲಿ ನನ್ನನ್ನು ಜೈಲಿಗಟ್ಟುವ ಸನ್ನಿವೇಶಕ್ಕೆ ಭಾಳ ದೊಡ್ಡ ಗಲಾಟೆಗಳಾದವು. 144 ಸೆಕ್ಷನ್ ಆಯಿತು, ಅಷ್ಟು ಆಯಿತು, ಲಾಠಿ ಚಾರ್ಜ್ ಆಯಿತು. ಸೊ ನನ್ನ ಬಂಧನ ವಿರೋಧಿಸಿ ಅಷ್ಟು ದೊಡ್ಡ ಪ್ರತಿರೋಧ ನಡೀತು. ಅವತ್ತು ಜಿಲ್ಲಾಧಿಕಾರಿ ಮತ್ತು ಅಣ್ಣಿಗೇರಿ SP ಮತ್ತು ಜಿಲ್ಲಾಧಿಕಾರಿ ಬಂದು ನಮ್ಮ ನಾಗೇಂದ್ರ ಬಾಬು ಮೂಲಕ ನನಗೊಂದು ಆಫರ್ ಕೊಟ್ಟರು, ನೀವು ಒಬ್ಬರನ್ನ ಬಿಡ್ತೀವಿ, ಹೊರಗಡೆ ಕ್ರೌಡ್ನ ನೀವು ಮ್ಯಾನೇಜ್ ಮಾಡಬೇಕು, ಬಾಕಿ ಎಲ್ಲನೂ ನಾವು ಇದು ಕಟ್ತೀವಿ ಅಂತ ಹೇಳಿದ್ರು. ಇವಾಗ ಆಸ್ಪತ್ರೆ ಸೆಲ್ಲಲ್ಲಿ ಇದ್ದಾರ ಅಂತ? ಅದು ರಾಜರಾವ್ ಪ್ರಕರಣದಲ್ಲಿ. ಈ ಪ್ರಕರಣದಲ್ಲಿ ನನಗೆ ಆಫರ್ ಬಂತು. ನನ್ನ ಜೊತೆ ಹೋರಾಟದಲ್ಲಿ ಭಾಗಿಯಾದವರು ಅಲ್ಲಿನ ಹೋಬಳಿ ಅಧ್ಯಕ್ಷರಿದ್ದರು, ನಗರ ಘಟಕದ ಅಧ್ಯಕ್ಷರಿದ್ದರು ಕೊಡ್ಲಿಪೇಟೆಯಲ್ಲಿ, ಅನೇಕ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರುಗಳಿದ್ದರು, ಮುಂಚೂಣಿ ನಾಯಕರಿದ್ದರು. ನಾನು ಅವ್ರನ್ನ ಅಮಾಯಕರು, ನನ್ನ ಹೋರಾಟದಲ್ಲಿ ಭಾಗಿಯಾದವ್ರನ್ನ ನಾನು ಅವ್ರು ಬೇಕಾದ್ರೆ ಕೇಸ್ ಆಗಲಿ ನಾನು ಹೊರಗಡೆ ಬರೋದು ಒಬ್ಬ ನಾಯಕನ ಲಕ್ಷಣನ. ಅದು ನಾನು ಹೇಳಿದೆ ಎಲ್ಲನೂ ಹೊರಗಡೆ ಕಳಿಸಿ, ಬೇಲೇಬಲ್ ಸೆಕ್ಷನಲ್ಲಿ ಹೊರಗಡೆ ಕಳಿಸಿ, ಇಡೀ ಹೊರಗಡೆ ಇರೋ ಕಂಟ್ರೋಲ್ ಇದನ್ನು ನಾನು ಮಾಡ್ಕೊಳ್ತೀನಿ. ಮತ್ತು ಸ್ವಯಂ ಬಂಧನಕ್ಕೊಳಗಾದವರು, ನಾವು ಯಾರದೇ ಕಲ್ಲು ತೂರಿಲ್ಲ, ಎಂಥದ್ದು ಮಾಡಿಲ್ಲ. ಅಲ್ಲೊಂದು ಡೆತ್ ಆಯಿತು, ಅದನ್ನು ವಿರೋಧಿಸಿದ್ವಿ. ಇದು ಮರಳು ದಂಧೆ ವಿರುದ್ಧ ನಿರಂತರ ಹೋರಾಟ ಮಾಡ್ಕೊಂಡು ಬಂದವರು. ನಾನು DC ಗೆ ಹೇಳಿದೆ, ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ನಿಮಗೆ ಎಚ್ಚರಿಸಿದೆ, ನೀವು ಇದು ತೊಗೊಳ್ಳಿಲ್ಲ ಅಂತೇಳಿ. ಅದ್ರ ನಂತರ 2 ತಿಂಗಳು ಬಂದಾಯ್ತಲ್ಲಿ ನಮ್ಮ ಹೋರಾಟದಿಂದಾಗಿ ಹೇಮಾವತಿ ನದಿ ದಂಡೆಯ ಮರಳು ಗಾರಿಗಾಣಕ್ಕಿದ್ದ ನಿಲ್ತು ಅದು. ಸೊ ಆ ಮಟ್ಟದ ಹೋರಾಟದಲ್ಲಿ ನನಗೆ ಆ ಆಫರ್ ಕೊಟ್ಟಾಗ ನಾನು ಇವ್ರನ್ನ ಬಿಟ್ಟು ನಾವು ಹೋಗ್ಲಿಕ್ಕಾಗಲ್ಲ, ನಾನು ಕೇಸ್ ಹಾಕಿ ಅಂತೇಳಿ ಕೇಸ್ ಹಾಕಿಸ್ಕೊಂಡವು. ನಾನು ಒಂದು ನೈತಿಕತೆಯನ್ನು ಪಾಲನೆ ಮಾಡಿದವನು. ಅಲ್ಲಿ ಹೋದಾಗ ಜೈಲಲ್ಲಿ ನನ್ನ ಕೇಳಿದ್ದು ಒಂದೇ, ಸರ್ ನೀವು ಹೋಗಿ ಆಸ್ಪತ್ರೆ ಸೇರ್ಕೊಬಿಡಿ ಸರ್, ದಯವಿಟ್ಟು ಇಲ್ಲಿ ಮತ್ತೆ ಅದು ಊಟ ಸೇರಿಲ್ಲ ಅದು ಸೇರಿಲ್ಲ ಅಂತ ಹೋರಾಟ ಮಾಡಿಬಿಡಿ ಅಂತ ಹೇಳಿ. ಇಲ್ಲ ರೀ, ಇವ್ರನ್ನ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ನಾನು ಇವ್ರ ಜೊತೆ ಇರಬೇಕು, ನಾನೊಬ್ಬ ನಾಯಕ ಇದ್ದೀನಿ, ಐ ಲೆಡ್ ಫ್ರಮ್ ದ ಫ್ರಂಟ್. ನಾನು ಅವ್ರನ್ನ ಮುಂದೆ ನಿಂತ್ಕೊಂಡು ಅವ್ರನ್ನ ಹೋರಾಟದಲ್ಲಿ ನಾನು ಇದ್ದೀನಿ ಅನ್ನೋ ಕಾರಣಕ್ಕೆ ಹೋರಾಟದಲ್ಲಿ ಭಾಗಿಯಾದವನು, ಬಿಟ್ಟು ಹೋಗ್ಲಿಕ್ಕಾಗಲ್ಲ ನಾನು. ಸೊ ಅಂಥದ್ದೆಲ್ಲ ಇನ್ನೂ ಅನೇಕ ಇದನ್ನು ನೋಡಿದ್ದೀನಿ, ನಾನು ಏರುಪೇರುಗಳನ್ನ ನೋಡಿದ್ದೀನಿ. ಹಾಗಾಗಿ ಹಿಂದೆ ಸರಿಯುವ, ಎದೆಗುಂದುವ, ಯಾವ ಕ್ಷಣದಲ್ಲೂ ಕೂಡ ನಾನು ಹೋರಾಟ ಈ ಕಾರಣಕ್ಕಾಗಿ ಹಿಂಜರಿಕೆ ಅಂತ ತಿಳಿದಾಗಲೇ ಇಲ್ಲವೇ ಇಲ್ಲ, ಅದು ಇವತ್ತಿಗೂ ಇಲ್ಲ. ಅದು ನೈತಿಕತೆ. ನನ್ನ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಎಲ್ಲಿ ನೈತಿಕತೆ ಗಟ್ಟಿಯಾಗಿರುತ್ತೋ ಅಲ್ಲಿ ಆತ್ಮಸ್ಥೈರ್ಯ ಸರಿಯಾಗಿರುತ್ತೆ ಅಂತೇಳಿ. ನೀವು ನೈತಿಕವಾಗಿ ಗಟ್ಟಿ ಇರಿ, ಶಕ್ತಿ ತಾನೇ ಸಿಗುತ್ತೆ, ಹಿಂಜರಿಕೆ ಬರೋದಿಲ್ಲ. ಅದು ನಾನಾಗಲೇ ಪ್ರಶ್ನೆ ಕೇಳಿದೆ, ಉತ್ತರ ಸಿಗಲಿಲ್ಲ ಅದಕ್ಕೆ. ನಿಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟರೆ ಏನು ಮಾಡ್ಬೋದು ಅಂತ ನೆನೆಸಿದ್ದೀರಾ? ಯಾಕೆಂದರೆ ನಾನು ಪ್ರದೀಪ್ ಅವರು BT ಪ್ರದೀಪ್ ಅವರ ನೋಡಿದ್ದೇವೆ, KK ಮಂಜುನಾಥ್ ಅವರ ನೋಡಿದ್ದೇವೆ. ಅಂದರೆ ಇತ್ತೀಚೆಗೆ ನಾನು ಹೇಳ್ತಾ ಇರೋದು, ತುಂಬ ಹಿಂದೆ ಅವ್ರನ್ನ ಹೇಳ್ತಾ ಇಲ್ಲ, ಧರ್ಮಜ ಉತ್ತಪ್ಪ ಅವರನ್ನ ನೋಡ್ತಾ ಇದ್ದೇವೆ. ಈಗ ಆ ಸ್ಥಾನದತ್ತ ಎಲ್ಲರ ಚಿತ್ತ ಆಗಿದೆ. ಸೊ ನಾನೊಂದು ಹೊಸ ಸೆಕೆಯನ್ನು ಆರಂಭ ಮಾಡ್ತೇನೆ. ಕಾಂಗ್ರೆಸ್ ಅಂತ ಹೇಳಿದ್ರೆ ವೈಚಾರಿಕವಾಗಿ ಏನು ಅನ್ನೋದು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಅಭಿಯಾನ ಆರಂಭ ಮಾಡ್ತೀನಿ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಪರ್ವವೇ ಆರಂಭ ಆಗ್ತದೆ. ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ BJP ಎಷ್ಟು ಸರಿಯಲ್ಲ ಅನ್ನೋದನ್ನ ಮನೆಯ ಆಂದೋಲನ ಮಾಡ್ತೀನಿ. ನಾನು ಕಾಂಗ್ರೆಸ್ನ ತುಂಬ ಅದ್ಭುತವಾಗಿ ಕಟ್ತೀನಿ. ನಾನು ತಳಮಟ್ಟಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರ ಸಂಘಟನೆಯನ್ನು ವಿಸ್ತರಿಸ್ತೀನಿ. ನಾನು ಅವ್ರ ಜೊತೆ ಆತ್ಮೀಯತೆ, ಒಡನಾಟ ಮತ್ತು ಸಂಘಟನೆ, ನಿರಂತರವಾದ ಸಭೆಗಳು, ಅವ್ರ ಜೊತೆ ತನ್ಮೂಲಕ ಸಂಪರ್ಕ. ಕಾಂಗ್ರೆಸ್ ಅಂತ ಹೇಳಿದ್ರೆ ಬ್ಯಾರಕ್ನಲ್ಲಿ ಸಿದ್ಧರಿರುವಂಥ ಸೈನಿಕರ ಪಡೆ ರೀತಿ, ಸನ್ನದ್ಧರಾಗಿರುವಂಥ ಪಡೆ ರೀತಿಯನ್ನು ತಯಾರು ಮಾಡ್ತೀನಿ. ನಾನು ಮಾಡಿದ್ದೀನಿ, ನಾನು ಬೇರೆ ಸಂದರ್ಭದಲ್ಲಿ ಮಾಡಿದ್ದೀನಿ ಅದನ್ನು. ಇವತ್ತು ನಾನಿಲ್ಲಿ ಕುಶನಾದಲ್ಲೂ ಒಂದು ಕರೆ ಕೊಟ್ಟರೆ 400-500 ಜನ ಹೋರಾಟಕ್ಕೆ ಬರ್ತಾರೆ. ಮಡಿಕೇಲಿ ಸೇರೋದಕ್ಕಿಂತ ಜನ ಇಲ್ಲಿ ಸೇರ್ತಾರೆ. ಇಲ್ಲಿ ಆ ರೀತಿ ಸನ್ನದ್ಧಗೊಳಿಸುವಂಥ, ಅವ್ರ ಜೊತೆ ಆತ್ಮೀಯತೆ, ಒಡನಾಟ ಇಟ್ಕೊಂಡಿರುವಂಥದ್ದು, ಅದು ನನ್ನ ಸ್ವಭಾವತ ಬಂದಿರುವಂಥ ಗುಣ. ಅದು ಯಾರು ಕಾರ್ಯಕರ್ತರಿದ್ದಾರೆ ಅವರು ದುಡಿಯೋ ವರ್ಗ ಅಲ್ಲ, ಅದು ನಮ್ಮ ಪಕ್ಷಕ್ಕಾಗಿ ದುಡಿಯುವಂಥ ಸೇನಾನಿಗಳವರು. ಅವ್ರ ಜೊತೆ ನೀವು ಆತ್ಮೀಯತೆ ಇಟ್ಕೊಳ್ಬೇಕು, ಅವ್ರ ಜೊತೆ ನಿರಂತರ ಸಂಪರ್ಕ ಇಟ್ಕೊಳ್ಬೇಕು, ಅವ್ರ ಜೊತೆ ನಿಮ್ಮ ಸಲುಗೆ ಇರಬೇಕು, ನಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ಅವ್ರಿಗೆ ಅವಕಾಶ ಕೊಡಬೇಕು.
ಕಾರ್ಯಕರ್ತ ಮತ್ತು ನಾಯಕರ ನಡುವೆ ನಾವು ಕೊಂಡಿ ಆಗಿರಬೇಕು, ಸೇತುವೆ ಆಗಿರಬೇಕು. ಸೊ ನಾವು ಸೇತುವೆ, ಕಾರ್ಯಕರ್ತ ಮತ್ತು MLA ಅಥವಾ ಕಾರ್ಯಕರ್ತರು ಮತ್ತು ನಾಯಕರ ನಡುವೆ ನಾವು ಸೇತುವೆ ಕೆಲಸ ನೀಡಬೇಕು, ಸಂಘಟಕ ಅಧ್ಯಕ್ಷರು ಅಂತ ಹೇಳಿದ್ರೆ. ಸೊ ಆ ಕೆಲಸದ ಮೂಲಕ ಕೊಡಗು ಕಾಂಗ್ರೆಸ್ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಗೆ ಎಷ್ಟು ಮಾದರಿ ಆಗಬೇಕು ಅನ್ನೋ ರೀತಿಯಲ್ಲಿ ಖಂಡಿತ ಮಾಡಬಲ್ಲೆ, ನಾನು ಮಾಡ್ತೀನಿ. ನಾನು ಹಾಗಾಗಿ ಒಂದು ಅವಕಾಶ ಕೊಡಿ ಅನ್ನೋದು ನನ್ನ ಆಕಾಂಕ್ಷೆ. ಅದು ನನಗೆ ಕೊಟ್ಟರೆ ನಾನು ಈ ರೀತಿ ಮಾಡಬಲ್ಲೆ ಅಂತ ಖಂಡಿತ ಹೊಸ ಪರಿಕಲ್ಪನೆಯೊಂದಿಗೆ ಹೊಸ ಪರ್ವ, ಹೊಸ ಸೆಕೆಯನ್ನೇ ಆರಂಭ ಮಾಡ್ತೀನಿ. ಒಂದು ಸಂಚಲನ ಖಂಡಿತ ಇರುತ್ತೆ, ಅದಕ್ಕೆ ಸಂಚಲನ ಸಿಗುತ್ತೆ. ಭಾಳಷ್ಟು ಮುಕ್ತವಾಗಿ ಮಾತನಾಡಿದ್ವಿ. ಸುಮಾರು 35 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ನೋವು ಕೊಟ್ಟ ಘಟನೆಗಳನ್ನು ಸಣ್ಣದಾಗಿ ಹೇಳಿದರೆ ಏನಿದೆ ಮುಗಿಸ್ತಾ ಬಂದೆ. ಅದಕ್ಕೆ ನೋವು ಕಟ್ಟ ಘಟನೆಗಳು, ನನಗೆ ಕಾಂಗ್ರೆಸ್ ನನ್ನನ್ನು ನಡೆಸ್ಕೊಂಡಿದ್ದ ರೀತಿ ಬಗ್ಗೆ ನಂಗೆ ಇದು ಕೂಡ ತುಂಬ ವಿಷಾದ ಇದೆ. ನನ್ನ ಯೋಗ್ಯತೆಗೆ, ನನ್ನ ಅರ್ಹತೆಗೆ, ದಕ್ಷತೆಗೆ ಕಾಂಗ್ರೆಸ್ ತನಗೆ ವಿಪುಲವಾಗಿ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಬೋದಿತ್ತು. ನನ್ನ ಸಂಘಟನೆ ಬಳಸ್ಕೊಳ್ಬೋದು. BP ಶಶಿಧರ್ನ ಮೂಲೆ ಗುಂಪು ಮಾಡಿಬಿಡ್ತು. ನನ್ನ ನತದೃಷ್ಟನ ರಾಜಕಾರಣಿಯಾಗಿ ಮಾಡ್ತು. ನಾನೊಬ್ಬ ಸಂತ್ರಸ್ತ, ರಾಜಕೀಯ ಸಂತ್ರಸ್ತ. 2002ರಲ್ಲಿ ನನ್ನ ಅಪರಾಧ ಏನಿತ್ತು? ಟಿಕೆಟ್ ಕೊಡದೆ ನನ್ನನ್ನು ಹೊರಗಡೆ ತಳ್ಳಿದ್ದು, ಟಿಕೆಟ್ ಕೊಟ್ಟು ಚಿಹ್ನೆ ಕೊಟ್ಟು ಹೊರಗಡೆ ತಳ್ಳಿದ್ದು. ಇವತ್ತು ಕಾಂಗ್ರೆಸ್ನಲ್ಲಿ ಅತ್ಯಂತ ಜ್ಯೇಷ್ಠ ಹಿರಿತನ ಇರುವ ರಾಜಕಾರಣಿ ನಾನು. ಅರುಣಾಚೆಯ, ವೀಣಾಚೆಯ, ಕೆಲವ್ರನ್ನ ಹೊರತುಪಡಿಸಿದ್ರೆ, ಕೇವಲ ಬೆರಣಿಕೆ ಮಂದಿ ಹೊರತುಪಡಿಸಿದ್ರೆ 91ರಿಂದ ಅರುಣಾಚೆಯ, ವೀಣಾಚೆಯ, ಸುಮಾ ವಸಂತ್, ಸುಮಾ ವಸಂತ್ ಪಾಪ ಸಕ್ರಿಯವಾಗಿಲ್ಲ. ಸುಮಾ ವಸಂತ್, ಸೊ ಕೆಲವು ಬೆರಳೆಣಿಕೆ ಮಂದಿನ ಹೊರತುಪಡಿಸಿದ್ರೆ ಜ್ಯೇಷ್ಠತೆ ಹಿರಿತನ ಇರುವಂಥವ್ರು ನಾನು. 91ರಲ್ಲಿ ಬಂದವರು. ಚಂದ್ರಕಲಾ 94ರಲ್ಲಿ ಕಾಂಗ್ರೆಸ್ಗೆ ಬಂದವರು. TP ರಮೇಶ್ 2000 ನಂತರ ಬಂದವರು. ಎಲ್ಲರೂ ನಂತರ ಬಂದವರು, ಭಾಳ ಜನ ನಂತರ ಬಂದವರಿದ್ದಾರೆ. ಕೆಲವರೀಗ ಸಕ್ರಿಯವಾಗಿಲ್ಲ. ಭಾಳಷ್ಟು ಯುವ ಕಾಂಗ್ರೆಸ್ನಲ್ಲಿ ಅವತ್ತು ನನ್ನ ಜೊತೆ ಒಡನಾಟ ಇಟ್ಕೊಂಡವ್ರು ತುಂಬ ಜನ ಇದ್ದಾರೆ. ಆದರೆ ಆಗಲಿಂದನೂ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿರೋ ಸಾಲಿನಲ್ಲಿ ನಾನಿದ್ದೀನಿ ನಾನು. ಸೊ ಈ ರೀತಿ ಜ್ಯೇಷ್ಠತೆ ಇದ್ದ ರಾಜಕಾರಣಿನ ಹೇಗೆ ಬಳಸ್ಕೊಳ್ಬೋದಿತ್ತು? ಅರ್ಹತೆ, ಹೋರಾಟ, ಚಳವಳಿ, ಕಾಂಗ್ರೆಸ್ ಮೇಲಿನ ಬದ್ಧತೆ, ಇದೆಲ್ಲರನ್ನ ಹೇಗೆ ಬಳಸ್ಕೊಳ್ಬೋದಿತ್ತು? ಕಾಂಗ್ರೆಸ್ ಬಳಸ್ಕೊಳ್ಳಿಲ್ಲ ಅನ್ನೋಂಥ ನೋವಿದೆ ನನಗೆ. AK ಸುಬ್ಬಯ್ಯನವರು ನನ್ನನ್ನು ತುಂಬ ಗೌರವಯುತವಾಗಿ ನಡೆಸ್ಕೊಳ್ತಿದ್ರು. ಬೆಳ್ಳಿಯಪ್ಪನವ್ರು ತುಂಬ ಪ್ರೀತಿಪೂರ್ವವಾಗಿ ನಡೆಸ್ಕೊಳ್ತಿದ್ರು. ಬಹಳ ದೊಡ್ಡ ರಾಜಕಾರಣಿಗಳು ಕಣ್ರಿ ಅವರು. AK ಸುಬ್ಬಯ್ಯ ಮುಖ್ಯಮಂತ್ರಿಗಳನ್ನೇ, ಅವ್ರಿಗೇನೂ ಆಗಬೇಕಾಗಿರಲಿಲ್ಲ, ಮುಖ್ಯಮಂತ್ರಿ ಆಗಲಿ, ಕೇಂದ್ರ ಮಂತ್ರಿ ಆಗಲಿ, ಯಾರನ್ನು. ಅವರು ನನ್ನನ್ನು ಎಷ್ಟು ಪ್ರೀತಿಪೂರ್ವಕ ಆಪ್ತತೆಯಿಂದ ನಡೆಸ್ಕೊಳ್ತಿದ್ರು, ಅಪ್ಯಾಯಮಾನವಾಗಿ ನಡೆಸ್ಕೊಳ್ತಿದ್ರು. ನಾನು ತುಂಬ ಸುಖಿಯಾಗಿರ್ತಿದ್ದೆ ಅವ್ರ ಜೊತೆ, ಏನೂ ಬೇಕಾಗಿರಲಿಲ್ಲ. ಒಬ್ಬ ನಾಯಕನನ್ನು ಗೌರವಯುತವಾಗಿ ಪ್ರೀತಿಪೂರ್ವಕ ನಡೆಸ್ಕೊಳ್ಬೇಕು, ಅವರ ಸಾಮರ್ಥ್ಯನ ಅರ್ಥ ಮಾಡ್ಕೊಂಡಿರಬೇಕು. ಸೊ ಅಂಥ ನಾಯಕತ್ವದ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಖುಷಿ ಆಗುತ್ತೆ. ಅದು ಈಗ ಕಾಣ್ತಾ ಇಲ್ಲ. ಅದು ನನಗೆ ಸಿಗಲಿಲ್ಲ. ಅದು ಬಹಳ ವಿಷಾದದಿಂದ ಹೇಳ್ತೀನಿ. ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಡೆಸಿಕೊಳ್ಳುವ, ಬಳಸಿಕೊಳ್ಳುವ ನನ್ನನ್ನು ಬೆಳೆಸೋದು ಬೇಡ, ನನ್ನನ್ನು ಬಳಸಿಕೊಳ್ಳುವ ಮೂಲಕ. ಇವತ್ತು ನಾನೇನು MLA ಅಭ್ಯರ್ಥಿ ಆಗೋದಿಲ್ಲ. ನಿರ್ಧಾರ ತಗೊಳ್ಳಲ್ಲಿ BP ಶಶಿಧರ್ ಅವರು ಎಡಗಿ ಬಿಟ್ಟರು. ನನಗೆ ಪದೇ ಪದೇ ಅನಿಸುತ್ತೆ, ಕೆಲವೊಮ್ಮೆ ನಿಮ್ಮ ನೇರ ನುಡಿಗಳಿರ್ಬೋದು, ಅಥವಾ ರಾಜಕೀಯ ಅದು ಯಾವುದು ವರ್ಕೌಟ್ ಆಗಲಿಲ್ವಾ, ಅಥವಾ ಎಲ್ಲೋ ಒಂದು ರೀತಿ ಸಂಘಟನೆ ಮಾಡುವಲ್ಲಿ ವಿಫಲತೆ ಹೊಂದ್ಬಿಟ್ರ, ಅಥವಾ ನಿಮ್ಮ ಮನಸ್ಥಿತಿಯಲ್ಲೇ ನೀವು ಹೊರಗೆ ಬಂದ್ರ, ಇಲ್ಲಿ ಅಥವಾ ನಾನು ಆಗಲೇ ಅದನ್ನೆಲ್ಲ ಉಲ್ಲೇಖ ಮಾಡಿದೆ. ತಿಳಿರಿಕೆ ಇವರೇ ಅಂತ ನಾನು ಆಗಲೇ ಮಾತಾಡ್ತಾ ಇಲ್ಲದೆ MM ನಾಣಯ್ಯನವ್ರನ್ನ ವಿರೋಧ ಹಾಕ್ಕೊಂಡು ಬಂದ್ರಿ. ಅಲ್ಲಿಂದ ದೇವೇಗೌಡರ ಬಗ್ಗೆನೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ದೇವೇಗೌಡ ಅಂತ ಅವರ ಪಕ್ಷದ ಬಗ್ಗೆ, JDS ಬಗ್ಗೆ ಮಾತಾಡ್ಲಿಕ್ಕೆ ಬಂದ್ರಿ. ಅಲ್ಲಿಂದ GVG ಬಗ್ಗೆ ಬಹಳಷ್ಟು ಮಾತಾಡ್ಕೊಂಡು ಬಂದ್ರಿ. ತಿಳಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ VP ಶಶಿಧರ್ ಅವರಿಗೆ ನಾನು ಆಗಲೇ ಉಲ್ಲೇಖ ಮಾಡಿದೆ ನಿಮಗೆ, ನಿಮ್ಮ ನಡೆ ಸರಿಯಾಗಿದ್ದಿದ್ದರೆ ಇವತ್ತು ಮಂತರಗೌಡರ ಸ್ಥಾನದಲ್ಲಿ VP ಶಶಿಧರ್ನ ಕಾಣ್ಬೋದಿತ್ತು ಅಂತ ಹೇಳೋದಕ್ಕೆ ನೀವೇ ಉದಾಹರಣೆ ಹೇಳಿದ್ರಿ. ನನ್ನನ್ನು AK ಸುಬ್ಬಯ್ಯ ಅವರು ಸಹ ಹೇಳಿದರು, ನಮ್ಮ ಪೊನ್ನಣ್ಣವ್ರು ಸಹ ಹೇಳಿದರು, MLA ಸ್ಥಾನದಲ್ಲಿ ನೀವು ನಿಲ್ಲಬೇಕಿತ್ತು ಅಂತ ಹೇಳುವಂಥದ್ದು ಅಂತ. ನಾನೆಲ್ಲವನ್ನು ಕಳ್ಕೊಂಡು ಬಂದೆ ಅಂತ ನಿಮಗೆ ಅನಿಸ್ಲಿಲ್ವಾ VP ಶಶಿಧರ್ ಅವರೇ? ಖಂಡಿತ ಅನಿಸಿದೆ. ನನಗೊಂದು ಆಸೆ ಇತ್ತು, ನಾನು ಆಗ್ಬೋದು, ಆಗಬಲ್ಲೆ ಅಂತೇಳಿ. ನನ್ನ ನಂಬಿದವ್ರಿಗಿತ್ತು. ಕಲ್ಲಿನ ಕೋಟೆಯ ಕಟ್ಟಡವನ್ನು ಹತ್ತಿ ಅವ್ರು ಗರ್ಜಿಸ್ತಾರೆ ಅಂತೇಳಿ ಭಾಳ ಜನ ಮಾತಾಡ್ತಿದ್ರು ಪಾಪ. ಇನ್ನು ಅವಕಾಶಗಳಿಲ್ಲ ಅನ್ನೋದು ನನಗೆ ಅರ್ಥ ಆಗೋಗಿದೆ. ಯಾಕಂದರೆ ಇವತ್ತಿನ ಹಣದ ರಾಜಕಾರಣ ಆಗಲಿಲ್ಲ. ಬಟ್ ಆಗ್ಬೋದಿತ್ತು, ಭಾಳ ಹಿಂದೆ ಆಗ್ಬೋದಿತ್ತು. ನಾನು ಆಗಲೇ ಹೇಳಿದೆ, ನನ್ನ ನಡವಳಿಕೆಗಳು ಸರಿಯಾಗಲಿಲ್ಲ, ಅಥವಾ ನಾನು ಅಸಮರ್ಥ, ಅಥವಾ ನಾನು ಎಲ್ಲ ದುಡುಕ್ತೆ ಅಂತ ಹೇಳಿದ್ರೆ ನನ್ನನ್ನು ಬೆಳ್ಳಿಯಪ್ಪನವ್ರು ಗುರುತಿಸ್ಲಿಕ್ಕೆ ಕಾರಣ ಇರ್ತಿರ್ಲಿಲ್ಲ. ಬೆಳ್ಳಿಯಪ್ಪನನ್ನು ಅಲ್ಲಿಂದ ಕರ್ಕೊಂಡು ಬರಲಿಕ್ಕೆ ಅವಕಾಶ ಇರಲಿಲ್ಲ. ನನ್ನಲ್ಲಿ ಏನೋ ಒಂದು ವಿಶೇಷ ಗುಣ ಇತ್ತು ಅಂತ ಹೇಳಿರಲಿಲ್ಲ. ಅದೇ ನಿಮ್ಮಲ್ಲಿ ವಿಶೇಷವಾದ ಗುಣವನ್ನ ಇಡುವ ಹೆಜ್ಜೆಗಳಿಂದ ಎಲ್ಲೋ ಬಿಸಾಗ್ಬಿಟ್ರೆ VP ಶಶಿಧರ್ ಅಂತ ನಾನು ಕಂಡ VP ಶಶಿಧರ್. ನಾನು ಹೊರಗಿನವ್ರನ್ನ ಹೇಳಲ್ಲ, ನಾನು ಕಂಡ VP ಶಶಿಧರ್ ನಾನು ಹೇಳುವಂಥದ್ದು. ನೀವು ತೆಕ್ಕೊಳ್ಳುವಂಥ ನಿರ್ಧಾರಗಳು, ತಾವು ಇಡುವಂಥ ಹೆಜ್ಜೆಗಳು, ತಮ್ಮ ಪ್ರತಿಭಟನೆಯ ಹಾದಿಗಳು, ತಾವು ಮಾತನಾಡುವಂಥ ಪದಗಳಿರ್ಬೋದು, ಎಲ್ಲೋ ಒಂದು ರೀತಿ
ಅದನ್ನ ಸರಿಯಾಗಿ ಇಟ್ಕೊಂಡು ಹೋಗಿರಲಿಲ್ಲ ವಿ ಪಿ ಶಶಿಧರ್ ಅಂತ ಹೇಳುವಂಥದ್ದು ಇದು ನನ್ನ ಅಭಿಪ್ರಾಯ. ಇದು ಅಲ್ಲ, ಇಲ್ಲಿ ನೋಡಿ 2000ರಲ್ಲಿ ನನಗೆ ಟಿಕೆಟ್ ಸಿಗದೆ ಹೊರಗಡೆ ಹಾಕಿದ್ರು ಒಂದಷ್ಟು ನಿಷ್ಠುರಗಳ ಕಾರಣಕ್ಕಾಗಿ. ಸೊ ಆ ಸಂದರ್ಭದಲ್ಲಿ ಅರುಣ್ ಎಮ್ ಎಲ್ ಸಿ ಟಿಕೆಟ್ ಕೊಡಬೇಕು ಅಂತೇಳಿ ನಾನು ತುಂಬ ವಿಪರೀತವಾದ ಹಂತಕ್ಕೆ ನಾನು ಒಂದು ಪಾರ್ಟಿಯ ಒಳಗಡೆ ನಾನು ಧರಣಿ ಮಾಡಿದೆ, ಚಳುವಳಿ ಮಾಡಿದೆ. ಆಮೇಲೆ ಎ ಕೆ ಸುಬ್ಬಯ್ಯನವರು ಹಿತಾಸಕ್ತಿ, ನಮ್ಮ ಅರುಣ್ ಮಾಚಿನ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ, ಎಂ ಜಿ ಕುಟ್ಟಪ್ಪನವ್ರ ಅಧ್ಯಕ್ಷರಾದರೆ ಸೂಕ್ತ ಅಂತ ಹೇಳ್ಬಿಟ್ಟು ಒಂದಷ್ಟು ಅಭಿಯಾನನೇ ಆರಂಭ ಮಾಡಿದೆ. ಎಂ ನಾಣೆ ನಾನು ತುಂಬ ಇಷ್ಟಪಡ್ತಿದ್ರು. ಬಹುಶಃ ಅರುಣ್ ಮಾಚಿನ ನಂತರ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಇರುವಂಥ ಅವಕಾಶ ನನ್ನ ಮುಂದೆ ಸೃಷ್ಟಿಯಾಗಿತ್ತು. ಆದರೆ ಅರುಣ್ ಮಾಚಿನ ಕಾರಣಕ್ಕಾಗಿ ಒಂದಷ್ಟು ಹೋರಾಟ ಚಳುವಳಿಗಳನ್ನು ಮಾಡಿದೆ ನಾನು. ಅರುಣ್ ಮಾಚಿ ಅರ್ಹತೆ ಇತ್ತು, ದಕ್ಷತೆ ಇತ್ತು, ಹಾಗೂ ಅವಕಾಶಗಳಿದ್ದು, ನ್ಯಾಯೋತ್ಸವ ಅವ್ರಿಗೆ ಸಿಗಲಿ ಅನ್ನೋದು ಕೂಡ ನನ್ನ ಮನಸ್ಸಿನಲ್ಲಿತ್ತು. ನಮ್ಮ ಅವರ ಒಡನಾಟ ಚೆನ್ನಾಗಿತ್ತು. ಸೊ ಅದನ್ನು ತುಂಬ ವ್ಯಕ್ತಿಗತವಾಗಿ ತೆಗೆದುಕೊಂಡ್ರು. ನಂತರ ಟಿ ಜಾನ್ಗೆ ಟಿಕೆಟ್ ಸಿಕ್ಕಿದಾಗ ನಾನು ಅರುಣ್ ಮಾಚೆ ಸೇರಿದಾಗೆ ಅವರ ಗೆಲುವಿನಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದ್ವಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಗೆಲುವಿಗೆ ಮಾಡಿದ್ವಿ. ಸೊ 2000 ನಂತರ ನಾನು ಜನತಾದಳಕ್ಕೆ ಬಂದಾಗ 2004 ಪ್ರತ್ಯೇಕವಾಗಿ ನಿಂತು ಪಕ್ಷೇತರ ನಿಂತರು. ನಾವು ಜನತಾದಳನ ಬೆಂಬಲಿಸಿದ್ವಿ. ಆ ಗೆಲುವಿನಲ್ಲಿ ಬಹಳ ದೊಡ್ಡ ಪಾತ್ರ ಆಯಿತು. ಅದೊಂದು ಕಡೆ ಇರಲಿ. ಅಲ್ಲಿ 2000 ನಾನು ಹೊರಗಡೆ ಹಾಕಿದ್ಮೇಲೆ ಅಫ್ಕೋರ್ಸ್ ನಾನು ಎಂ ನಾಣೆಯವರುಗಳನ್ನು ನಾನು ತುಂಬ ದೊಡ್ಡ ಅಭಿಯಾನದ ಮೂಲಕ ವಿರೋಧ ಮಾಡಿದೆ. ನಮ್ಮನ್ನು ಹೊರಗಡೆ ಹಾಕಿದ್ರು. ಯಾರು ಎಂ ನಾಣೆ ಅಧ್ಯಕ್ಷರಾಗಿದ್ದಾಗ ನಾನು ಅರುಣ್ ಮಾಚಿನ ಹೊರಗಡೆ ಹಾಕಿದ್ರು. ಎಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯಲ್ಲಿ ಯಾವ ರೀತಿಯ ದಂಗೆ ಎದ್ದೊಳ್ತು ಅಂತ ಹೇಳಿದ್ರೆ, ಎಂ ನಾಣೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಮಟ್ಟಕ್ಕೆ ಯುವ ಕಾಂಗ್ರೆಸ್ ನಾವು ಪ್ರಸಿದ್ಧಿ ಹೊಂದಿದ್ವಿ. ಆ ಮಟ್ಟದ ಆಂದೋಲನ ನಡೆದು ಹೋಗ್ತಾ ಇವತ್ತು ನಮ್ಮನ್ನು ಉಚ್ಚಾಟನೆ ಮಾಡಿದ ಕ್ರಮ ವಿರೋಧಿಸಿ. ಸೊ ಆ ರೀತಿ ಆ ಕಾಲಘಟ್ಟದಲ್ಲಿ ಎಷ್ಟು ಜನಪ್ರಿಯತೆ ಇತ್ತು ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ಸು ಆಗಿನ ನಾಯಕತ್ವ, ಕಾಂಗ್ರೆಸ್ ಪಕ್ಷ ಅಲ್ಲ, ಆಗಿನ ನಾಯಕತ್ವ ಸರಿಯಾದ ಸಮರ್ಪಕವಾಗಿ ಸಕಾಲಿಕವಾಗಿ ನಿರ್ಧಾರಗಳು ತಗೊಳ್ಳಿಲ್ಲ. ಅಫ್ಕೋರ್ಸ್ ನಮ್ಮದು ಕೂಡ ರಾಜಕಾರಣದ ಆರಂಭದ ದಿನಗಳಿದ್ದು ನಮ್ಮನ್ನು ಮಾರ್ಗದರ್ಶನ ಮಾಡೋ, ಏಕೆ ಆಗ ಬೆಳ್ಳೆಪ್ಪನವ್ರು ಇರಲಿಲ್ಲ, ಮಾರ್ಗದರ್ಶನ ಮಾಡೋರ ಕೊರತೆ ಕೂಡ ಇತ್ತು, ನಮಗೆ ಕೊರತೆ ಇತ್ತು. ನಾಯಕತ್ವ ಇರಲಿಲ್ಲ. ಸೊ ಏನು ಬೆಳ್ಳೆಪ್ಪನಂತವ್ರು ಇದ್ದಿದ್ರೆ ಬಹುಶಃ ಇಂಥ ಯಾವುದೇ ಒಡಕುಗಳನ್ನ ನಮ್ಮಲ್ಲಿ ಸೃಷ್ಟಿ ಆಗ್ತಿಲ್ಲ. ಎಲ್ಲನೂ ಜೊತೆಲಿ ಕೊಂಡೊಯ್ಯುವಂಥ ಮಾತ್ರ ಗುಣ ಇತ್ತು ಅವ್ರಿಗೆ, ಮಾತ್ರ ಹೃದಯಾಗಿದ್ದರು ಅವರು. ಎಲ್ಲ ವರ್ಗವನ್ನು, ಎಲ್ಲ ಬಣಗಳನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಮಾತ್ರ ಹೃದಯ. ಅದು ಕಾಣಲಿಲ್ಲ ಬೇರೆ ನಾಯಕತ್ವದಲ್ಲಿ. ತನ್ನನ್ನು ವಿರೋಧಿಸೋನು ಕೂಡ ಜೊತೆಗೂಡಿಸ್ಕೊಂಡು ಹೋಗುವಂಥ, ಮಾತನಾಡಿಸಿ ಸರಿಪಡಿಸ್ಕೊಂಡು ಹೋಗುವಂಥ ನಾಯಕತ್ವ ಬೇಕು ಕಾಂಗ್ರೆಸ್ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಎಲ್ಲರೂ ನಾಯಕರೇ ಅಲ್ವಾ? ಕಾಂಗ್ರೆಸ್ಸಲ್ಲಿ ನಾಯಕರು ಬಹುತೇಕ ಎಲ್ಲರೂ ಆಗ ಅಂದ್ಕೊಂಡಿದ್ದಾರೆ. ಅದು ಕಾಂಗ್ರೆಸ್ ಜಾಯಮಾನವೇ ಹಾಗೆ. ಎಲ್ಲರಲ್ಲೂ ಏನು ಭ್ರಮೆ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಹಿಡಿದು ಎರಡನೇ ಪಂಕ್ತಿಯ ನಾಯಕರಿಂದ ಹಿಡಿದು ನಾನು ಬಹಳ ದೊಡ್ಡ ಶಕ್ತಿಶಾಲಿ ನಾಯಕ, ನಾನು ಬಹಳ ಜನಪ್ರಿಯ ನಾಯಕ, ಮತ್ತು ನಾನೆಲ್ಲವನ್ನೂ ನಿರ್ವಹಿಸಬಲ್ಲೆ, ನಿಭಾಯಿಸಬಲ್ಲೆ, ನಾನು ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯವಾದ ಅಭ್ಯರ್ಥಿ ಅಂತ ಹೇಳುವ ಭಾವನೆ ಹೊಂದಿರೋಂಥವ್ರ ಸಂಖ್ಯೆನೂ ಬಹಳ ದೊಡ್ಡದಿದೆ ಇಲ್ಲಿ. ಸೊ ಅವ್ರ ತಪ್ಪೇನಲ್ಲ, ಅದು ಅವ್ರವ್ರ ನಂಬಿಕೆಗಳು ಇರ್ತದೆ. ಆದರೆ ಅದನ್ನು ಅಂಥವನ್ನು ಕೂರಿಸ್ಕೊಂಡು ರಾಜಕಾರಣದ ಏಳು ಬೀಳುಗಳನ್ನು, ಆಗುವುಗಳನ್ನು, ಆಳಾಗಲಗಳನ್ನು ಮನವರಿಕೆ ಮಾಡಿಕೊಟ್ಟು ಅವರ ಸ್ಥಾನಮಾನಕ್ಕೆ ಕೂಡ ಸೂಕ್ತವಾಗಿ ಅವರನ್ನು ತೃಪ್ತಿಪಡಿಸೋ ರೀತಿಯಲ್ಲಿ ಅವಕಾಶ ನೀಡ್ತಾ ಸರಿದೂಗಿಸ್ಕೊಂಡು ಹೋಗುವಂಥದ್ದು, ಅಂಥದ್ದೊಂದು ನಾಯಕತ್ವ ಸ್ಥಳೀಯ ಮಟ್ಟಕ್ಕೆ, ಬ್ಲಾಕ್ ಮಟ್ಟದಲ್ಲಿ, ಝೋನಲ್ ಮಟ್ಟದಲ್ಲಿ ಬೇಕಾಗ್ತದೆ. ಅದನ್ನು ನಾನಿನ್ನೂ ಪ್ರಶ್ನೆ ಕೇಳಲ್ಲ, ಯಾಕೆಂದರೆ ಸುಮಾರು 1 ಗಂಟೆ ಆಯಿತು. ಮುಕ್ತವಾಗಿ ಮಾತನಾಡಿದ್ರಿ. ಬಹುಶಃ ನನ್ನ ಪ್ರತಿ ಪ್ರಶ್ನೆಗೂ ಕೂಡ ಒಂದು ಒಳ್ಳೆಯ ರೀತಿಯ ಉತ್ತರವನ್ನು ಕೊಟ್ರಿ. ಮತ್ತೆ ಪುನಃ ಕೆಣ್ಕೊಂಡು ಹೋಗಬೇಕು, ಆದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿ ತಮ್ಮ ಹೆಸರು ಕೂಡ ಇದೆ. ಸುಮಾರು ಬಹಳ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ಕೊಂಡು, ತಮ್ಮದೇ ಆದ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು, ವಿ ಪಿ ಶಶಿಧರ್ ಹೀಗೆ ಅಂತ ಹೇಳೋದನ್ನು ಒಂದು ಸಾಮಾನ್ಯರಲ್ಲಿ ಛಾಪ್ ಹೊತ್ಕೊಂಡು ಬಂದಂಥ ವ್ಯಕ್ತಿತ್ವ ಇರುವಂಥ ವಿ ಪಿ ಶಶಿಧರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೀರಾ. ಬಹುಶಃ ಕೊಡಗಿನಲ್ಲಿ ಕೂಡ ನಿಮ್ಮಂಥ ಜಿಲ್ಲಾಧ್ಯಕ್ಷನ ಕಾಣುವಂಥ ಸೌಭಾಗ್ಯ ಕೊಡಗಿನ ಜನತೆಗೆ ಮತ್ತು ಕೊಡಗಿನ ಕಾಂಗ್ರೆಸ್ ಜನತೆಗೆ ಇರಲಿ. ಯಾಕೆಂದರೆ ತುಂಬ ಕನಸನ್ನು ಹೊತ್ಕೊಂಡು ಬಂದಿದ್ದೀರಾ. ನಾನು ಆರಂಭದಲ್ಲಿ ಹೇಳಿದೆ, ಎಲ್ಲೋ ಒಂದು ರೀತಿ ನಿಮ್ಮ ನಡೆಗಳಿಂದ ಎಲ್ಲೋ ರಾಜಕೀಯದಲ್ಲಿ ಅಷ್ಟು ದೊಡ್ಡ ಉಜ್ವಲದ ಭವಿಷ್ಯ. ಒಂದು ನಿಮಿಷ ಅಲ್ಲಿ ನಾನು ಒಂದು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಬರ್ತೀನಿ. ನಿಮ್ಮ ಪ್ರಶ್ನೆ ಪೂರ್ಣ ಆಗಲಿಲ್ಲ ನನಗೆ. ತಪ್ಪು ಹೆಜ್ಜೆಗಳು ನಿಮ್ಮನ್ನು ತಲುಪಬೇಕಾದ ಎತ್ತರಕ್ಕೆ, ನಿರ್ಧಾರಗಳನ್ನು ನಿಮ್ಮನ್ನು ತಲುಪಿಸಬೇಕಾದ ಎತ್ತರಕ್ಕೆ ತಲುಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿ ಪಿ ಶಶಿಧರ್ ಅವ್ರನ್ನ 35 ವರ್ಷಗಳಿಂದ ನಾನು ಕೂಡ ಬಲ್ಲೆ. ನಿಮ್ಮ ಧ್ವನಿಯನ್ನು, ತಮ್ಮ ಹೋರಾಟದ ಶೈಲಿಯನ್ನು, ತಾವು ನಡ್ಕೊಂಡು ಬಂದಂಥ ರೀತಿಯನ್ನು, ಜಿಲ್ಲಾ ಪಂಚಾಯಿತಿಯ ಮೀಟಿಂಗಲ್ಲಿ ತಾವು ತೆಗೆದುಕೊಳ್ಳುವಂಥ ಮಾತಿನ ನಿರ್ಧಾರಗಳಿರ್ಬೋದು, ಅದೆಲ್ಲವೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು. ಅದರ ಜೊತೆಗೆ ಅರುಣ್ ಮಾಚನವರು ವಿರೋಧವಾಗಿ ನಿಂತಂಥ ಸಂದರ್ಭದಲ್ಲಿ ಅವರು ಜಯವನ್ನು ಗಳಿಸಿದಾಗ ಅದರ ಹಿಂದೆ ಪರೋಕ್ಷವಾಗಿ ನಿಂತಂಥ ವ್ಯಕ್ತಿ ನೀವುಗಳೇ.
ವಿ ಪಿ ಶಶಿಧರ್ ಅವರೇ ಇದ್ದಿದ್ದು. ಅಂದರೆ ಆ ಚಿತ್ರಣವನ್ನು ನೋಡುವಾಗ, ಆಗಿನ ಕಾಂಗ್ರೆಸ್ನ ನೋಡುವಾಗ, ಮತ್ತೆ ವಿ ಪಿ ಶಶಿಧರ್ ಅವರ ನಡೆಯನ್ನು ನೋಡುವಾಗ ಎಲ್ಲೋ ಆ ಹಾದಿಯಲ್ಲಿ ಹೋಗುವಂಥ ಮಾರ್ಗದಲ್ಲಿ ಸ್ವಲ್ಪ ಸರಿಯಾಗಿ ವಿ ಪಿ ಶಶಿಧರ್ ಅವರು ಹೋಗಿಬಿಟ್ಟಿದ್ದೀರಿ. ಸಂಪೂರ್ಣಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಮಧ್ಯಪ್ರವೇಶ ಮಾಡಿದ್ದೀನಿ. ಇಲ್ಲಿ ಅದು ಒಂದು ಪ್ರಶ್ನೆ ಏನಂತ ಹೇಳಿ, ನನ್ನ ಮುಂದೆ ನಿರ್ಧಾರ, ನನ್ನ ಮುಂದೆ ಆಯ್ಕೆಗಳೇನಿದ್ವು ಅಂತ ಹೇಳಿ 2000ರಲ್ಲಿ ನಂತರ ಉಚ್ಚಾಟನೆ ಮಾಡಿ ನನ್ನ ಸೇರಿಸ್ಕೊಳ್ಳಿಕ್ಕಿರುವಂಥ ತಂಡ ಬಹಳ ಪ್ರಬಲವಾಗಿತ್ತು. ಮಾಡಲಿಲ್ಲ, 2 ವರ್ಷ ಕಾದೆ ನಾನು. ನಂತರ 2010ರಲ್ಲಿ ನನ್ನ ಮತ್ತೆ ಉಚ್ಚಾಟನೆ ಮಾಡಿದ್ರು. ನಾನು ಉಚ್ಚಾಟನೆ ಆದ ಸಂದರ್ಭದಲ್ಲಿ ಮಾತ್ರ ಬೇರೆ ಪಕ್ಷವನ್ನು ಸೇರ್ಪಡೆ ಆದೆ. ಇನ್ನೊಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಾನು ಈ ಕಡೆ ಬಂದು ಸೇರಿಕೊಂಡಿದ್ದವನು. ಮತ್ತು ನನ್ನ ಮುಂದೆ ಆಯ್ಕೆಗಳಿರಲಿಲ್ಲ. 2010ರಲ್ಲಿ ನ್ಯಾಯೋಚಿತವಾಗಿ ಕೊಡಬೇಕಾದಂಥ ಟಿಕೆಟ್ನ ನಿರಾಕರಣೆ ಮಾಡಿದ್ರು. ಭಾರತೀಶ್ ಅನ್ನೋ ವ್ಯಕ್ತಿ ರಾಜಕಾರಣದಲ್ಲಿ ಸೃಷ್ಟಿಯಾಗಿದ್ದರೆ, ನಾಯಕನಾಗಿದ್ದರೆ ಅದು ಕಾಂಗ್ರೆಸ್ನ ಕೊಡುಗೆ. ಅದು ನಾನವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದರೆ ಭಾರತೀಶ್ ಗೆಲ್ಲಲಿಕ್ಕೆ ಯಾವ ಸಂದರ್ಭಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ನನ್ನ ಮುಂದೆ 2005ರಲ್ಲಿ ಇದರಲ್ಲಿ ಸೋತಿದ್ರು, ಹೊಸಕೋಟೆಯಲ್ಲಿ ಸೋತಿದ್ರು. ಅಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರೆ ನಾನು ಪಡೆದ ಮತಗಳು ಮತ್ತು ಭಾರತೀಶ್ ನಡುವೆ ಹಂತಗಳು ಕೇವಲ 200ಕ್ಕಿಂತ ಕಡಿಮೆ ಇತ್ತು. ಸೊ ಇನ್ನು 2 ದಿನ ಸಿಕ್ಕಿರೋ ಬಹುಶಃ ಪಕ್ಷೇತರಾಗಿ ಅಲ್ಲೂ ಗೆಲ್ತಿದ್ದೆ ನಾನು. ಸೊ ಹೀಗಾಗಿ ಅಲ್ಲಿ ನನ್ನನ್ನು ನಿರಾಕರಣೆ ಮಾಡಿದ್ರು ನಿಜಾಗ ಅಚ್ಚರಿ ಸೋಜಿಗ. ಅದು ಕಾಂಗ್ರೆಸ್ ಅವರು ನನ್ನನ್ನು ನಡೆಸ್ಕೊಳ್ಳೋದೇ ಇಲ್ಲ, ನಾನು ಕಾಂಗ್ರೆಸ್ಸಲ್ಲಿ ನನ್ನ ಪರಿಸ್ಥಿತಿನೇ ಹೀಗೆ ಏನೋ ಅನ್ನೋದು ತೀರ್ಮಾನಕ್ಕೆ ಬಂದ್ಬಿಡ್ತು. ಅಲ್ಲಿ ವಿಶ್ವನಾಥ್ ಕುಳಿತುಕೊಂಡು ಒಂದು ಮಾತು ಹೇಳ್ತಾರೆ, ಶಶಿ ವಾಪಸ್ ತೆಗೆದುಕೋ, 2013 ಟಿಕೆಟ್ ನೀನು ಕೊಡ್ತೀನಿ ಅಂತೇಳಿ. ನನ್ನ ಜೊತೆ ಇದ್ದ ಸುತ್ತಮುತ್ತ ಕಾರ್ಯಕರ್ತರು ಹೇಳ್ತಾರೆ, ವಿ ಪಿ ಶಶಿಗೆ ನೀವು ಗ್ರಾಮ ಪಂಚಾಯತ್ ಟಿಕೆಟು ಕೂಡ ಕೊಡೋದಿಲ್ಲ, ಮೋಸ ಮಾಡ್ತೀರಿ ಅಂತೇಳಿ. ದ್ವಂದ್ವ ಅಲ್ಲ, ಕಾಂಗ್ರೆಸ್ ಅವರು ನಿಲುವನ್ನು ಸ್ಪಷ್ಟಪಡಿಸಲಿಕ್ಕೆ ಆಗದೆ, ಅಥವಾ ತನ್ನತನವನ್ನು ತನಗೆ ಇಡ್ಲಿಕ್ಕೆ ಆಗದೆ, ಅಥವಾ ಯಾವುದೋ ಒತ್ತಡಕ್ಕೆ ನಾನು ಕೆಲವು ಸಂದರ್ಭದಲ್ಲಿ ಅದು ನನ್ನನ್ನು ಬಂಡಾಯವಾಗಿ ಮಾಡ್ತಾರೆ. ನಡೆಸ್ಕೊಂಡಿದ್ದ ರೀತಿ ಇತ್ತಲ್ಲ ನನ್ನ ಕಾಂಗ್ರೆಸ್ ಅವರು ಅನ್ಯಾಯವಾಗಿ. ಒಬ್ಬ ಜಿಲ್ಲಾ ಪಂಚಾಯತಿ ಸಿಟ್ಟಿಂಗ್ ಮೆಂಬರು, ಬಿ ಜೆ ಪಿಯನ್ನು ಸಮರ್ಥವಾಗಿ ಎದುರಿಸೋನು ನಾನು. ಎಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಪ್ರತಿ ಸಭೆಯಲ್ಲೂ ಒಬ್ಬ ಅಧಿಕಾರಿ ಸಸ್ಪೆಂಡ್ ಆಗ್ತಿದ್ದ. ನನ್ನ ಅವಧಿಯಲ್ಲಿ ಪ್ರತಿ ಜಿಲ್ಲಾ ಪಂಚಾಯತ್ನ ಅವಧಿಯಲ್ಲಿ ಒಬ್ಬ ಅಧಿಕಾರಿ ಸಸ್ಪೆಂಡ್ ಆಗ್ತಿದ್ದ. ಆ ಮಟ್ಟಕ್ಕೆ ಅವ್ರ ಭ್ರಷ್ಟಾಚಾರಗಳನ್ನು, ಲಂಚಗುಳಿತನ, ಅವರ ಅವ್ಯವಹಾರಗಳನ್ನು ಬಯಲಿಗೆಳಿತಿದ್ವಿ ನಾವು, ರಾಜಿ ಇಲ್ಲದೆ ಬಯಲಿಗೆಳಿತಿದ್ವಿ. ಸೊ ನಾವು ಸಭೆಯಲ್ಲಿ ಕುಳಿತು ನಾನು ಎದ್ದು ನಿಂತಾಗ ಒಬ್ಬ ಅಧಿಕಾರಿಲಿ ನಡಕು ಉಂಟಾಗ್ತಿತ್ತು. ಆ ಮಟ್ಟಕ್ಕೆ ನಾನು ಕಾರ್ಯನಿರ್ವಹಿಸಿದ್ದೆ. ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಅದು ಹೇಗೆ, ಅದ್ರ ಎಷ್ಟು ಶಕ್ತಿಶಾಲಿ ಅನ್ನೋದನ್ನ ನಾನು ತೋರ್ಪಡಿಸ್ದೆ ಅದರನ್ನ. ಸೊ ಹಾಗಾಗಿ ನನ್ನನ್ನು ಬಳಸ್ಕೊಳ್ಳಿಲ್ಲ. ಜಿಲ್ಲಾ ಪಂಚಾಯತ್ಗೆ ಶಶಿಧರ್ ಅಂತ ವ್ಯಕ್ತಿ ಬೇಕು ಅನ್ನೋದು ಕಾಂಗ್ರೆಸ್ ಗೊತ್ತಿರಬೇಕಿತ್ತು. ನಾನು ಸಿಟ್ಟಿಂಗ್ ಕ್ಯಾಂಡಿಡೇಟು, ಸಿಟ್ಟಿಂಗ್ ಡಿಪ್ಯೂಟೆಡ್ MLA ಕ್ಯಾಂಡಿಡೇಟು, ಸಿಟ್ಟಿಂಗ್ ಜನತಾದಳ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೇನೆ. ಬೇರೆಯವ್ರಿಗೆಲ್ಲ ಹೇಗೆ ನಡೆಸ್ಕೊಂಡ್ರಿ ನೀವು? ಚಂದ್ರಕಲಾ ಇದರಲ್ಲಿ ಹೇಗೆ ನಡೆಸ್ಕೊಂಡ್ರಿ? TP ರಮೇಶನ್ ಹೇಗೆ ನಡೆಸ್ಕೊಂಡ್ರಿ? ನಾನು ಚುನಾವಣೆಯಲ್ಲಿ ನಾನು ಆ ರೀತಿ ಸಂಘಟನಾ ಸಾಮರ್ಥ್ಯ ಇದ್ದವನು ಹೇಗೆ ನಡೆಸ್ಕೊಂಡ್ರಿ? ಯಾಕೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು? ಯಾಕೆ ನಾನು ಆ ಥರ ನಡೆಸ್ಕೊಳ್ಬೇಕಿತ್ತು? ನನ್ನ ವಿಷಯದಲ್ಲಿ ಪ್ರತ್ಯೇಕವಾಗಿ ಯಾಕೆ ಈ ನೀತಿನ ಅನುಸರಿಸಿದ್ರಿ? ಆಯಾ ಕಾಲಘಟ್ಟದಲ್ಲಿದ್ದ ನಾಯಕರು ಇದ್ದಂಥ ಈರ್ಷೆ, ಅಸೂಯೆ ಇದನ್ನು ನನ್ನನ್ನು ರಾಜಕೀಯ ಸಂತ್ರಸ್ತನಾಗಿ ಮಾಡ್ತು. ಮತ್ತು ಇನ್ನೊಂದು ಬಹಳ ಉತ್ತಮವಾದ ಪ್ರಶ್ನೆ ಇನ್ನೊಂದು ಏನಾಯಿತು, ಅದು ಮಧ್ಯಪ್ರವೇಶ ಮಾಡಬೇಕಿತ್ತು. ಈ ಪ್ರಶ್ನೆಯಲ್ಲಿ ಮತ್ತೊಂದು ಪ್ರಶ್ನೆ ಅಡಕಾಗಿತ್ತು ಅದೊಂದು ಸೂಕ್ಷ್ಮವಾಗಿ. ಅದೇ ನಾ ಎತ್ತರ ಹೇಳ್ಬೇಕಾದ ಎತ್ತರಕ್ಕೆ ದುಡುಕಿನ ನಿರ್ಧಾರಗಳು ಇದು ಅಂತ ಹೇಳಿದ್ರೆ, ನಾನು ಮುಂದೆ ಬೇರೆ ಪರ್ಯಾಯ ಆಯ್ಕೆಗಳಿರಲಿಲ್ಲ. ಸಂದರ್ಭಕ್ಕಾಗಿ ಇಲ್ಲ. ಇಲ್ಲಿ ಕೇಳಿ, 2008ರಿಂದ 2002ರವರೆಗೆ ತಟಸ್ಥವಾಗಿದ್ದೆ. ಕಾವೇರಿ ತಾಲೂಕು ಹೋರಾಟ ನಡೆಸ್ಕೊಂಡು ಬಂದೆ 2ರಿಂದ 2002ರವರೆಗೆ. 2002ರಲ್ಲಿ ತುಂಬ ಜನರು ಆಗಿರ್ಲಿಕ್ಕೆ ಆಗೋದಿಲ್ಲ. ಗ್ರಾಮ ಪಂಚಾಯತ್ ಚುನಾವಣೆ ಹತ್ರ ಬರ್ತಾ ಇದೆ. ನಾನು ಯುವ ಕಾಂಗ್ರೆಸ್ನಲ್ಲಿ ಏನು ಗುರುತಿಸ್ಕೊಂಡಿದ್ದೆ, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಹುತೇಕ ಯುವ ಕಾಂಗ್ರೆಸ್ಗೆ ನನ್ನ ಜೊತೆ ಇದ್ದರು ಯುವಕರು. ಅವ್ರನ್ನ ಕಾಂಗ್ರೆಸ್ನಲ್ಲಿ ಅಸಡ್ಡೆಯಿಂದ ನೋಡ್ತಾಯಿದ್ರು. ಮತ್ತು ಇಲ್ಲಿ ದೊಡ್ಡ ಪಡೆ, ಇಲ್ಲಿ ಕುಶನಗರ, ಗುಡ್ಡೆ ಹೊಸರು ಈ ಭಾಗದಲ್ಲಿ ಹೊಸ ಪಡೆಯೇ ಸೃಷ್ಟಿಯಾಗಿತ್ತು. ಅವರಲ್ಲಿ ನನ್ನ ಜೊತೆ ಇದ್ದರು. ಅವ್ರಿಗೊಂದು ನಾಯಕತ್ವವನ್ನು, ಒಂದು ರಾಜಕೀಯ ನೆಲೆಗಟ್ಟನ್ನು ನಾನು ಒದಗಿಸ್ಕೊಡ್ಬೇಕಿತ್ತು. ಹಾಗಾಗಿ ಒಂದೊಂದು ರಾಜಕೀಯ ಪರ್ಯಾಯ ಪಕ್ಷ ಬೇಕಿತ್ತು. ನಾನು ಕಾಂಗ್ರೆಸ್ನ ಬಿಟ್ಟು ಹೋಗಲಿಕ್ಕೆ 10 ಕರೆದು ಮಾಡಿದ್ದೀನಿ. 2002ರಲ್ಲಿ ನಾನು ಕಾಂಗ್ರೆಸ್ಸಿಂದ ಹೊರಗಡೆ ಆಗ್ತಾಗಲೂ ಕೂಡ ಕಾಂಗ್ರೆಸ್ ಅಷ್ಟು ಪ್ರೀತಿಸ್ತಿದ್ದೆ ನಾನು ವೈಚಾರಿಕವಾಗಿ. ಆಗ ಹೊರಗಡೆ ಹಾಕಿದ್ದಾರೆ. ನಿಮಗೆ ಹೇಳಬೇಕು ಅಂದರೆ 2012ರಲ್ಲಿ ನಾನು ಯಾವ ಪಾರ್ಟಿಯೂ ಸೇರೋದಿಲ್ಲ. ಇಲ್ಲಿ ನಾನು ಉಚ್ಚಾಟನೆ ಮಾಡಿದ್ರೆ 2008ರಿಂದ 2010 ತಟಸ್ಥವಾಗಿದ್ದೆ. 2010ರಲ್ಲಿ ನಾನು ಉಚ್ಚಾಟನೆ ಮಾಡಿದಾಗ ಪುನಃ 2 ವರ್ಷ ತಟಸ್ಥವಾಗಿ ಉಳಿದಿದ್ದೀನಿ. ಆ ಟೈಮಲ್ಲಿ ನನ್ನನ್ನು ಕರೆಕ್ಟಾಗಿ ಬಳಸ್ಕೊಳ್ಳಲಿಲ್ಲ ಇವರು ಯಾರನ್ನು. 2012ರಲ್ಲಿ ನಾನು ಪುನಃ ಜನತಾದಳ ಸೇರುವಂಥ ಪರಿಸ್ಥಿತಿಗೆ ನಾನು ಏನು ಷರತ್ತು ಹಾಕಿದೆ ಅಂತ ಹೇಳಿದ್ರೆ, ನನ್ನ ಕೈಗೆ ನಾನು ಮತ್ತೆ ಜನತಾದಳಕ್ಕೆ ಬರಲಿಕ್ಕೆ ತಯಾರಿರಲಿಲ್ಲ. ಯಾಕಂದರೆ ನನಗಾದ ಕಹಿ ಅನುಭವಕ್ಕೆ ನನ್ನ ಕೈಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನದ ನೇಮಕಾತಿ ಪತ್ರವನ್ನು ಕೊಡಿ, ನಾನು JDS ಸೇರ್ತೀನಿ ಅಂತೇಳಿ.
ಸವಿತಾ ಯು ಡೋಂಟ್ ನೋ ಬಿಲೀವ್ ನನ್ನ ಕೈಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನದ ನೇಮಕಾತಿ ಪತ್ರ ಕೊಟ್ಟ ಮೇಲೆ ನಾನು JDSನ ಇದನ್ನು ಸದಸ್ಯತ್ವ ತೆಗೆದುಕೊಂಡೆ. ಆ ಮಟ್ಟಕ್ಕೆ ಜೆ ಡಿ ಎಸ್ ಡೆಸ್ಪರೇಟಾಗಿ ನನ್ನ ನಾಯಕತ್ವ ಬೇಕಿತ್ತು ಅವರಿಗೆ. ಕಾಂಗ್ರೆಸ್ ಅವ್ರಿಗೆ ಬೇಕಾಗಿರಲಿಲ್ಲ. ಇದು ಇದ್ರ ಮತ್ತೆ ಕಾಂಗ್ರೆಸ್ಸಿಗೆ ಮರಳಿ ಬಂದಿದ್ದೀರಾ? ಕಾಂಗ್ರೆಸ್ ನನ್ನ ಪಾರ್ಟಿ ಅದು. ಕಾಂಗ್ರೆಸ್ನ ವೈಚಾರಿಕವಾಗಿ ನಾನು ಹೇಳ್ತೇನೆ, ಇವತ್ತಿನ ಪ್ರಸಕ್ತ ಭಾರತದ ರಾಜಕಾರಣ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಉಳಿಲೇಬೇಕಾಗಿದೆ. ನಾನು ಭಾರತೀಯ ಜನತಾ ಪಕ್ಷದ ನೀತಿಗಳನ್ನ ಕಟುವಾಗಿ ವಿರೋಧಿಸ್ತೀನಿ ನಾನು. ಹಾಗಾಗಿ ಕಾಂಗ್ರೆಸ್ ಇಲ್ಲದ ಭಾರತವನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ನಾವೇನೂ ಆಗಲಿಲ್ಲ ಅಂದರೂ ಕಾಂಗ್ರೆಸ್ ಇವತ್ತು ಉಳಿಬೇಕಾಗಿದೆ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಓಕೆ, ಹಾಗಾಗಿ ಕಾಂಗ್ರೆಸ್ನ ಜವಾಬ್ದಾರಿನ ಹೊತ್ಕೊಂಡ್ರೆ ನಿಭಾಯಿಸುವಂಥ ಶಕ್ತಿ VP ಶಶಿಧರ್ ಗ್ಯಾರಂಟಿ ಇದೆ. ಯಾಕೆಂದರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಂತೇಳಿ ಜಿಲ್ಲಾಧ್ಯಕ್ಷ ಸ್ಥಾನ ತಮಗೆ ಒಲಿದು ಬರಲಿ. ತಮ್ಮಂಥ ರಾಜಕೀಯ ವ್ಯಕ್ತಿಗಳು, ಸುದೀರ್ಘ ಅನುಭವ ಇರುವಂಥ ರಾಜಕೀಯ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಬೇಕಾಗುತ್ತೆ. ಒಡೆದ ಮನಸ್ಸುಗಳು ಆಗಬಾರ್ದು, ಎಲ್ಲವನ್ನು ತೆಗೆದುಕೊಂಡು ಹೋಗುವಂಥ ಚಕಚಾಕ್ಯತೆ ತಮ್ಮ ಬಳಿ ಇದೆ ಅಂತ ಹೇಳ್ತಾ ನಿಮಗೆ ಅಧ್ಯಕ್ಷ ಸ್ಥಾನ ಒಲಿದು ಬರಲಿ ಅಂತೇಳಿ ತಮಗೆ ಶುಭವನ್ನು ಹಾರೈಸ್ತಾ ಮಾತನ್ನು ಮುಗಿಸ್ತೇನೆ. ಇದು ಈ ಹೊತ್ತಿನ ವಿಶೇಷ. ಮತ್ತೊಬ್ಬ ಕಾಂಗ್ರೆಸ್ನ ಆಕಾಂಕ್ಷಿಯೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಇದು ಚದುರಂಗ. ನಮಸ್ಕಾರ. ಥ್ಯಾಂಕ್ ಯು. ನನ್ನ ಭಾಳಷ್ಟು ಅಭಿಪ್ರಾಯಗಳನ್ನು ಮಂಡನೆ ಮಾಡಲಿಕ್ಕೆ, ನನ್ನನ್ನು ಅನಾವರಣಗೊಳಿಸಿದ್ದಕ್ಕೆ ತುಂಬ ಹತ್ತಿರದಿಂದ ರಾಜಕಾರಣದ ಆರಂಭದ ದಿನಗಳಿಂದ ನಂಬರ್ 1 ಡೇಸಿಂದ ನನ್ನ ತುಂಬ ಹತ್ತಿರದಿಂದ ನೋಡಿದಂಥ ಪತ್ರಕರ್ತರಲ್ಲಿ ಕೆಲವು ಪತ್ರಕರ್ತರಲ್ಲಿ ಸವಿತಾ ಕೂಡ ಒಬ್ಬರು. ಪತ್ರಿಕಾ ರಂಗಕ್ಕೆ ಬರಲಿಕ್ಕೂ ಮುಂಚೆ ಕೂಡ ಅವರದ್ದು ಸಾಹಿತ್ಯಿಕ ಸಾಂಸ್ಕೃತಿಕ ಒಡನಾಟದಲ್ಲಿ ನಮ್ಮ ಜೊತೆ ಇದ್ದರು. ಸೊ ಹಾಗಾಗಿ ಅವರೆಲ್ಲವೂ ತಿಳಿದಿರೋದ್ರಿಂದಾಗಿ ನನ್ನನ್ನು ಹೆಚ್ಚು ಅನಾವರಣಗೊಳಿಸಲಿಕ್ಕೆ ಅವ್ರಿಗೆ ಶಕ್ತಿ ಇದೆ. ಸೊ ಇಂಥದ್ದೊಂದು ಅನಾವರಣಗೊಳಿಸಿ ನನ್ನನ್ನು ಪ್ರೇಕ್ಷಕರ ಮುಂದೆ ನನ್ನ ಮಾತುಗಳನ್ನು ನನ್ನ ಹೋರಾಟದ ಪರಿಯನ್ನು ಪರಿಚಯಿಸಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.